ದೀಪಕ್ ದೀಪಕ್ಕೆ ಬ್ರದರ್ ಸಾರಿ ಬ್ರದರ್ ಆ ಲಿಸ್ಟ್ ಕಳ್ಸಿದೀನಿ ನೋಡಿ ನಿಮ್ಗೆ. ಆ ಲಿಸ್ಟ್ ಹೋಗ್ಲಾ? ಆ ಲಿಸ್ಟ್ ಪ್ರಕಾರ ಕರೀರಿ. ಓಕೆ ಓಕೆ ಸರಿ ಸಿಸ್ಟರ್ ಆಗಲಿ. ಸೊ ಮೊದಲನೇದಾಗಿ ಬ್ರದರ್ ಜೋಶು ಅವರು ಮಾತಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಗೆ ತಂದೆಯಾದ ದೇವರ ನಾಮದಲ್ಲಿಯೂ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ವಂದನೆಗಳು. ಇವತ್ತು ನಾವು ಯೆಹೋಶುವನ ಬಗ್ಗೆ ತಿಳಿದುಕೊಳ್ಳೋಣ. ಮೋಶೆ ಸತ್ತ ಮೇಲೆ ಯೆಹೋಶುವನಿಗೆ ದೇವರಂತಾರೆ, ನನ್ನ ಸೇವಕನಾದ ಮೋಶೆ ಈಗ ಸತ್ತಿದ್ದಾರೆ, ನೀನು ಈಗ ಎದ್ಬಿಟ್ಟು ಇಸ್ರಾಯೇಲಿಯರಿಗೆ ಯೋರ್ದಾನ್ ದೇಶವನ್ನು ದಾಟಿಸ್ಬೇಕು ಅಂತಂತಾರೆ. ಮತ್ತು ದೇವರು ಯೆಹೋಶುವನಿಗೆ ಅಂತಾರೆ, ನೀನು ಸ್ಥಿರಚಿತ್ತವಾಗಿರಬೇಕು, ನೀನು ಕಳವಳಗೊಳ್ಳಬಾರ್ದು, ಮತ್ತು ನೀನು ಯಾವಾಗಲೂ ನನ್ನ ವಾಕ್ಯದ ಪ್ರಕಾರ ನಡಿಬೇಕು ಅಂತಂತಾರೆ. ಮತ್ತು ದೇವರಂತಾರೆ, ನಾನು ಮೋಶೆಯ ಜೊತೆ ಹೆಂಗಿದ್ನೋ ಹಂಗೆ ನಾನು ನಿನ್ನ ಜೊತೆಯೂ ಇರ್ತೀನಿ ಅಂತ ಅಂತಾರೆ. ಮತ್ತು ಆವಾಗ ಯೆಹೋಶುವನು ಜನಾಧಿಪತಿಗಳಿಗೆ ಎಲ್ಲರಿಗೂ ಜನರಿಗೆ ಅನ್ನಕ್ಕಂತಾರೆ, ನೀವು ನೀವು ಜನರಿಗನ್ರಿ, ಇನ್ನು ಯೋರ್ದನ್ ಹೊಳೆಯನ್ನು ದಾಟುವುದಕ್ಕೆ ಇನ್ನೂ 3 ದಿನ ಇದೆ. ಅಷ್ಟರೊಳಗಡೆ ನೀವು ಎಲ್ಲ ಆಹಾರವನ್ನು ಮತ್ತು ಏನೇನು ಬೇಕೋ ಎಲ್ಲ ವಸ್ತುಗಳನ್ನು ಎಲ್ಲ ವಸ್ತುಗಳನ್ನು ನೀವು ಸಿದ್ಧ ಮಾಡ್ಕೊಳ್ಬೇಕು ಅಂತ ಅಂತಾರೆ. ಮತ್ತು ಯೆಹೋಶುವನು 3 ಕುಲ ಯಾವ್ಯಾವುದಂದರೆ ರೂಬೇನು, ಗಾದು ಮತ್ತು ಮನಸ್ಸೆ ಕುಲದವ್ರಿಗಂತಾರೆ, ನೀವು ಕೂಡ ಈ ದೇವರು ಹೇಳಿದ ದೇಶದನ್ನ ಸ್ವಾತಂತ್ರ್ಯ ಮಾಡ್ಕೊಳ್ಳೋದಕ್ಕೆ ನೀವು ಕೂಡ ನಮ್ಮ ಜೊತೆ ಬರಬೇಕು ಅಂತಂತಾರೆ. ಆವಾಗ ಈ ಮೂರು ಕುಲದವರು ಏನಂತಂದರೆ, ನೀನು ಹೆಂಗೆ ಆಜ್ಞಾಪಿಸ್ತೀಯೋ ಹಂಗೆ ಆಗಲಿ ಅಂತ ಅಂದ್ಬಿಟ್ಟು, ನಾವು ಮೋಶೆ ಜೊತೆ ಹೆಂಗಿದ್ರು ಹಂಗೆ ನಾವು ನಿಮ್ಮ ಜೊತೆನೂ ಇರ್ತೀವಿ ಅಂತ ಅಂತಾರೆ. ಮತ್ತು ಯೆಹೋಶುವನು ಇಬ್ಬರು ಗೂಢಚಾರರನ್ನು ಯೆರಿಕೋ ಪಟ್ಟಣಕ್ಕೆ ಕಳಿಸ್ತಾರೆ. ಆಗ ಈ ಇಬ್ಬರು ಗೂಢಚಾರರು ಯೆರಿಕೋ ಪಟ್ಟಣವನ್ನು ಸುತ್ತುತ್ತಿರ್ಬೇಕಾದ್ರೆ ಈ ಜನರಿಗೆ ಗೊತ್ತಾಗತ್ತೆ ಇವರು ಇಸ್ರೇಲ್ ದೇಶದ ಗೂಢಚಾರರು ಅಂತ. ಮತ್ತು ಈ ಯೆರಿಕೋದ ಜನರು ಅವರ ರಾಜರಿಗೆ ಹೇಳ್ಬೇಕಾದ್ರೆ ಆ ಸೈನಿಕರು ಈ ಗೂಢಚಾರನ ಹುಡುಕ್ತಾ ಇರ್ತಾರೆ. ಆವಾಗ ಈ ಗೂಢಚಾರರು ರಾಹೇಬ್ ಅಂತ ಒಬ್ಬರು ರಾಹೇಬಳು ಅಂತ ಒಬ್ಬ ಸೂಳೆಯ ಮನೆಯಲ್ಲಿ ಉಳ್ಕೊತಾರೆ. ಮತ್ತು ಅವರು ಸೈನಿಕರು ಬಂದ್ಬಿಟ್ಟು ರಾಹೇಬಳನ್ನು ಕೇಳಿದಾಗ, ನೀವು ಇಬ್ಬರು ಮನುಷ್ಯರನ್ನು ನೋಡಿದ್ರ ಅಂತ ಕೇಳಿದಾಗ ರಾಹೇಬಳು ಅಂತಾರೆ, ನಾನು ನೋಡದೆ ಹೌದು, ಆದರೆ ಅವರು ಈ ಈ ಕೋಟೆ ಬಾಗಿಲನ್ನು ಮುಚ್ಚುವುದು ಸಮಯ ಆಗಿರ್ಬೇಕಾದ್ರೆ ಅವರು ಹೋದ್ರು ಅಂತಂತಾರೆ. ಆವಾಗ ಈ ಸೈನಿಕರು ಅಲ್ಲಿ ಗೂಢಚಾರರು ಇರ್ಬೋದೇನೋ ಅಂತ ಓಡೋಗ್ತಾರೆ. ಆವಾಗ ರಾಹೇಬಳು ಇಬ್ಬರು ಗೂಢಚಾರಿಗೆ ಅಂತಾರೆ, ನಾನು ಈ ಯೆರಿಕೋ ಪಟ್ಟಣದವರು, ನೀವು ನಮ್ಮ ಮೇಲೆ ಯುದ್ಧ ಮಾಡ್ತೀರಾ ಅಂತ ಕೇಳ್ಬಿಟ್ಟು ತುಂಬ ಕಳವಳ ಪಡ್ಕೊಂಡಿದ್ದಾರೆ, ಮತ್ತು ಅವರು ಭಯಭೀತವಾಗಿದ್ದಾರೆ ಅಂತ ಅಂತಾರೆ. ಮತ್ತು ರಾಯಬಳು ಇಬ್ಬರು ಗೂಢಚಾರಿಗೆ ಅಂತಾರೆ, ನಾನು ನಿಮ್ಮನ್ನ ಹೆಂಗೋ ರಕ್ಷಿಸಿದ್ನೋ ಹಂಗೆ ನೀವು ನನ್ನ ರಕ್ಷಿಸ್ಬೇಕು ಅಂತಂತಾರೆ. ಆವಾಗ ಇಬ್ಬರು ಗೂಢಚಾರರು ಅಂತಾರೆ, ನೀನು ನಾವು ಇಳಿಯುವ ಕಿಟಕಿಯ ಮೇಲೆ ಒಂದು ಕೆಂಪು ದಾರನ ಕಟ್ಟಬೇಕು, ಮತ್ತು ನೀನು ಕೆಂಪು ದಾರನ ಕಟ್ಟಬೇಕು, ಮತ್ತು ನಾವು ಯುದ್ಧ ಮಾಡುವ ಸಮಯದಲ್ಲಿ ನೀನು ನಿಮ್ಮ ಎಲ್ಲ ಕುಟುಂಬದವರನ್ನು ನಿನ್ನ ಮನೆಯಲ್ಲೇ ಇಟ್ಕೋಬೇಕು. ಯಾರಾದರೂ ಆಚೆ ಕಡೆ ಹೋದರೆ ಅವರು ಸತ್ತೋದ್ರೆ ಅದು ನಮ್ಮ ತಪ್ಪಲ್ಲ ಅಂತ ಅಂತಾರೆ. ಮತ್ತು ಹೀಗೆ ಈ ಗೂಢಚಾರರು ಹೋಗ್ಬಿಟ್ಟು ಯೆಹೋಶುವನಿಗೆ ಆಗಿದ್ದ ಘಟನೆ ಎಲ್ಲ ಅಂತಾರೆ. ಮತ್ತು ಇವರು ಯೋರ್ದನ್ ಹೊಳೆಯನ್ನು ದಾಟಬೇಕು. ಮತ್ತು ದೇವರು ಯೆಹೋಶುವನಿಗೆ ಅಂತಾರೆ, ನೀನು ಯೋರ್ದನ್ ಹೊಳೆಯನ್ನು ದಾಟಬೇಕು ಅಂತ. ಮತ್ತು ಆವಾಗ ದೇವರು ಏನಂತಂದರೆ, ಈ ಯಾಜಕರು ಮಂಜೂಷ ಪೆಟ್ಟಿಯನ್ನು ಇಟ್ಕೊತಾರೆ, ಅವ್ನ ಇಟ್ಕೊಂಡು ಮುಂದೆ ಹೋಗ್ತಾರೆ. ಮತ್ತು ಅವ್ರಿಗೂ ಮತ್ತು ನಿಮಗೂ 2000 ಮೊಳ
ಅಂತರ ಇರಬೇಕು ಅಂತಂತಾರೆ. ಮತ್ತೆ ಹೀಗೆ ಆಗ್ಬೇಕಾರೆ ಅವರು ಯೋರ್ದನ್ ಹೊಳೆಯನ್ನು ದಾಟುವುದಕ್ಕೆ ಹೋಗ್ತಾರೆ. ಮತ್ತೆ ಯಾಜಕರು ಅವರ ಕಾಲ್ಗಳನ್ನು ಯೋರ್ದನ್ ನೀರಿನ ಮೇಲೆ ಇಡ್ಬೇಕಾರೆ ಎಲ್ಲ ಹರಿಯುವ ನೀರು ನಿಂತೋಗತ್ತೆ. ಮತ್ತೆ ಅವರು ಅವಾಗ ಯೋರ್ದನ್ ಹೊಳೆಯನ್ನು ದಾಟ್ತಾರೆ. ಓಕೆ ಬ್ರದರ್ ಸಾರಿ ಮ್ಯೂಟ್ ಕಂಟಿನ್ಯೂ ಮಾಡಿ. ಅವರು ಯೋರ್ದನ್ ಹೊಳೆಯನ್ನು ದಾಟ್ತಾರೆ. ಮತ್ತೆ ಮತ್ತೆ ಈಗ ದೇವ್ರು ಏನಂತಂದ್ರೆ, ನೀವು ಯೆರಿಕೋ ಪಟ್ಟಣವನ್ನು 7 ದಿನ ಸುತ್ತಬೇಕು. ಒಂದಿನದಲ್ಲಿ ನೀವು ಹಂಗೆ ಸುತ್ತಬಿಟ್ಟು ಯಾರು ಏನೋ ಆರ್ಭಟಿಸಬಾರ್ದು ಅಂತಂತಾರೆ. ಆದ್ರೆ 7ನೇ ದಿನ ನೀವು 7 ಸರಿ ತುತ್ತೂರಿಯನ್ನು ಊದ್ಬಿಟ್ಟು ಎಲ್ಲರೂ ಜೋರಾಗಿ ಆರ್ಭಟಿಸ್ಬೇಕು ಅಂತಂತಾರೆ. ಆವಾಗ ಅವರು ದೇವ್ರು ಹೇಳ್ದಂಗೆ ಮಾಡಿದಾಗ ಯೆರಿಕೋ ಪಟ್ಟಣ ಬಿದೋಗತ್ತೆ. ಮತ್ತೆ ಆ, ಈ ಇಸ್ರೇಲ್ ಜನರು ಯೆರಿಕೋ ಪಟ್ಟಣಕ್ಕೆ ಹೋಗ್ಬಿಟ್ಟು ಯುದ್ಧ ಆಡಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವಾಗ ಯೋಶುನು ಆ ಗೂಢಚಾರಿಗೆ ಅಂತಾರೆ, ನೀವು ರಹಾಬಳನ್ನು ಮತ್ತೆ ಅವರ ಕುಟುಂಬದವರನ್ನು ಕರ್ಕೊಂಬನ್ನಿ ಅಂತ. ಮತ್ತೆ ಅವಾಗ ಈ ಗೂಢಚಾರರು ಹೋಗ್ಬಿಟ್ಟು ರಾಹೇಬರನ್ನು ಮತ್ತೆ ಅವ್ರ ಕುಟುಂಬದವರನ್ನು ಕರ್ಕೊಂಡ್ಬರ್ತಾರೆ. ಮತ್ತೆ ಅಲ್ಲಿರುವ ಚಿನ್ನ ವಜ್ರಗಳನ್ನೆಲ್ಲ ಅವರು ಆ, ದೇವ್ ಅವರು ಅವರೇ ಇಟ್ಕೊಳ್ದೆ ದೇವರಿಗೆ ಕೊಡ್ತಾರೆ. ಮತ್ತೆ ಏ, ಈ ಹೀಗೆ ಅವರು ಯೆರಿಕೋ ಪಟ್ಟಣವನ್ನು ನಾಶ ಮಾಡ್ತಾರೆ. ಮತ್ತೆ ಇವರು ಯೋಶುವನು ಒಂದು ಶಾಪ ಹಾಕ್ತಾರೆ. ಅದು ಏನಂದ್ರೆ, ಯಾರಾದ್ರೂ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಾಕಿದ್ರೆ ಅವರ ಹಿರಿಯ ಮಗನು ಅಸ್ತಿವಾರ ಹಾಕ್ಬೇಕಾದ್ರೆ ಸತ್ತೋಗ್ತಾರೆ. ಮತ್ತೆ ಅವರ ಕಿರಿಯ ಮಗನು ಆ, ಅದಕ್ಕೆ ಬಾಗಿಲು ಹಾಕ್ಬೇಕಾದ್ರೆ ಸತ್ತೋಗ್ತಾರೆ ಅಂತಂತಾರೆ. ಮತ್ತೆ ಹೀಗೆ ಆಗಿರ್ಬೇಕಾದ್ರೆ ಒಬ್ಬ ಮನುಷ್ಯ ಅವನ ಹೆಸರು ಆಕಾನನು ಅಂತ. ಅವನು ಯೆಹೋವನಿಗೆ ಮೀಸಲಾಗಿರೋ ವಸ್ತುಗಳನ್ನ ಅವರ ಗುಡಾರದಲ್ಲಿ ಇಟ್ಕೊಂಡಿರ್ತಾರೆ. ಅವಾಗ ಇವರು ಇಸ್ರೇಲ್ ಜನರು ಇಸ್ರೇಲ್ ಜನರಿಗೆ ಯೋಶುವ ಅಂತಾರೆ, ನೀವು ಹೋಗ್ಬಿಟ್ಟು ಆಯಿ ಪಟ್ಟಣವನ್ನು ನೋಡ್ಕೊಂಬನ್ರಿ ಅಂತಂತಾರೆ. ಅವಾಗ ಜನರು ನೋಡ್ಕೊಂಡ್ ಬರ್ಬೇಕಾದ್ರೆ ಆ ಜನರು ಏನಂತಾರೆ ಅಂದ್ರೆ, ಅಲ್ಲಿ ಆಯಪಟ್ಟಣದಲ್ಲಿ ಅಷ್ಟೊಂದು ಜಾಸ್ತಿ ಜನರಿಲ್ಲ, ಬರೀ 3,000 ಜನರು ಹೋದ್ರೆ ಸಾಕು ಅಂತ ಅಂತಾರೆ. ಅವಾಗ ಆ, ಅವಾಗ ಯೋಶುವನು 3,000 ಜನರು ಸೈನಿಕರನ್ನು ಕಳಿಸ್ಬೇಕಾದ್ರೆ ಅವರು ಆಯಪಟ್ಟಣದಿಂದ ಸೋತ್ಕೊಂಡು ಬರ್ತಾರೆ. ಮತ್ತೆ ಅವರ ಸೈನ್ಯದಲ್ಲಿ 36 ಜನ ಸತ್ತೋಗ್ತಾರೆ. ಮತ್ತೆ ಯೋಶುವನು ದೇವರಿಗೆ ಯಾಕೆ ಅಂತ ಕೇಳಿದಾಗ ದೇವರಂತಾರೆ, ಇಸ್ರಾಯೇಲ್ ಅಲ್ಲಿ ಯಾರೋ ಒಬ್ರು ನನಗೆ ಮೀಸಲಾಗಿರುವ ವಸ್ತುಗಳನ್ನು ಇಟ್ಕೊಂಡಿದ್ದಾರೆ, ಅದಕ್ಕೆ ನೀವೆಲ್ಲರೂ ಶಾಪಗ್ರಸ್ತರಾಗಿದ್ದೀರಾ ಅಂತ ಅಂತಾರೆ. ಮತ್ತೆ ದೇವರಂತಾರೆ, ನೀವು ನನ್ನ ಬಳಿ ಇದು ಕುಲವಾಗಿ ಬರಬೇಕು, ಗೋತ್ರವಾಗಿ ಬರಬೇಕು. ನಾನು ಯಾರನ್ನ ಹಿಡಿತೀನೋ ಅವ್ರನ್ನ ನೀವು ಸುಟ್ಟಾಕ್ಬೇಕು. ಮತ್ತೆ ಅವರ ಆಸ್ತಿ ಸಮೇತ ನೀವು ಅವ್ರನ್ನ ಸುಡ್ಬೇಕು ಅಂತಂತಾರೆ. ಹಂಗೆ ಯೋಶುವನು ಮಾಡಿದಾಗ ಆಕಾನನು ಸಿಹಾಕೊಂತಾರೆ. ಮತ್ತೆ ಅವರ ಗುಡಾರದ ಕೆಳಗಡೆ ಏ, ಇಟ್ಕೊಂಡಿರುವ ವಸ್ತುಗಳನ್ನು ಅವ್ರಿಗೆ ಅಂತಾರೆ. ಮತ್ತೆ ಈ ಆಕಾನನನ್ನು ಅವರು ಕಲ್ವಡ್ದು ಸಾಯಿಸ್ತಾರೆ. ಮತ್ತೆ ಅವರ ವಸ್ತು ಆಸ್ತಿಗಳ ಮಕ್ಕಳನ್ನೆಲ್ಲ ಅವರು ಬೆಂಕಿಯಲ್ಲಿ ಸುಟ್ಟಾಕ್ತಾರೆ. ಹೀಗೆ ಆಗುತ್ತೆ. ಮತ್ತೆ ಆಯಿ ಪಟ್ಟಣವನ್ನು ಅವರು ನಾಶ ಮಾಡಕ್ಕೆ ಹೋಗ್ತಾರೆ. ಮತ್ತೆ ಮತ್ತೆ ಏನಂತಂದ್ರೆ, ಹಿಂದಗಡೆಯಿಂದ ಸೈನಿಕರು ಕೂತ್ಕೊಂಡಿರ್ತಾರೆ. ಮತ್ತೆ ಆ, ಮುಂದಗಡೆಯಿಂದ ಯೋಶುವನು ಮತ್ತೆ ಸೈನಿಕರು ಹೋದಾಗ ಅವರು ಈ ಆಯಾ ಪಟ್ಟಣದವರು ನೋಡ್ಬಿಟ್ಟು, ಇವರು ಬರೀ ಇಷ್ಟೇ ಜನರು ಇದ್ದಾರೆ, ನಾವು ಹೋಗ್ಬಿಟ್ಟು ಇವ್ರನ್ನ ಸಾಯಿಸ್ಬೋದು ಅಂತ ಆಯಪಟ್ಟಣದ ರಾಜರು ಮತ್ತೆ ಅವರ ಸೈನಿಕರು ಅವ್ರನ್ನ ಅವರ ಹಿಂದಗಡೆ ಬರ್ತಾರೆ. ಈ ಯೋಶುವನು ಮತ್ತೆ ಅವರ ಜನರು ಅವರು ಇನ್ನೇನ್ ಅವರು ಭಯಭೀತರಾಗುವಂತೆ ಅವರು ಅರಣ್ಯ ಮಾರ್ಗದಲ್ಲಿ ಓಡ್ತಾರೆ. ಆದ್ರೆ ಅಲ್ಲಿ ಪಟ್ಟಣದ ಹಿಂದಗಡೆ ಇದ್ದ ಸೈನಿಕರೆಲ್ಲ ಆ ದೇಶವನ್ನು ಸುಟ್ಟಾಕ್ತಾರೆ.
ಹೀಗೆ ಅವರು ಆಯ್ ಪಟ್ಟಣವನ್ನು ಸೋಲಿಸ್ತಾರೆ. ಹೀಗೆ ಯೆಹೋಶುವನು ಈ ಇಸ್ರಾಯೇಲ್ ದೇಶವನ್ನು ನಡೆಸ್ಕೊಂಡು ಬರ್ತಾರೆ. ಮತ್ತೆ ಈ ಯೆಹೋಶುವನಿಗೆ ವಯಸ್ಸಾಗ್ತಿರತ್ತೆ. ಮತ್ತೆ ಅವರು ಅವರ ಇನ್ನೇನೋ ಸಾಯುವ ಕಾಲದಲ್ಲಿ ಅವರು ಇಸ್ರಾಯೇಲ್ರಿಗೆ ಅವರು ಮೊದಲನೆಯಿಂದ ಅಂದರೆ ಅಬ್ರಾಹ್ಮನ ಕಾಲದಿಂದ ಈಗಿನವರೆಗೂ ಏನೇನಾಯಿತು, ದೇವರು ನಿಮ್ಮನ್ನ ಹೆಂಗೆ ರಕ್ಷಿಸಿದ್ರು ಅಂತ ಇಸ್ರಾಯೇಲ್ರಿಗೆ ಪುನಃ ಒಂದ್ಸರಿ ಜ್ಞಾಪಕ ಪಡಿಸ್ತಾರೆ. ಮತ್ತೆ ಅವರು ಇಸ್ರಾಯೇಲ್ ಜನರಿಗೆ ಬಲ ತುಂಬ್ತಾರೆ. ಏನಂತಾರೆ ಅಂದರೆ, ನೀವು ಯಾವಾಗಲೂ ಯೆಹೋವನನ್ನು ಸ್ತುತಿಸಿರಿ. ನೀವು ಇವಾಗ ಹೆಂಗೆ ದೇವರು ನಿಮ್ಮನ್ನ ರಕ್ಷಿಸ್ಕೊಂಡು ಬರ್ತಾ ಇದ್ದಾರೋ ಹಂಗೆ ನಿಮ್ಮನ್ನ ದೇವರು ಮುಂದೆನೂ ರಕ್ಷಿಸ್ಕೊಂಡು ಹೋಗ್ತಾರೆ ಅಂತಂತಾರೆ. ಮತ್ತೆ ನೀವು ಯಾವುದೇ ಬೇರೆ ಅನ್ಯ ದೇವರಿಗೂ ಅಡ್ಡ ಬೀಳಬಾರ್ದು, ಮತ್ತೆ ನೀವು ಅವ್ರನ್ನ ಆರಾಧಿಸಬಾರ್ದು ಅಂತಂತಾರೆ. ಮತ್ತೆ ಏನಂತಂದ್ರೆ, ನೀವು ಅನ್ಯ ದೇಶದ ಸ್ತ್ರೀಯರನ್ನು ಮತ್ತೆ ಅನ್ಯ ದೇಶದವರನ್ನು ನೀವು ಮದುವೆ ಆಗಬಾರ್ದು, ಮತ್ತೆ ಅವ್ರನ್ನ ನೀವು ನಿಮ್ಮ ಈ ನಿಮ್ಮ ರಾಜ್ಯದಲ್ಲಿ ಇಟ್ಕೊಬಾರ್ದು. ಯಾಕಂದ್ರೆ ಅವರು ನಿಮ್ಮ ನಿಮ್ಮ ಕಣ್ಗಳಿಗೆ ಮುಳ್ಳು ಹಾಗೆ ಇರ್ತಾರೆ ಅಂತಂತಾರೆ. ಮತ್ತೆ ಯೆಹೋಶುವನು 110 ವರ್ಷದಲ್ಲಿ ಸತ್ತೋಗ್ತಾರೆ. ಮತ್ತೆ ಅವ್ರನ್ನ ಎಫ್ರಾಯಿಮ್ ಪರ್ವತ ಪ್ರಾಂತದಲ್ಲಿ ಅವರನ್ನು ಸಮಾಧಿ ಮಾಡ್ತಾರೆ. ಥ್ಯಾಂಕ್ ಯು ಬ್ರದರ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಸೊ ಎರಡನೇದಾಗಿ ಬ್ರದರ್ ಜೋನಾಥ್ ಅವರು ಮಾತಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಬ್ರದರ್, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇವತ್ತು ಯೆಹೋವನ ಚರಿತ್ರೆ ಬಗ್ಗೆ ನೋಡೋಣ. ಮೋಶೆಯ ಸತ್ತ ಮೇಲೆ ದೇವರು ಯೆಹೋವನಿಗೆ ಹೇಳುತ್ತಾರೆ, ಯೆಹೋವನೇ, ನೀನು ನಿನ್ನ ಸೇವಕನಾದ ಮೋಶೆ ಸಂತಾನು, ನೀನು ಈಗ ಜನರನ್ನು ಕರೆದುಕೊಂಡು ಯೋರ್ದನ್ ಹೊಳೆಯ ದಾಟಿ ನೀನು ಇಸ್ರಾಯೇಲಿಗೆ ಹೋಗಿರಿ ಎಂದು ಹೇಳುತ್ತಾರೆ. ದೇವರು ಹೇಳುತ್ತಾರೆ ಯೆಹೋವನಿಗೆ, ನೀನು ಈ ಯೋರ್ದಾನ್ ಹೊಳೆಯ ಬಿಟ್ಟು ಇಸ್ರಾಯೇಲಿಗೆ ಹೋಗಿರಿ ಎಂದು ಹೇಳುತ್ತಾರೆ. ನೀವು ನಿಮಗೆ ಕೊಟ್ಟಿದ್ದೇನೆ. ನಾನು ಈ ಜನರ ಪ್ರೀತಿಗಳಿಗೆ ಪ್ರಮಾಣ ಮಾಡಿ ಹೇಳುತ್ತೇನೆ, ದೇವವನ್ನು ಇವರಿಗೆ ನೀನೇ ಸ್ವಲ್ಪ ದಿಡಬೇಕು. ದೇವರು ಹೇಳುತ್ತಾರೆ, ನೀನು ಈ ಜನರನ್ನು ಹುಷಾರವಾಗಿ ಕರೆಕೊಂಡು ಯೋರ್ದಾನ ದಾಟಿ ಇಸ್ರಾಯೇಲಿಗೆ ಹೋಗುತ್ತಾರೆ. ನೋಡಿರಿ, ನೀವು ಹೋಗುವಲ್ಲೆಲ್ಲ ನಿಮ್ಮ ಸಂಗಡ ಇರುತ್ತೇನೆ. ನೀವು ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಿಮಗೆ ಕೊಡುವ ದೇಶಕ್ಕೆ ಹೋಗಬೇಕು ಎಂದು ಪಾಳೆಯದ ಎಲ್ಲ ಜನರಿಗೆ ಎಂದು ದೇವರು ಹೇಳಿದರು. ದೇವರು ಹೇಳುತ್ತಾರೆ, ನಿಮ್ಮ ಸಂಗಡದಲ್ಲಿ ಇರುತ್ತೇನೆ. ನೀವು ಈ ಯೋರ್ದಾನ್ ಹೊಳೆಯ ದಾಟಿ ನಿಮಗೆ ಕೊಡುವ ದೇಶಕ್ಕೆ ಹೋಗಬೇಕು ಎಂದು ಹೇಳುತ್ತಾರೆ ದೇವರು. ಆಗ ಯೆಹೋವನು ಕಾನಾನ್ ದೇಶಕ್ಕೆ ಹೋಗಿದರು. ಪಟ್ಟಣವನ್ನು ನೋಡುವುದ ಸ್ವಲ್ಪ ಇಬ್ಬರು ಗಡ ಜನರನ್ನು ಕಳುಹಿಸಿದನು. ಆಗ ಅವರು ಯಾರಿವಿಗೆ ಹೋಗಿ ರಹಬಳಿಯಿಂದ ಮನೆಯಲ್ಲಿ ಇದ್ದುಕೊಂಡರು. ಅಲ್ಲಿ ಕಾನಾನ್ ದೇಶಕ್ಕೆ ಹೋಗುತ್ತಾರೆ. ಅವಾಗ ಪಟ್ಟಣವನ್ನು ನೋಡಿದ ಇಬ್ಬರು ಜನರನ್ನು ಕಳುಹಿಸುತ್ತಾರೆ. ಆಗ ಒಬ್ಬ ಮಹಿಳೆ ರೆಬೆಳ್ ಎಂಬ ಮಹಿಳೆ ಇರುತ್ತಾರೆ. ಮನೆಯಲ್ಲಿ ಇದ್ದರವರು ಆ ವಿಷಯವನ್ನು ಜನರು ಶಿರಿಯವಿನ ಅರಸನಿಗೆ ತಿಳಿಸುತ್ತಾರೆ. ಆಗ ಅರಸನು ಅವಳಿಗೆ, ಇಸ್ರಾಯೇಲ್ ಜನರನ್ನು ನಮ್ಮ ದೇಶವನ್ನು ಸಂಚರಿಸಿರಿ. ಅವಾಗ ರಾಜರು ಹೇಳುತ್ತಾರೆ, ಇಸ್ರಾಯೇಲ್ ಜನರನ್ನು ನಮ್ಮ ದೇಶಕ್ಕೆ ಸಂಚರಿಸಿ ಎಂದು ಹೇಳುತ್ತಾರೆ. ಆ ಮನುಷ್ಯರನ್ನು ನನಗೆ ತಂದು ಒಪ್ಪಿಸಿ ಎಂದು ಕೇಳಿಕೊಳ್ಳುದನು. ಅವರು ಹೇಳುತ್ತಾರೆ, ಆ ಮನುಷ್ಯವನ್ನು ನನಗೆ ಒಪ್ಪಿಸಿ ಎಂದು ಹೇಳುತ್ತಾರೆ. ಆಗ ರಬೆಯಳವರು ಅರಬಿನಂದರನ್ನು ಬಚ್ಚಿಟ್ಟು ಅವರಿಗೆ, ಆ ಮನುಷ್ಯರನ್ನು ನನ್ನ ಬಳಿಗೆ ಬಂದದ್ದು ನಿಜ ಆದರೆ ಅವರು
ಎಲ್ಲಿಗೆ ಎಂದರು. ಅವರು ಹೇಳುತ್ತಾರೆ, ರೆಬೆರವಳವರು ಅವರನ್ನು ಮುಚ್ಚಿ ಇಟ್ಟುತ್ತಾರೆ. ಮನುಷ್ಯರನ್ನು ಬಂದಾಗಿ ನಿಜ ಅಂದರೆ ಎಲ್ಲರೂ ಹೇಳುತ್ತಾರೆ. ಅರಸನ ಹವಳುಗಳು ಆಳುವಲು ಆ ಮನುಷ್ಯರನ್ನು ಎಷ್ಟು ಹುಡುಕಿದಿರಿ. ಸ್ವಲ್ಪವೇ. ರಾಜ ಹೇಳುತ್ತಾರೆ, ಅವರನ್ನು ಎಷ್ಟು ಹುಡುಕಿದಿರಾ ಎಂದು ಕೇಳುತ್ತಾರೆ. ನಂತರ ರಾಯಬಳು ಮನುಷ್ಯರಿಗೆ, ನಿಮ್ಮ ದೇವರಾದ ಯೆಹೋವನೆಂಬ ಪರಲೋಕದಲ್ಲಿರುವ ಭೂಲೋಕದಲ್ಲಿರುವ ದೇವರು. ಅವಾಗ ಅವರು ಹೇಳುತ್ತಾರೆ, ಆ ಮನುಷ್ಯರಿಗೆ, ನಿಮ್ಮ ದೇವರಾದ ಯೆಹೋವನೆಂಬನೇ ಪರಲೋಕದಲ್ಲಿರುವ ಭೂಲೋಕದಲ್ಲಿರುವ ದೇವರು. ಅದರಿಂದ ನನ್ನ ಮೇಲೆ ದಯೆ ತೋರಿಸಿ. ಅವರು ಹೇಳುತ್ತಾರೆ, ನನ್ನ ಮೇಲೆ ನೀವು ನನಗೆ ದಯೆ ತೋರಿಸಿ ಎಂದು ಹೇಳುತ್ತಾರೆ. ಆದದರಿಂದ ತಂದೆ ತಾಯಿ ಸಹಿದರು. ಆವಾಗ ತಂದೆ ತಾಯಿ ಸಹಿದರು. ನೀವು ಹೊರಗೆ ಸಾಕಿದಂತೆ ಓಡಿ ಹೋಗಿ ಎಂದು ಹೇಳಿದರು. ಅವಾಗ ಅವರು ಹೇಳುತ್ತಾರೆ, ನೀವು ಹೊರಗೆ ಸಾಕಿದಂತೆ ಓಡಿ ಹೋಗಿ ಎಂದು ಹೇಳುತ್ತಾರೆ. ಆಗ ಆ ಮನುಷ್ಯರನ್ನು ನಿಮ್ಮ ತಿಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟು ಮತ್ತು ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಎಲ್ಲ ನಿನ್ನ ಮನೆಯಲ್ಲಿ ಇರುವುದಕ್ಕೂ ಎಂದು ಹೇಳಿದರು. ಅವರು ಹೇಳುತ್ತಾರೆ, ಕಿಟಕಿಯ ಈ ಕೆಂಪು ದಾರನ್ನು ಕಟ್ಟು ಮತ್ತು ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಎಲ್ಲಾ ಮನೆಯಲ್ಲಿ ಇರಿ ಎಂದರು. ಆಗ ಅವರಿಬ್ಬರು ಯೆಹೋವನ ಬಳಿಗೆ ಬಂದು ನಡೆದ ಸಂಗತಿಯೆಲ್ಲ ತಿಳಿಸಿದರು. ಅವಾಗ ಅವರಿಬ್ಬರು ಯೆಹೋವನಿಗೆ ಹೋಗಿ ತಿಳಿಸಿದರು. ಯೆಹೋವನು ಜನರಿಗೆ ಹೇಳುತ್ತಾರೆ, ಯಾಜಕರಾದ ಲೇವಿಯವರು ಮಂಜೂಷ ಹೊತ್ತಿರುವುದನ್ನು ಹೇಳುತ್ತಾರೆ. ನೋಡಿದ ತಕ್ಷಣ ನೀವು ನಮ್ಮ ಸ್ಥಳವನ್ನು ಬಿಟ್ಟು ಹೋಗಿರಿ ಎಂದು ಹೇಳುತ್ತಾರೆ. ಯಾಜಕರು ದೇವರು ಒಡಂಬಡಿಕೆಯ ಮನುಷ್ಯನನ್ನು ಎತ್ತಿಕೊಂಡು ಯೊರ್ದಾನ್ ಹೊಳೆಯ ನೀರಲ್ಲಿ ಕಾಲು ಹಾಕಿದರು. ಆವಾಗ ಯೆಹೋವನಿಗೆ ವಯಸ್ಸಾಗಿದ ತಕ್ಷಣ ಯೆಹೋವನು 110 ವರ್ಷನಾಗಿ ಮರಣ ಹೋದನು. ಈ ವಾಕ್ಯ ದೇವರ ಆಶೀರ್ವಾದ. ಅದು ಯೆಹೋವನಲ್ಲ, ಯೆಹೋಶುವನು 110 ವರ್ಷ. ಹೌದು ಸಿಸ್ಟರ್, ಬ್ರದರ್ ಯೆಹೋವನು ಅಂತಂದ್ರೆ ಯೆಹೋಶುವನು. ಓಕೆ ಸಿಸ್ಟರ್, ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್, ಒಳ್ಳೆ ಪ್ರಯತ್ನ ಮಾಡಿದಿರಿ. ಸೊ ಮೂರನೇದಾಗಿ ಸಿಸ್ಟರ್ ಅನುನಿತ್ ಅವರು ಮಾತಾಡೋಕೆ ಕೇಳ್ಕೊಳ್ತಾನೆ. ಸಿಸ್ಟರ್, ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಯೋಷುವನ ಚರಿತ್ರೆಯನ್ನು ನೋಡೋಣ. ದೇವರು ಹೇಳಿದರು, ಮೋಶೆ ನೋಡು, ನನ್ನ ಸೇವಕನಾದ ಮೋಶೆ ಸತ್ತೋದನು. ನೀನು ನನ್ನ ಜನರನ್ನು ನಾನು ಇಸ್ರೇಲ್ ಜನಕ್ಕೆ ಕೊಟ್ಟಿರುವ ದೇಶಕ್ಕೆ ಹೋಗು, ಯೊರ್ದಾನ್ ಹೊಳೆಯನ್ನು ದಾಟಿ ಹೋಗು ಎಂದು ಹೇಳಿದರು. ಹಾಗೆ ಇದನ್ನ ಕೇಳಿಸ್ಕೊಂಡು ಇದು ಯೋಶುವ ಬಂದು ಇಬ್ಬರು ಗೂಢಚಾರರನ್ನು ಕಳಿಸ್ತಾರೆ. ಆ ಕೋಟೆ ಎಷ್ಟು ದೊಡ್ಡದಿದೆ, ಅದರಲ್ಲಿ ಎಷ್ಟು ಜನರಿದ್ದಾರೋ ಎಂದು ನೋಡಕ್ಕೆ ಕಳಿಸಿದಾರಂತೆ. ಆಮೇಲೆ
ಆ ಇಬ್ಬರು ಗೂಢಚಾರರು ರಾಹಾಬ್ ಎಂಬ ಮನೆಯಲ್ಲಿ ಇರ್ತಾರಂತೆ. ಇದನ್ನ ನೋಡ್ಬಿಟ್ಟು ಜನರು ರಾಜಗೆ ಹೇಳ್ತಾರಂತೆ. ರಾಜ ಬಂದು ಅವ್ರ ವೀರಗಳನ್ನು ಕಳಿಸಿ, ನೋಡಿ ಆ ಇಬ್ಬರು ಗೂಢಚಾರರನ್ನು ನನ್ನ ಕಣ್ಣು ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಿ ಎಂದು ಹೇಳಿದ್ದಾರೆ. ಆಮೇಲೆ ಆ ವೀರರುಗಳು ಮೇಲೆ ಹೋಗಿ ರಾಹಾಬ್ ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಆ ಇಬ್ಬರು ಗೂಢಚಾರರನ್ನು ಮೇಲೆ ಬಚ್ಚಿಟ್ಟಾಳಂತೆ. ಆಮೇಲೆ ಅವ್ರ ಮೇಲೆ ಹೋಗಿ ನೋಡುವಾಗ ಅವ್ರು ಇರಲಿಲ್ಲ ಅಂತೆ. ಆಮೇಲೆ ಆ ವೀರರುಗಳು ರಾಹಾಬನ್ನ ನೋಡ್ಬಿಟ್ಟು ನಾವು ಮತ್ತೆ ಬರ್ತೀವಿ ಎಂದು ಹೇಳ್ಬಿಡ್ತಾರಂತೆ. ಆಮೇಲೆ ರಾಹಾಬ್ ಅವರನ್ನ ಕೆಂಪು ದಾರದಿಂದ ಸಿಲಿಸ್ತಾರಂತೆ. ಆಮೇಲೆ ಆ ಇಬ್ಬರು ಗೂಢಚಾರರು ಹೇಳ್ತಾರಂತೆ, ನೋಡಿ ನೀವು ಈ ಕೆಂಪು ದಾರವನ್ನು ನಿಮ್ಮ ಕಿಟಕಿಯಲ್ಲೇ ಇರಲಿ ಎಂದು ಹೇಳಿಬಿಟ್ಟು, ಆಮೇಲೆ ನಿಮ್ಮ ಮನೆಯಲ್ಲಿ ಯಾರನ್ನ ಕಾಯಪಟ್ರೆ ನಾವು ಅದನ್ನ ನೋಡ್ಕೊಡ್ತೀವಿ. ಆಮೇಲೆ ನಿಮ್ಮ ಮನೆಯಲ್ಲಿ ಇರೋವರು ಯಾರನ್ನು ಆಚೆ ಬರಬೇಡಿ ಎಂದು ಹೇಳಿದರು. ಹಾಗೆ ಅವರು ಹೊರಟರು. ನಡೆದಿದ್ದೆಲ್ಲ ಯೋಶುವನಿಗೆ ಒಂದು ಹೇಳುತ್ತಾರೆ. ಆಮೇಲೆ ದೇವರು ಯೋಶುವನನ್ನು ಕರೆದು 6 ದಿನಕ್ಕೆ ಒಂದೊಂದು ಸಾರಿ ನೀನು ಕೋಟೆಯನ್ನು ಸುತ್ತಬೇಕು ಎಂದು ಹೇಳಿದರು. ಹಾಗೆ ಜನರಕ್ಕೆ ಒಡಂಬಡಿಕೆ ಪೆಟ್ಟಿಯನ್ನು ಕೊಡ್ತಾರಂತೆ. ಯಾಜಕರ ಹತ್ರ ಒಡಂಬಡಿಕೆ ಪೆಟ್ಟಿಯನ್ನು ಕೊಟ್ಟು ಅವರು ಒಂದೊಂದು ದಿವಸಕ್ಕೆ ಒಂದು ಸಾರಿ ಯೋರ್ದನನ್ನು ದಾಟಿ ಹೋಗಿ ಒಂದೊಂದು ದಿನನೂ ಒಂದು ಸರಿ ಸುತ್ತಾರೆ. 6ನೇ ದಿನನೂ ಆ ಥರನೇ ಮಾಡ್ತಾರಂತೆ. 7ನೇ ದಿನ 7 ಸರಿ ಸುತ್ತಾರಂತೆ. ಆಮೇಲೆ ಶಬ್ದ ಮಾಡ್ತಾರಂತೆ. ಶಬ್ದ ಮಾಡಿದ ಮೇಲೆ ಆ ಕೋಟೆ ಬಂದು ಬಿದ್ದೋಗುತ್ತಂತೆ. ಆಮೇಲೆ ಅವರು ಒಳಗಡೆ ಹೋಗಿ ಹಂಚ್ಕೊಟ್ರು. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ಪಾರ್ಟಿಸಿಪೇಟ್ ಯಾರಂದ್ರೆ ಸ್ತುತಿನ್ ಅವರು, ಬ್ರದರ್ ಸ್ತುತಿನ್ ಅವರು ಮಾತಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಬ್ರದರ್ ಸ್ತುತಿನ್ ಬಂದಿಲ್ವಾ ಅವರು? ಸೊ ನೆಕ್ಸ್ಟ್ ಸಿಸ್ಟರ್ ನೀತು. ಓಕೆ. ನೆಕ್ಸ್ಟ್ ಬ್ರದರ್ ನಕುಲ್ ರಾಜು ಅವರು ಮಾತಾಡೋಕೆ ಕೇಳ್ಕೊಳ್ತಾನೆ. ಬ್ರದರ್ ನೀಟಾಗಿ ಕೇಳಿಸುತ್ತಾ ಬ್ರದರ್? ಕೇಳಿಸುತ್ತಪ್ಪ. ತಂದೆಯಾದ ದೇವರ ನಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ಯೋಶುವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಮೋಶೆ ಸತ್ತ ಮೇಲೆ ದೇವರು ಯೋಶುವನ್ಗೆ ಹೇಳ್ತಾರೆ, ನೋಡು ನೂನನ ಮಗನಾದ ಯೋಶುವನೇ, ಈಗ ನನ್ ಸೇವಕನಾಗಿದ್ದಲ್ಲ ಈ ಮೋಶೆ, ಈಗ ಅವ್ರು ಸತ್ತಿದ್ದಾರೆ. ಅದಕ್ಕೆ ನೀನು ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶವರೆಗೂ ನೀನ್ ನಡ್ಸ್ಕೊಂಡ್ ಹೋಗ್ಬೇಕು. ನಾನು ಅವ್ರಿಗೆ ಯಾವ ದೇಶವನ್ನು ಕೊಡ್ಬೇಕಂತ ಇದ್ದೆ ಅಲ್ಲವರೆಗೂ ನೀನ್ ನಡ್ಸ್ಕೊಂಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಾನ್ ಮೋಶೆ ಜೊತೆ ಹೆಂಗಿದ್ದೆ ಅದೇ ರೀತಿ ನಿನ್ ಜೊತೆನೂ ಇರ್ತೀನಿ, ನಿನ್ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಆಮೇಲೆ ದೇವ್ರು ಹೇಳ್ತಾರೆ, ಮೋಶೆ ನಿಂಗೆ ಹೇಳ್ಕೊಟ್ಟಿರೋಲ್ಲ,
ಈ ಶಾಸ್ತ್ರ ಎಲ್ಲ ಅದನ್ನ ನೀನ್ ಕೈಗೊಂಡಿ ನಡಿಬೇಕು. ಮತ್ತೆ ಈ ಪಾಳ್ಯ ಎಲ್ಲಾ ಕಡೆ ಹೋಗಿ ಜನರಿಗೆಲ್ಲೋ ಇನ್ನು 3 ದಿವಸದಲ್ಲಿ ದೇವ್ರ್ ನಿಮ್ಗೆ ಯಾವ ದೇಶನು ಕೊಡ್ತಾರೆ ಅಂತ ಹೇಳಿದ್ರು ಆ ದೇಶಕ್ಕೆ ನೀವು ಹೋಗ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಯೋಶ್ವ ಈ ಕಾನಾನ್ ದೇಶದಲ್ಲಿ ಯೆರಿಕೋ ಪಟ್ಟಣವನ್ನು ನೋಡಕ್ಕೋಸ್ಕರ ಇಬ್ರು ಗೂಢಾಚಾರಿಯನ್ನು ಕಳಿಸ್ತಾರೆ. ಈಗ ಈ ಗೂಢಾಚಾರಿ ಅಂದ್ರೆ ಯಾರು? ಯಾರಂದ್ರೆ ಈಗ ಸ್ಪೈ ಏಜೆಂಟ್ ಸೀಕ್ರೆಟ್ ಆಗಿ ವರ್ಕ್ ಮಾಡ್ತಾರಲ್ಲ ಅವ್ರನ್ನ ಗೂಢಾಚಾರಿ ಅಂತಾರೆ. ಅವ್ರನ್ನ ಕಳಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ರಾಹಬಾಳ್ ಎಂಬ ಮನೆಯಲ್ಲಿ ಉಳ್ಕೊಂತಾರೆ. ಈ ವಿಷಯ ಗೊತ್ತಾಗ ಜನರಿಗೆ ಅವ್ರ ಅರಸ ಇರ್ತಾರಲ್ಲ ಯೆರಿಕೋ ಪಟ್ಟಣದ ಅರಸ ಅವ್ರು ತಿಳಿಸ್ತಾರೆ. ಅವ್ರಿಗೆ ಹೇಳ್ತಾರೆ, ನೋಡಿ ರಾಜರೇ, ನಮ್ ದೇಶವನ್ನು ನೋಡಕ್ಕೆ ಇಸ್ರಾಯೇಲ್ ಜನರು ಬಂದಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ರಾಜ ಸರಿ ಅನ್ಬಿಟ್ಟು ಅವ್ರನ್ನ ಕಳ್ಸ ಮೇಲೆ ಇವ್ರನ್ನ ಕರೀತಾರ ಆಳ್ಗಳನ್ನ. ಅವ್ರ ಆಳ್ಗಳು ಹೇಳ್ತಾರೆ, ನೋಡ್ರಿ ನೀವು ರಾಹಬಾಳ್ ಮನೆಗೆ ಹೋಗ್ಬಿಟ್ಟು ಆ ಇಸ್ರಾಯೇಲ್ ಜನರು ಬಂದಿದ್ದಾರಲ್ಲ ಇಬ್ರು ಜನರು ಅವ್ರನ್ನ ತಂದಿ ನನ್ ಮುಂದೆ ಒಪ್ಪಿಸಿ ಅಂತ ಹೇಳ್ತಾರೆ. ಅದಕ್ಕೆ ಆಳ್ಗಳು ಸರಿ ಅನ್ಬಿಟ್ಟು ಅವ್ರು ಹೋಗ್ತಾರೆ. ಆ ರಾಹಬಾಳ್ ಇರ್ತಾರಲ್ಲ ಅವ್ರನ್ನ ನೋಡ್ಕೊಂಡ್ ಬಿಟ್ಟಿದ್ದಾರೆ ಬರದ್ನ. ಅದಕ್ಕೆ ಆ ಇಬ್ರು ಮನುಷ್ಯನ ಬಚ್ಚಿಕ್ಬಿಟ್ಟು ಮಾಳಿಗೆ ಮೇಲೆಯಲ್ಲಿ ಅವರು ಬಂದ ಆಳ್ಗಳು ಕೇಳ್ತಾರೆ, ಆ ಮನುಷ್ಯರು ಬಂದಿರೋಲ್ಲ ಇಬ್ರು ಮನುಷ್ಯರು ನಂಗ್ ತಂದು ಒಪ್ಪಿಸಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಂತಾರೆ ರಾಹಬಳು, ನೋಡ್ರಿ ನೀವ್ ಹೇಳ್ತಾರ ತರ ಆ ಇಬ್ರು ಮನುಷ್ಯರು ನನ್ನ ಹತ್ರ ಬಂದಿದ್ದೊಂದು ನಿಜ. ಅದೇ ಅವ್ರು ಎಲ್ಲೋಗಾರೆ ಯಾ ಕಡೆ ಹೋಗಿದ್ದಾರೆ ನಂಗೆ ಏನೋ ಗೊತ್ತಿಲ್ಲ. ಅದಕ್ಕೆ ನೀವ್ ಜಲ್ದಿ ಹೋಗಿ ಅವ್ರು ನಿಮ್ ಸಿಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೋಗ್ಬಿಟ್ಟು ಹುಡ್ಕ ಆಡ್ತಾರೆ, ಆದ್ರೆ ಸಿಗಲ್ಲ. ಆಮೇಲೆ ಅವ್ರು ರಾಹಬಳು ಆ ಇಬ್ರು ಮನುಷ್ಯರ ಹತ್ರ ಹೋಗಿ ಹೇಳ್ತಾರೆ, ದೇವ್ರು ನಿಮ್ಗೆ ಈ ದೇಶವನ್ನು ಕೊಟ್ಟಿದಾರಂತ ನಂಗೆ ಗೊತ್ತು. ಮತ್ತೆ ನಿಮ್ ದೇವ್ರು ಇದಾರಲ್ಲ ಯೆಹೋವ ದೇವ್ರು ಅವ್ರೊಬ್ರೆ ಭೂಲೋಕಕ್ಕೂ ಪರಲೋಕಕ್ಕೂ ದೇವ್ರ ಅಂತಾನು ನಂಗೆ ಗೊತ್ತು. ಅದಕ್ಕೆ ನೀವ್ ನನ್ ಮೇಲೆ ಸ್ವಲ್ಪ ದಯೆ ಕರುಣೆ ತೋರ್ಸುರಿ. ನನ್ ಬಂಧುಗಳಿಗೂ ಎಲ್ಲ ತಂದೆ ತಾಯಿನ ಎಲ್ಲಾರ್ನು ನಾಶ ಮಾಡ್ಬೇಡ್ರಿ ಉಳ್ಸ್ರಿ ಅಂತ ನಿಮ್ಮ ದೇವ್ರು ಇದಾರಲ್ಲ ಅವ್ರ ಮೇಲೆ ಪ್ರಮಾಣ ಇಕ್ಕೇಳಿ ಅಂತ ಹೇಳ್ತಾರೆ. ಅದೀಗ ಇಬ್ರು ಜನರು ಸರಿ ಅಂತ ಒಪ್ಕೊಂತಾರೆ. ಆಮೇಲೆ ಅವ್ರನ್ನ ಈ ಹಗ್ಗ ಇರುತ್ತಲ್ಲ ಅವ್ರ ಕಿಟಕಿ ಇರುತ್ತಲ್ಲ ಅವ್ರದ್ದು ಏನಂದ್ರೆ ಮನೆ ಸ್ವಲ್ಪ ಎತ್ತರದಲ್ಲಿ ಇರುತ್ತೆ. ಅದಕ್ಕೆ ಅವ್ರ ಕಿಟಕಿ ಮೂಲಕ ಹಗ್ಗದಿಂದ ಅವ್ರನ್ನ ಕೆಳಗಡೆ ಇಳಿಸ್ತಾರೆ. ಆಮೇಲೆ ಹೇಳ್ತಾರೆ ರಾಹಬಳು ಆ ಇಬ್ರು ಮನುಷ್ಯರಿಗೆ ನೀವ್ ಯಾರಿಗೂ ಕೈ ಸಿಗದಂತೆ ಹೊಂಟೋಗಿ ಅಂತ ಹೇಳ್ತಾರೆ. ಅದಕ್ಕೆ ಆ ಇಬ್ರು ಮನುಷ್ಯರು ಹೇಳ್ತಾರೆ, ನನ್ನ ಇಳಿಸಿದ್ಯಲ್ಲ ಈ ಆ ಕಿಟಕಿಗೆ ಕೆಂಪು ದಾರವನ್ನು ಕಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಸರಿ ಅಂತ ಹೇಳ್ಬಿಟ್ಟು ನೀವ್ ಹೇಳಿದ ತರಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳ್ಸ. ಆಮೇಲೆ ಅವ್ರು ಹೇಳಿದ ತರ ಮಾಡ್ತಾರೆ. ಆಮೇಲೆ ಇರ್ತಾರಲ್ಲ ಇಬ್ರು ಜನರು ಹೋಗ್ಬಿಟ್ಟು ನಡೆದಿದ್ದೆಲ್ಲ ವಿಷಯನ ಯೋಶುನ್ ತಿಳಿಸ್ತಾರೆ. ಆಮೇಲೆ ಯೋಶುನು ಅವ್ರ ಬೆಳ್ಗೆ ಎದ್ದಿ ಜನರಿಗೆಲ್ಲ ಹೇಳ್ತಾರೆ, ಯಾಜಕರು ಈ ಲೇವಿಯರು ಯೆಹೋವ ದೇವರ ಒಡಂಬಡಿಕೆ ಮಂಜೂಷ ಪೆಟ್ಟಿಗೆಯನ್ನು ಎತ್ಕೊಂಡು ಹೋಗೋದ್ನ ನೀವು ನೋಡ್ ತಕ್ಷಣ ನಿಮ್ ಸ್ಥಳ ಎಲ್ಲ ಬಿಟ್ಬಿಟ್ಟು ಅವ್ರ ಹಿಂದೆ ಹೋಗ್ಬೇಕಂತ ಹೇಳ್ತಾರೆ. ಅದಕ್ಕೆ ಈ ಯಾಜಕರು ಇರ್ತಾರಲ್ಲ ಲೇವಿಯರು ಈ ಮಂಜೂಷ ಪೆಟ್ಟಿಗೆಯನ್ನು ಎತ್ಕೊಂಡು ಹೋಗೋದ್ ನೋಡ್ತಾರೆ. ಅವಾಗ ಅವ್ರ ಸ್ಥಳ ಎಲ್ಲ ಬಿಟ್ಬಿಟ್ಟು ಅವ್ರ ಹಿಂದೆ ಹೋಗ್ತಾರೆ. ಆಮೇಲೆ ಯೋರ್ದಾನ್ ನದಿಯಲ್ಲಿ ಬರ್ತಾರೆ. ಅಲ್ಲಿ ಕಾಲಿಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಮೇಲಿಂದ ಬರ್ತಾ ಇರ್ತಲ್ಲ ನೀರು ಅದೆಲ್ಲ ನಿಂತೋಗ್ಬಿಡುತ್ತೆ. ಆಮೇಲೆ ಅದಿಂದ ದಾಟಿ ಆ ಸೈಡ್ ಹೋಗ್ತಾರೆ. ಅಲ್ಲಿ ಹೋಗಾಮೇಲೆ ಇವ್ರು ಯೆರಿಕೋ ಪಟ್ಟಣವ್ರು ಇರ್ತಾರಲ್ಲ ಅವ್ರನ್ನ ನೋಡ್ತಾರೆ ಬರದ್ನ. ಅದಕ್ಕೆ ಪೂರ್ತಿ ಹೆಂಗ್ ಸೀಲ್ ಮಾಡಿರ್ತಾರ ಗೊತ್ತಾ ಬಾಗ್ಲೆಲ್ಲ. ಯಾರು ಒಳಗಡೆ ಇರೋರು ಈಚೆ ಹೋಗಕ್ಕಾಗಲ್ಲ, ಈಚೆ ಇರೋರು ಒಳಗಡೆನು ಬರಕ್ಕಾಗಲ್ಲ ಹಂಗ್ ಮಾಡಿಕ್ಕಿರ್ತಾರೆ. ಅದಕ್ಕೆ ದೇವ್ರು ಯೋಶುನ್ಗೆ ಹೇಳ್ತಾರೆ, ನೋಡು ನೀವು ಇದ್ದೀರಲ್ಲ ಈ ಯೆರಿಕೋ ಪಟ್ಟಣದ ಅರಸ ಯುದ್ಧ ವೀರರು ಎಲ್ಲಾರ್ನ ನಿಮ್ ಕೈಯಲ್ಲಿ ಒಪ್ಪಿಸಿದೀನಿ. ನಿಮ್ಮ ಭಟ್ರು ಇದಾರಲ್ಲ ಈ ಭಟರೆಲ್ಲ 6 ದಿವಸವರೆಗೂ ಒಂದೊಂದ್ ಸುತ್ಬೇಕು ಈ ಯೆರಿಕೋ ಪಟ್ಟಣದು. ಈ 7ನೇ ದಿವಸದಲ್ಲಿ 7 ಸುತ್ಬಿಟ್ಟು ಇವ್ರ ಯಾಜಕರೆಲ್ಲ ಕೊಂಬುನ ಊದ್ಬೇಕು. ಆ ಕೊಂಬು ಊದ್ ತಕ್ಷಣ ನೀವೆಲ್ಲಾರು ಆಡ್ಬಿಟ್ಟಿಸ್ಬೇಕು. ಆವಾಗ ಗೋಡೆ ತಾನೇ ಬಿದೋಗುತ್ತೆ. ಅವ್ ನೀವೆಲ್ಲಾ ನುಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳಿದ ತರಾನೇ ಮಾಡ್ತಾರೆ. ಅವಾಗ ಗೋಡೆ ತಾನೇ ಬಿದೋಗುತ್ತಲ್ಲ ಅವಾಗ ಅವ್ರೆಲ್ಲಾ ನುಗ್ತಾರೆ. ನುಗ್ಬುತ್ತಿ ಅವ್ರು ಸಿಗೋರೆಲ್ಲ ಅವ್ರು ಎಲ್ಲಾರ್ನ ಸಂಹರಿಸ್ತಾರೆ. ಅರಸ ದನ ಕುರಿಗಳು ಎಲ್ಲಾರ್ನ ಸಂಹರಿಸ್ತಾರೆ. ಆಮೇಲೆ ಸಂಹರಿಸಾಮೇಲೆ ಅವ್ರು ರಾಹಬಾಳ್ ಮನೆಗೆ ಅವ್ರು ಹೇಳಿರೋ ತರಾನೇ ರಾಹಬಾಳ್ ಮನೆಗೆ ಅವ್ರ ಕೆಂಪದಾರ ಇರುತ್ತಲ್ಲ ಅವ್ರನ್ನ ಅವ್ರ ಕುಟುಂಬ ಎಲ್ಲ ಪಾಳಿಯಿಂದ ಈಚೆ ತರಿಸಿ ಆ ಬೆಂಕಿಯಿಂದ ಆ ಪೂರ್ತಿ ಪಟ್ಟಣ ಎಲ್ಲ ನಾಶ ಮಾಡ್ಬಿಡ್ತಾರೆ. ಅದಾದ್ಮೇಲೆ ದೇವ್ರು ಯೋಶುನ್ಗೆ ಹೇಳ್ತಾರೆ, ನೋಡ್ರಿ ನೀವು ಒಂದ್ ವಸ್ತುಗಳ ವಿಷಯದಲ್ಲಿ ಜಾಗೃತರಾಗಿರಿ, ಇಲ್ಲಂದ್ರೆ ನೀವು ಶಾಪಕ್ಕೆ ಗುರಿ ಆಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಸರಿ ಅಂತ ದೇವ್ರು ಒಂದು ದೇವ್ರ ಒಂದು ಇದಕ್ಕೋಸ್ಕರ ಅವ್ರು ಬೆಳ್ಳಿ ಬಂಗಾರ ಚಿನ್ನ ತಾಮ್ರ ಅದು ಇದೆಲ್ಲ ಯೆಹೋವನ ಆಲಯದ ಭಂಡಾರಕ್ಕೆ ಕೊಡ್ತಾರೆ.
ಅಂದ್ರೆ ಆದ್ರೆ ಒಬ್ರು ಯಹುದ ಕುಲದ ಆಕಾನನು ಅಂತ ಇರ್ತಾರೆ. ಅವ್ರಿಗೆ ಇದೆಲ್ಲ ನೋಡ್ಬಿಟ್ಟು ಆಸೆ ಹುಟ್ಟುತ್ತೆ. ಇದು ಈ ಚಿನ್ನ, ಈ ಬೆಳ್ಳಿ, ಇದೆಲ್ಲ ನಿಲುವಂಗಿ ನೋಡ್ಬಿಟ್ಟು ಆಸೆ ಹುಟ್ಬಿಟ್ಟು ಅದನ್ನ ಸ್ವಲ್ಪ ದೇಗ್ಬಿಟ್ಟು ಅವ್ರದ್ದು ಇರುತ್ತಲ್ಲ ಇದು ಗುಡಾರ ಅದ್ ಕೆಳಗಡೆ ಮಣ್ಣು ಒಳಗಡೆ ಬಚ್ಚಿಕ್ಕಿರ್ತಾರೆ. ಅದಕ್ಕೆ ದೇವ್ರ್ ನೋಡ್ಬಿಟ್ಟು ಕೋಪ ಬರುತ್ತೆ. ಅದಕ್ಕೆ ಕೋಪ ಬರುತ್ತೆ. ಆಮೇಲೆ ಯೇಸು ಅವರು ಹೇಳ್ತಾರೆ ಆ ಮನುಷ್ಯರಿಗೆ, ನೋಡ್ರಿ ನೀವು ಆಯಿ ಪಟ್ಟಣಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ. ಅವ್ರ ಮನುಷ್ಯರು ಹೋಗಿ ಆಯಿ ಪಟ್ಟಣ ಎಲ್ಲಾ ನೋಡ್ಕೊಂಡಿ ಬರ್ತಾರೆ. ಆಮೇಲೆ ಹೇಳ್ತಾರೆ, ಎಲ್ಲಾ ಜನರು ಏನ್ ಹೋಗೋದ್ ಬೇಡ, ಇರೋದೇ ಚಿಕ್ಕ ದೇಶ, ನಾವ್ ಆರಾಮಾಗ್ ಸೋಲ್ಬೋದು, 3,000 ಜನರು ಹೋಗಿ ಸಾಕಪ್ಪ ಅಂತ ಈ ರೀತಿ ಹೇಳ್ತಾರೆ. ಅವ್ರಿಗೊಂತ ಕಾನ್ಫಿಡೆನ್ಸ್, ಹೆಚ್ಚು ಕಮ್ಮಿ 3,000 ಕರ್ಕೊಂಡಿ ಅವ್ರು ಹೋಗ್ತಾರೆ ಯುದ್ಧಕ್ಕೆ. ಆ ಯುದ್ಧಕ್ಕೆ ಹೋದ್ರೆ ಈ ಆಯಿ ಪಟ್ಟಣವ್ರವ್ರು ಇಸ್ರಾಯೇಲ್ ಜನರಲ್ಲಿ 36 ಜನರನ್ನ ಸಾಯಿಸಿರ್ತಾರೆ. ಅದಕ್ಕೆ ಇದೆಲ್ಲ ನೋಡ್ಬಿಟ್ಟು ಇಸ್ರಾಯೇಲ್ ಜನರು ಗೆದ್ದಕ್ಕೆ ಆಗ್ಬಿಟ್ಟು ಅವ್ರ ಹಿಂದೆ ಜರುಗ್ತಾರೆ. ಆಮೇಲೆ ಯೋಶುವ ಈ ಇಸ್ರಾಯೇಲ್ ಹಿರಿಯವ್ರೆಲ್ಲ ಹೋಗ್ಬಿಟ್ಟು ಬೇಡ್ಕೊಂತಾರೆ ದೇವ್ರಿಗೆ, ಯಾಕಪ್ಪ ನೀವ್ ಈ ರೀತಿ ಮಾಡ್ರಿ, ಈ ಜನರನ್ನ ಯೋರ್ದನ್ ನದಿಯನ್ನು ಯಾಕ್ ದಾಟಿಸ್ರಿ, ಅದಿಂದ ಇವ್ರೆಲ್ಲಾ ಜನರು ಇದಾರಲ್ಲ ನಮ್ ಹೆಸರನ್ನ ಈ ಭೂಮಿ ಮೇಲೆ ಇಲ್ದೇ ಇರೋ ತರ ಆ ರೀತಿ ಮಾಡ್ಬೇಕಂತ ಇದಾರೆ, ಈ ದೇಶದ ಎಲ್ಲರನ್ನ ಆ ರೀತಿ ಮಾಡ್ಬೇಕಂತ ಇದಾರೆ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ನೋಡ್ರಿ ನಿಮ್ಮಲ್ಲಿ ಯಾರೋ ಒಬ್ಬ ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ, ಮೊದ್ಲು ಅವ್ನ ನಿಮ್ ಕುಲದಿಂದ ತೆಗ್ದಾಕಿ, ಆವಾಗ ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಆವಾಗ ನೀವು ಎಲ್ಲಾರ್ನ ತೋರ್ಸಿ, ಈ ಕುಲದವ್ರು ಎಲ್ಲಾರ್ನ ನಾನ್ ಯಾರಂತ ಹೇಳಿ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೋರ್ ಸರಿ ಅಂತ ತೋರ್ಸ್ತಾರೆ. ಆವಾಗ ಆಕನನ್ ಸಿಗಾಕೊಂತ ನೋಡ್ರಿ, ಈ ಆಕನನ್ ಹೋಗಿ ಅವ್ರ ಹತ್ರ ಯೋಶುವ ಆಕನನ್ ಹತ್ರ ಹೋಗಿ ಹೇಳ್ತಾರೆ, ನಿಂಗೇನೇನ್ ವಿಷಯ ಎಲ್ಲ ಗೊತ್ತು ನಂಗೇನು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಂಗೆ ಇದ್ ನೋಡ್ದೆ ಆಸೆ ಆಯ್ತು, ಅಲ್ಲಿಕ್ತೆ, ನನ್ ಗುಡಾರ ಕೆಳಗಡೆ ಇಕ್ತೆ, ಪೂರ್ತಿ ವಿಷಯನ ತಿಳಿಸ್ತಾರೆ. ಅದಕ್ಕೆ ಅವ್ರು ಆಳ್ಗಳನ್ನ ಕಳ್ಸಿ ಅವ್ರ ಗುಡಾರ ಕೆಳಗಡೆ ನೋಡ್ರೆ ಅವ್ರಿಗೆ ನಿಲುವಂಗಿ, ಚಿನ್ನ, ಬೆಳ್ಳಿ ಎಲ್ಲ ಸಿಗುತ್ತೆ. ಅದನ್ನ ಎತ್ಬುತ್ತಿ ಅವ್ರ ಆಕನನು, ಅವ್ರ ಮಕ್ಳು, ಅವ್ರ ಹೆಂಡತಿ, ಈ ದನ ಕರುಗಳು ಎಲ್ಲಾರ್ನ ಅವ್ರ ಒಂದ್ ಗುಂಪಲ್ ತಂದಿ ಅವ್ರನ್ನ ಕಲ್ಲಿಂದ ಹೊಡ್ದಿ ಸಾಯಿಸ್ತಾರೆ. ಆಮೇಲೆ ದೇವ್ರಿಗೆ ಅವ್ರಿಗೆ ಕೋಪ ಕಮ್ಮಿ ಆಗುತ್ತೆ. ಆಮೇಲೆ ಅವ್ರು ಒಂದ್ಸತಿ ಇವ್ರು ಇರ್ತಾರಲ್ಲ ಆಯಿ ಪಟ್ಟಣವ್ರು, ಅವರು ಈ ಗಂಡಸರು ಎಲ್ಲಾರು ಬಾಕ್ಲನ್ನ ತೆಗ್ಬುತ್ತಿ, ಅವ್ರ ಊರ್ ಬಾಕ್ಲು ಎಲ್ಲ ತೆಗ್ಬುತ್ತಿ ಅವ್ರು ಅರಣ್ಯದಿಂದ ಯುದ್ಧ ಮಾಡಕ್ ಹೋಗ್ತಾರೆ. ಇಸ್ರಾಯೇಲ್ ಅವ್ರು ಹಿರಿಯವರು ಈ ಭಟರೆಲ್ಲಾನ ಕರ್ಕೊಂಡಿ ಯುದ್ಧಕ್ಕೆ ಹೋಗ್ತಾರೆ ಅರಣ್ಯದಿಂದ. ಅಲ್ಲಿ ಹೋಗುವಾಗ ಇವ್ರು ಸಿಗ್ತಾರೆ. ಆವಾಗ ಇಸ್ರಾಯೇಲ್ ಅವರು ಈ ಸತಿ ದೇವ್ರವ್ರ ಜೊತೆ ಇದ್ದಿದ್ದರಿಂದ ಅವ್ರು ಈ ಯುದ್ಧವನ್ನು ಗೆಲ್ತಾರೆ. ಅವ್ರೆಲ್ಲಾರ್ನ ಸಂಹರಿಸ ಆಮೇಲೆ ಈ ಊರಿರ್ತಲ್ಲ ಅವ್ರ ಊರೊಳಗಡೆ ನುಗ್ಗುತ್ತಿ ಎಲ್ಲ ಸಿಕ್ಕೋರೆಲ್ಲ ಅವ್ರನ್ನು ಸಂಹರಿಸ್ತಾರೆ. ಆಮೇಲೆ ಆ ರಾಜನ ಇರ್ತಾನಲ್ಲ ಅವ್ರನ್ನ ಸಾಯಂಕಾಲವರೆಗೂ ಊರ್ ಬಾಗಿಲಿನ ಮರದವರೆಗೂ ನೇತಾಕ್ತಾರೆ. ಆ ನೇತಾಕಾಮೇಲೆ ಅವ್ರನ್ನ ಕಲ್ಲಿಂದ ಹೊಡ್ದಿ ಅವ್ರನ್ನ ಮುಚ್ಚಾಕ್ತಾರೆ, ಕಲ್ಲಿಂದ ಮುಚ್ಚಾಕ್ತಾರೆ. ಆಮೇಲೆ ಅವರು ಯೆರಿಕೋ ಪಟ್ಟಣದಲ್ಲಿ ಬಂದ್ಬಿಟ್ಟೆ ಅವ್ರನ್ನ ಮುಚ್ಚಾಕ್ತಾರೆ. ಆಮೇಲೆ ದೇವ್ರು ಯೋಶುವನ್ ಜೊತೆ ಇದ್ದಿದ್ದರಿಂದ ಅವ್ರ ದೇಶದಲ್ಲೆಲ್ಲ ಕೀರ್ತಿಗೊಳ್ತಾರೆ. ಮತ್ತೆ ಯಾವುದೇ ದೇಶದಲ್ಲಿ ಯುದ್ಧಕ್ಕೆ ಹೋದ್ರು ಆ ದೇಶದಲ್ಲೆಲ್ಲ ಅವ್ರು ಗೆಲ್ತಾ ಇದ್ರು, ಎಂತ ಯುದ್ಧನೂ ಇದ್ರುನು. ಈ ಐಗುಪ್ತ ದೇಶದಿಂದ ಬಂದಿರ್ತಾರಲ್ಲ ಇಸ್ರಾಯೇಲ್ ಜನರು, ಅವ್ರ ದೇವ್ರ ಮಾತನ್ನ ಕೇಳ್ತಾನೇ ಇದ್ದಿಲ್ಲ. ಅದಕ್ಕೆ ದೇವ್ರ ಕೋಪ ಬರುತ್ತೆ. ಅದಕ್ಕೆ ಅವ್ರನ್ನ ಅರಣ್ಯದಲ್ಲಿ ಅವ್ರನ್ನ ಸಂಹರಿಸ್ತಾರೆ. ಆದ್ರೆ ಅದ್ರಲ್ಲಿ ಈ ಯೋಶ್ವ, ಕಾಬೇಲು ಮತ್ತೆ ಅರಣ್ಯದಲ್ಲಿ ಬರುವಾಗ ಹುಟ್ಟಿತಾರಲ್ಲ ಇಸ್ರಾಯೇಲ್ ಮಕ್ಳು, ಅವ್ರು ಮಾತ್ರ ಕಾನಾನ್ ದೇಶಕ್ಕೆ ಸೇರ್ತಾರೆ. ಈ ಅರಣ್ಯದಲ್ಲಿ ಬಂದಿರುವಾಗ ಹುಟ್ಟಾರಲ್ಲ ಇಸ್ರಾಯೇಲ್ ಮಕ್ಳು, ಅವ್ರಿಗೆ ಯೋಶ್ವ ಅವ್ರಿಗೆ ಸುನ್ನತಿ ಮಾಡ್ತಾರೆ. ಅದಾದ್ಮೇಲೆ ಅವರು ಯೆರಿಕೋ ಪಟ್ಟಣದ ಖಾಲಿ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸ್ತಾರೆ. ಅಲ್ಲಿ ಅವ್ರ ಧಾನ್ಯ ಎಲ್ಲಾ ಊಟಕ್ಕೆ ಉಪಯೋಗಿಸ್ತಾರೆ, ಮತ್ತೆ ಅದನ್ನ ತಿಂತಾರೆ. ಆಮೇಲೆ ಹುಳಿ ಇಲ್ಲದ ರೊಟ್ಟಿ ಮತ್ತೆ ಸುಟ್ಟ ತೆನೆ ಎಲ್ಲ ಅವ್ರದ್ದು ತಿಂತಾರೆ. ಆಮೇಲೆ ಆ ದಿವಸ ಊಟ ಮಾಡಿದ ನಂತರನೇ ಈ ದೇವ್ರು ಕೊಡ್ತಾ ಇರ್ತಾರಲ್ಲ ಅವ್ರ ಮನ್ನ, ಅದು ನಿಂತೋಗುತ್ತೆ. ಇನ್ಮೇಲೆ ಅವ್ರಿಗೆ ಯಾವತ್ತು ಸಿಕ್ಕೇ ಇಲ್ಲ, ಅವ್ರ ಕಾಣೇ ಇಲ್ಲ. ಆಮೇಲೆ ಈ ಯೋಶುವ ಇರುತ್ತಲ್ಲ ಅವ್ರಿಗೆ ವಯಸ್ಸಾಗ್ತಾ ಬರುತ್ತೆ. ಈ ಯೋಶುವ ಇರ್ತಾರಲ್ಲ ಅದಕ್ಕೆ ಈ ದೇವ್ರು ಹೇಳಿರ್ತಾರೆ ಇವ್ರನ್ನ ಇದ್ಗೆ ಜಾಗ ಎಲ್ಲ ಮಾಡ್ಕೊಡ್ರಿ ಅವ್ರಿಗಂತ. ಅದಕ್ಕೆ 12 ಕುಲ ಆಗಿ ಅವ್ರಿಗೆ ಜಾಗ ಇವ್ರಿಗೆ ಕೊಟ್ಟಿದ್ದಾರೆ. ಆದ್ರೆ ಲೇವಿ ಅವ್ರಿಗೆ ಮಾತ್ರ ಜಾಗ ಸಿಗಲ್ಲ. ಆ ದನ ಕರುಗಳು ಅದೆಲ್ಲ ಉಳ್ಗೋಸ್ಕರ ಅವ್ರಿಗೆ ಸ್ವಲ್ಪ ಪಟ್ಟಣವನ್ನು ಕೊಟ್ಟಿರ್ತಾರೆ ಅಷ್ಟೇ.
ಬರ್ತಾ ಬರ್ತಾ ಯೋಶುವನ್ ತುಂಬಾ ವಯಸ್ಸಾಗ್ತಾ ಬರುತ್ತೆ. ಆಮೇಲೆ ಅವ್ರ ಜನರನ್ನೆಲ್ಲ ಕರ್ದಿ ಹೇಳ್ತಾರೆ, ನೋಡ್ರಪ್ಪ ನಂಗಂತೂ ವಯಸ್ಸಾಗ್ತಿದೆ, ದೇವ್ರು ನಿಮ್ಗೆ ಯಾವ ದೇಶನು ಕೊಟ್ಟಿದ್ದಾರೆ, ಇದೆಲ್ಲ ಕೊಟ್ಟಿದ್ದಾರೆ, ಯಾವ್ದೇ ರೀತಿ ತೊಂದರೆ ಇಲ್ಲದೆ ನಿಮ್ನ ಈ ದೇಶವರ್ಗೂ ತಲ್ಸಿದ್ದಾರೆ, ಅದಕ್ಕೆ ಕೃತಜ್ಞತರಾಗಿರಿ. ಯಾವ್ದೇ ರೀತಿ ಏನಾದ್ ನಾನು ಹೋಗುವಾಗ ವಿಗ್ರಹಾರ ಏನಾದ್ ಮಾಡ್ಬಿಟ್ಟೆ ಅದಿಂದ ಮಾಡ್ಬೇಡಿ, ಆಗ ದೇವ್ರು ನಿಮ್ನ ಸಮರ್ಸ್ತಾರೆ, ಈ ದೇಶ ಕೊಟ್ಟಿದ್ರಿಂದನೂ ತೆಗ್ದಾಕ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆ ಜನರು ಹೇಳ್ತಾರೆ, ನಮ್ನ ಇಲ್ಲಿವರೆಗೂ ಈ ದೇಶ ಕೊಟ್ಟಿ ಎಲ್ಲ ಸುರಕ್ಷಿತವಾಗಿ ಕರ್ಕೊಂಡ್ ಬಂದಿರೋರೆ ನಮ್ನ ಯೆಹೋವ ದೇವರಲ್ಲ ಅಂತ ಹೇಳ್ತಾರೆ. ಆಗ ಯೋಶುವ ವಯಸ್ಸಾಗಿ 110 ವಯಸ್ಸಿನಲ್ಲಿ ಅವರು ಮರಣಗೊಳ್ತಾರೆ. ಆಗ ಅವ್ರನ್ನ ಎಫ್ರಾಹಿಂ ಪರ್ವತ ಪ್ರದೇಶದಲ್ಲಿ ಗಾಫ್ ಬೆಟ್ಟದ ಉತ್ತರ ದಿಕ್ಕಿನಲ್ಲಿರುವ ತಿಮತ್ ಸೆರೆಹ ಎಂಬ ಅವ್ರ ಸ್ವಂತ ಭೂಮಿಯಲ್ಲಿ ಅವ್ರನ್ನ ಸಮಾಧಿ ಮಾಡ್ತಾರೆ. ದೇವ್ರು ಈ ವಾಕ್ಯವನ್ನು ಆಶೀರ್ವಾದಿಸ್ಲಿ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. ಆಮೇನ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ನಕುಲರಾಜ್ ಬ್ರದರ್. ಸೊ ನೆಕ್ಸ್ಟ್ ಈಗ ಸಿಸ್ಟರ್ ಸಾಕ್ಷಿ ಅವರು ಮಾತಾಡ್ಬೇಕು ಕೇಳ್ಕೊಳ್ತೇನೆ. ಬ್ರದರ್, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಈಗ ನಾವು ಯೆಹೋಶುವನ ಚರಿತ್ರೆಯನ್ನು ನೋಡೋಣ. ಮೋಶೆಯು ಸತ್ತ ಮೇಲೆ ದೇವರು ಯೆಹೋಶುವನಿಗೆ ಹೇಳ್ತಾರೆ, ಯೆಹೋಶುವನೇ, ನನ್ನ ಸೇವಕರಾದ ಮೋಶೆ ಸತ್ತನು, ನೀನು ಈಗ ಜನರನ್ನು ಕರೆದುಕೊಂಡು ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಡ್ತೀನಿ. ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸ್ಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಕೈಕೊಂಡು ನಡಿಬೇಕು. ನೀನು ಹೋಗುವಲ್ಲೆಲ್ಲ ನಿಮ್ಮ ಸಂಗಡ ಇರ್ತೀನಿ. ನೀವು ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಿಮಗೆ ಕೊಡುವ ದೇಶಕ್ಕೆ ಹೋಗ್ಬೇಕು ಎಂದು ಪಾಳೆಯದ ಎಲ್ಲಾ ಜನರಿಗೆ ಕಳಿಸ್ತಾರೆ. ಹೇಳು ಎಂದು ದೇವರು ಹೇಳ್ತಾರೆ. ಆಗ ಯೆಹೋಶುವನು ಕಾನಾನ್ ದೇಶವನ್ನು, ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ 2 ಗೂಢಚಾರರನ್ನು ಕಳುಹಿಸ್ತಾನೆ. ಆಗ ಅವರು ಯೆರಿಕೋವಿಗೆ ಹೋಗಿ ರಾಹಾಬಳ ಇಳ್ಕೊಂಡ್ರು. ಈ ವಿಷಯವನ್ನು ಜನರು ಯೆರಿಕೋವಿನ ಅರಸನಿಗೆ ತಿಳಿಸ್ತಾರೆ. ಆಗ ಅರಸನು ಆಳುಗಳಿಗೆ, ಇಸ್ರಾಯೇಲ್ ಜನರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬರ್ತಾರೆ, ರಾಹಾಬಳ ಮನೆಯಲ್ಲಿ ಇರ್ತಾರೆ, ಆ ಮನುಷ್ಯರನ್ನು ನನಗೆ ತಂದು ಒಪ್ಪಿಸು ಎಂದು ಹೇಳಿ ಕಳಿಸ್ತಾನೆ. ಆಗ ರಾಹಾಬಳು ಅವರಿಬ್ಬರನ್ನು ಬಚ್ಚಿಡ್ತಾಳೆ. ಅವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ ಆದ್ರೆ ಅವರು ಎಲ್ಲಿಗೆ ಹೋದ್ರೆಂದು ನನಗೆ ಗೊತ್ತಿಲ್ಲ ಎಂದು ಹೇಳ್ತಾಳೆ. ಆದ್ರೆ ರಾಹಾಬಳು ಆ ಮನುಷ್ಯರನ್ನು ಮಾಳಿಗೆ ಮೇಲೆ ಬಚ್ಚಿಡ್ತಾಳೆ. ಅರಸನ ಆಳುಗಳು ಆ ಮನುಷ್ಯರನ್ನು ಎಷ್ಟೋ ಹುಡುಕಿದರೂ ಸಿಕ್ಕಲಿಲ್ಲ. ನಂತರ ರಾಹಾಬಳು ಆ ಮನುಷ್ಯರಿಗೆ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು ಆದದ್ದರಿಂದ ನನ್ನ ಮೇಲೆ ದಯೆ ತೋರಿಸು. ನನ್ನ ತಂದೆ ತಾಯಿ ಸಹೋದರ ಸಹೋದರಿಯರನ್ನು ನಾಶ ಮಾಡಬೇಡ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ಬೇಕೆಂದು ಬೇಡ್ಕೊಳ್ತಾಳೆ. ಆಗ ಆ ಮನುಷ್ಯರು ಒಪ್ಪಿಕೊಳ್ತಾರೆ. ರಾಹಾಬಳು ಅವರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಗೆ ಇಳಿಸಿ ಅವರಿಗೆ, ನೀವು ಯಾರಿಗೂ ಸಿಕ್ಕದಂತೆ ಹೋಗಿ ಎಂದು ಹೇಳ್ತಾನೆ. ಆಗ ಆ ಮನುಷ್ಯರು, ನೀನು ನಮ್ಮನ್ನು ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟು ಮತ್ತು ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಎಲ್ಲ ನಿನ್ನ ಮನೆಯಲ್ಲೇ ಇರಿಸ್ಕೊ ಎಂದು ಹೇಳಿದ್ರು. ರಾಹಾಬಳು ಅವರು ಹೇಳಿದಂತೆ. ಆಗ ಅವರಿಬ್ಬರು ಯೆಹೋಶುವನ ಬಳಿಗೆ ಬಂದು ನಡೆದ ಸಂಗತಿಗಳೆಲ್ಲ ತಿಳಿಸ್ತಾರೆ. ಯೆಹೋಶುವನು ಜನರಿಗೆ ಹೇಳ್ತಾನೆ, ಯಾಜಕರಾದ ಲೇವಿಯರು ಮಂಜೂಷ ಹೊತ್ತಿರುವುದನ್ನು ನೋಡಿದ ತಕ್ಷಣ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಮಂಜೂಷದ ಹಿಂದೆ ಹೋಗ್ರಿ ಎಂದು ಹೇಳ್ತಾನೆ. ಯಾಜಕರು ದೇವರ ಒಡಂಬಡಿಕೆ ಮಂಜೂಷವನ್ನು ಎತ್ಕೊಂಡು ಯೋರ್ದಾನ್ ಹೊಳೆಯ ನೀರಿನಲ್ಲಿ ಕಾಲು ಇಡ್ತಾರೆ. ನೀರು ನಿಂತು ಹೋಯ್ತು. ಆಗ ಜನರೆಲ್ಲರೂ ಯೋರ್ದಾನ್ ನದಿಯನ್ನು
ಹುಟ್ಟಿದ್ರು. ಯೆರಿಕೋವಿನವರು ಇಸ್ರಾಯೇಲ್ಯರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಮುಚ್ಕೊಂಡ್ರು. ಯಾರು ಒಳಗೆ ಹೋಗ್ಲಿಲ್ಲ, ಹೊರಗೇನೂ ಬರ್ಲಿಲ್ಲ. ಆಗ ದೇವ್ರು ಯೆಹೋಶುವನಿಗೆ, ಯೆರಿಕೋ ಪಟ್ಟಣವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನೀವು 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಿ, 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಆಗ ಎಲ್ಲರೂ ಒಳಗೆ ನುಗ್ಗಬಹುದು ಎಂದು ಹೇಳ್ತಾರೆ. ಯಾಜಕರು ಯೆಹೋವನ ಮಂಜೂಷವನ್ನು ಹೊತ್ಕೊಂಡು ದೇವರು ಹೇಳಿದಂತೆ 7ನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಆಗ ಎಲ್ಲರೂ ಪಟ್ಟಣದ ಒಳಗೆ ನುಗ್ಗಿ ಹೋದ್ರು. ಇಸ್ರಾಯೇಲ್ಯರು ಸುತ್ತಮುತ್ತ ಇರುವ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಲ್ಲಿದ್ದ ಅರಸರನ್ನು ಸಂಹರಿಸಿದರು. ನಂತರ ಯೆಹೋಶುವ 12 ಕುಲಗಳಿಗೆ ದೇಶವನ್ನು ಹಂಚಿಕೊಟ್ನು. ಯೆಹೋಶುವ ಮುದುಕನಾದಾಗ ಎಲ್ಲಾ ಇಸ್ರಾಯೇಲ್ಯರನ್ನು ಕರೆಸಿ ಅವರಿಗೆ, ನೀವು ದೇವರ ನಿಬಂಧನೆಯನ್ನು ಕೈಕೊಂಡು ನಡಿಬೇಕು ಎಂದು ಹೇಳ್ತಾನೆ. ನಂತರದ ದಿನಗಳಲ್ಲಿ ಯೆಹೋಶುವನು 110 ವರ್ಷದವನಾಗಿ ಮರಣಹೊಂದುತ್ತಾನೆ. ಯೆಹೋಶುವನು ಶವವನ್ನು ಅವನ ಸ್ವಂತ ಭೂಮಿಯಲ್ಲಿ ಸಮಾಧಿ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಸೊ ಹಾಗೆ ಬ್ರದರ್ ಪೃಥ್ವಿ ಅವರು ಮಾತಾಡೋಕೆ ಕೇಳ್ಕೊಳ್ತೇನೆ. ಬ್ರದರ್ ಲಾಸ್ಟ್ ಅಲ್ಲಿ ಕರೀರಿ ಪೃಥ್ವಿಗೆ, ಇನ್ನು ಹೌದಾ? ಬಂದಿಲ್ಲ. ಬಂದಿಲ್ವಾ? ಸರಿ ಸಿಸ್ಟರ್, ಆಗ್ಲಿ. ನೆಕ್ಸ್ಟ್ ಸಿಸ್ಟರ್ ಚೈತನ್ಯ. ಎಸ್ ಬ್ರದರ್. ಓಕೆ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಗೆ ವಂದನೆಗಳು. ಈಗ ನಾವು ಯೆಹೋಶುವ ಚರಿತ್ರೆಯನ್ನು ನೋಡೋಣ. ಮೋಶೆಯು ಸತ್ತ ಮೇಲೆ ದೇವರು ಯೆಹೋಶುವನಿಗೆ ಹೇಳ್ತಾರೆ, ಯೆಹೋಶುವನೇ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಜನರನ್ನ ಕರ್ಕೊಂಡು ಯೊರ್ದಾನ್ ಹೊಳೆಯನ್ನ ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೀನಿ. ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸ್ಬೇಕು. ನನ್ನ ಸೇವಕನಾದ ಮೋಶೆ ನಿನ್ಗೆ ಬೋಧಿಸಿದ್ದ ಧರ್ಮೋಪದೇಶವನ್ನು ಕೈಕೊಂಡು ನಡೀರಿ. ನೀನು ಹೋಗುವಲ್ಲೆಲ್ಲ ನಿಮ್ಮ ಸಂಗಡ ಇರುತ್ತೇನೆ. ನೀವು ಈ ಯೊರ್ದಾನ್ ಹೊಳೆಯನ್ನ ದಾಟಿ ನಿಮ್ಗೆ ಕೊಡುವ ದೇಶಕ್ಕೆ ಹೋಗ್ಬೇಕು ಎಂದು ಪಾಳೆಯದ ಎಲ್ಲ ಜನರಿಗೆ ಹೇಳು ಅಂತ ದೇವರು ಹೇಳ್ತಾರೆ. ಆಗ ಯೆಹೋಶುವನು ಕಾನಾನ್ ದೇಶವನ್ನು, ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ 2 ಗೂಢಚಾರರನ್ನು ಕಳುಹಿಸ್ತಾರೆ. ಆಗ ಅವರು ಯೆರಿಕೋವಿಗೆ ಹೋಗಿ ರಹಬಳೆಂಬ ಮನೆಯಲ್ಲಿ ಉಳ್ಕೊಂಡ್ರು. ಈ ವಿಷಯವನ್ನು ಜನರು ಯೆರಿಕೋವಿನ ಅರಸನಿಗೆ ತಿಳಿಸ್ತಾರೆ. ಆಗ ಅರಸನು ಆಳುಗಳಿಗೆ, ಇಸ್ರಾಯೇಲ್ ಜನರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆ. ರಹಬಳ ಮನೆಯಲ್ಲಿ ಇದ್ದಾರೆ. ಆ ಮನುಷ್ಯರನ್ನು ನನ್ಗೆ ತಂದು ಒಪ್ಸಿ ಅಂತ ಹೇಳಿ ಕಳಿಸ್ತಾರೆ. ಆಗ ರಹಬಳು ಅವರಿಬ್ಬರನ್ನು ಬಚ್ಚಿಟ್ಟು ಅವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದಿದ್ದು ನಿಜ, ಆದರೆ ಅವರು ಎಲ್ಲಿಗೆ ಹೋದರೆಂದು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದರೆ ರಹಬಳು
ಆ ಮನುಷ್ಯರನ್ನು ಮಾಳಿಗೆ ಮೇಲೆ ಬಚ್ಚಿಟ್ಟಿದ್ಲು. ಅರಸನ ಆಳುಗಳು ಆ ಮನುಷ್ಯರನ್ನು ಎಷ್ಟು ಹುಡುಕಿದರೂ ಸಿಗ್ಲಿಲ್ಲ. ನಂತರ ರಾಹಾಬಳು ಆ ಮನುಷ್ಯರಿಗೆ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೋ ಭೂಲೋಕದಲ್ಲಿಯೋ ದೇವರು, ಆದ್ದರಿಂದ ನನ್ನ ಮೇಲೆ ದಯೆ ತೋರಿಸಿ ನನ್ನ ತಂದೆ ತಾಯಿ ಸಹೋದರ ಸಹೋದರಿಯರನ್ನು ನಾಶ ಮಾಡಬೇಡಿ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡ್ಕೊಳ್ತಾಳೆ. ಆಗ ಆ ಮನುಷ್ಯರು ಒಪ್ಕೊಳ್ತಾರೆ. ರಾಹಾಬಳು ಅವರನ್ನ ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಗೆ ಇಳಿಸಿ ಅವರಿಗೆ, ನೀವು ಯಾರಿಗೂ ಸಿಕ್ಕದಂತೆ ಓಡಿ ಹೋಗಿ ಅಂತ ಹೇಳ್ತಾಳೆ. ಆಗ ಆ ಮನುಷ್ಯರು, ನೀನು ನಮ್ಮನ್ನು ಇಳಿಸಿದ್ದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟು ಮತ್ತು ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಎಲ್ಲ ನಿನ್ನ ಮನೆಯಲ್ಲೇ ಇರಿಸಿಕೋ ಅಂತ ಹೇಳಿದ್ರು. ರಾಹಾಬಳು ಅವ್ರು ಹೇಳ್ದಂತೆ ಮಾಡಿದ್ಲು. ಆಗ ಅವರಿಬ್ಬರು ಯೆಹೋಶುವನ ಬಳಿಗೆ ಬಂದು ನಡೆದ ಸಂಗತಿಗಳೆಲ್ಲ ತಿಳಿಸಿದ್ರು. ಯೆಹೋಶುವನು ಜನರಿಗೆ ಹೇಳ್ತಾನೆ, ಯಾಜಕರಾದ ಲೇವಿಯರು ಮಂಜೂಷ ಹೊತ್ತಿರುವುದನ್ನು ನೋಡಿದ ತಕ್ಷಣ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಮಂಜೂಷದ ಹಿಂದೆ ಹೋಗಿರಿ ಅಂತ ಹೇಳ್ತಾರೆ. ಯಾಜಕರು ದೇವರ ಒಡಂಬಡಿಕೆಯ ಮಂಜೂಷವನ್ನು ಎತ್ತಿಕೊಂಡು ಯೊರ್ದಾನ್ ಹೊಳೆಯ ನೀರಿನಲ್ಲಿ ಕಾಲು ಇಡ್ತಾನೆ. ನೀರು ನಿಂತು ಹೋಯಿತು. ಆಗ ಜನರೆಲ್ಲರೂ ಯೊರ್ದಾನ್ ನದಿಯನ್ನು ದಾಟಿದ್ರು. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನ ಮುಚ್ಕೊಂಡ್ರು. ಯಾರು ಹೊರಗೆ ಬರ್ಲಿಲ್ಲ. ಆಗ ದೇವರು ಯೆಹೋಶುವನಿಗೆ, ಯೆರಿಕೋ ಪಟ್ಟಣವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೀನಿ. ನೀವು 6 ದಿವಸಗಳವರೆಗೆ ದಿನಕ್ಕೆ ಒಂದು ಸಾರಿ ಪಟ್ಟಣವನ್ನು ಸುತ್ತಿ 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುತ್ತೆ. ಆಗ ಎಲ್ರೂ ಒಳಗೆ ನುಗ್ಗಬಹುದು ಅಂತ ಹೇಳ್ತಾರೆ. ಯಾಜಕರು ಯೆಹೋವನ ಮಂಜೂಷವನ್ನು ಹೊತ್ಕೊಂಡು ದೇವರು ಹೇಳಿದಂತೆ 7ನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನ ಊದಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುತ್ತೆ. ಆಗ ಎಲ್ರೂ ಪಟ್ಟಣದ ಒಳಗೆ ನುಗ್ಗಿ ಹೋಗ್ತಾರೆ. ಇಸ್ರಾಯೇಲ್ಯರು ಸುತ್ತಮುತ್ತ ಇರುವ ದೇಶವನ್ನು ಸ್ವಾಧೀನ ಮಾಡ್ಕೊಂತಾರೆ. ಅವುಗಳಿಂದ ಅರಸರನ್ನು ಸಂಹರಿಸ್ತಾರೆ. ನಂತರ ಯೆಹೋಶುವ 12 ಕುಲಗಳಿಗೆ ದೇಶವನ್ನ ಹಂಚಿಕೊಳ್ತಾರೆ. ಯೆಹೋಶುವ ಮುದುಕನಾದಾಗ ಎಲ್ಲ ಇಸ್ರಾಯೇಲ್ಯರನ್ನು ಕರೆಸಿ ಅವರಿಗೆ, ನೀವು ದೇವರ ನಿಬಂಧನೆಯನ್ನು ಕೈಕೊಂಡು ನಡೆಯಿರಿ ಅಂತ ಹೇಳ್ತಾರೆ. ನಂತರದ ದಿನಗಳಲ್ಲಿ ಯೆಹೋಶುವನು
110 ವರ್ಷದವನಾಗಿ ಮರಣ ಹೊಂದಿದ್ದನು. ಯೆಹೋಶುವನ ಶವವನ್ನ ಅವನ ಸ್ವಂತ ಭೂಮಿಯಲ್ಲಿ ಸಮಾಧಿ ಮಾಡಿದರು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸೊ ಈಗ ನೆಕ್ಸ್ಟ್ ಸಿಸ್ಟರ್ ನೀತು ಅವರು ಮಾತಾಡ್ಬೇಕಾಗಿ ಕೇಳ್ಕೊಳ್ತೇನೆ. ನೀತು ಸಿಸ್ಟರ್ ಬಂದಿದ್ದೀರಾ? ಹೇಳ್ತೀನಿ. ಎಲ್ಲ ಬ್ರದರ್ಸ್ಗೂ ಸಿಸ್ಟರ್ಸ್ಗೂ ವಂದನೆಗಳು. ಯೆಹೋಶುವನ ಚರಿತ್ರೆ. ಮೋಶೆ ಸತ್ತ ಮೇಲೆ ದೇವರು ಯೆಹೋಶುವನಿಗೆ ಹೇಳುತ್ತಾರೆ, ಯೆಹೋಶುವನ ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಜನರನ್ನು ಕರೆದುಕೊಂಡು ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲಿಗೆ ಕೊಡುವ ದೇಶಕ್ಕೆ ಹೋಗು. ನೀವು ಕಾಲಿರುವ ಸ್ಥಳವೆಲ್ಲ ನಿನಗೆ ಕೊಟ್ಟಿದ್ದೇನೆ. ನಾನು ಈಗ ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಕೈಕೊಂಡು ನಡೆಯಿರಿ. ನಾನು ನಿನ್ನ ಸಂಗಡ ಇರುತ್ತೇನೆ. ನೀವು ಈ ಯೊರ್ದನ್ ಹೊಳೆಯನ್ನು ದಾಟಿ ನಿಮಗೆ ಕೊಡುವ ದೇಶಕ್ಕೆ ಹೋಗಬೇಕು ಎಂದು ಪಾಳೆಯದ ಎಲ್ಲ ಜನರಿಗೆ ಹೇಳು ಎಂದು ದೇವರು ಹೇಳಿದರು. ಥ್ಯಾಂಕ್ ಯು ಬ್ರದರ್. ಓಕೆ ಸಿಸ್ಟರ್, ಥ್ಯಾಂಕ್ ಯು. ನೆಕ್ಸ್ಟ್ ಬ್ರದರ್ ವಾಸು ಅವ್ರು ಮಾತಾಡ್ಬೇಕು ಕೇಳ್ಕೊಳ್ತೇನೆ. ಹಲೋ, ಎಸ್ ಹಾ ಬ್ರದರ್. ಬ್ರದರ್. ಕರ್ತನಲ್ಲಿ ಕರೆಯಲ್ಪಟ್ಟಂತ ಸಹೋದರ ಮತ್ತು ಸಹೋದರಿಗೆ ವಂದನೆಗಳು. ಈಗ ನಾವು ಯೆಹೋಶುವನ ಚರಿತ್ರೆಯನ್ನು ನೋಡೋಣ. ಮೋಶೆಯು ಸತ್ತ ಮೇಲೆ ದೇವರು ಯೆಹೋಶುವನಿಗೆ ಹೇಳ್ತಾರೆ, ಯೆಹೋಶುವನೇ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಜನರನ್ನ ಕರ್ಕೊಂಡು ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲ್ಯರಿಗೆ ಕೊಡುವ ದೇಶಕ್ಕೆ ಹೋಗು. ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೇನೆ. ನಾನು ಈ ಜನರನ್ನ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಕೈಗೊಂಡು ನಡೆಯಿರಿ. ನೀನು ಹೋಗುವವನೆಲ್ಲ ನಿಮ್ಮ ಸಂಗಡ ಇರ್ತೀನಿ. ನೀವು ಈ ಯೊರ್ದನ್ ಹೊಳೆಯನ್ನ ದಾಟಿ ನಿಮ್ಗೆ ಕೊಡುವ ದೇಶಕ್ಕೆ ಹೋಗ್ಬೇಕು ಅಂತ ಪಾಳೆಯದ ಎಲ್ಲಾ ಜನರಿಗೆ ಹೇಳು ಅಂತ ದೇವರು ಹೇಳಿದ್ರು. ಆಗ ಯೆಹೋಶುವನು ಕಾನಾನ್ ದೇಶವನ್ನು ಯೆರಿಕೋ ಪಟ್ಟಣವನ್ನು ನೋಡೋದಕ್ಕೋಸ್ಕರ 2 ಗೂಢಚಾರರು ಕಳುಹಿಸಿದನು. ಆಗ ಅವರು ಯೆರಿಕೋವಿಗೆ ಹೋಗಿ ರಹಾಬಳೆಂಬ ಮನೆಯಲ್ಲಿ ಉಳ್ಕೊಂಡ್ರು. ಈ ವಿಷಯವನ್ನು ಜನರು ಯೆರಿಕೋವಿನ ಅರಸನಿಗೆ ತಿಳಿಸ್ತಾರೆ. ಆಗ ಅರಸನು ಆಳುಗಳಿಗೆ, ಇಸ್ರಾಯೇಲ್ ಜನರು ನಮ್ಮ ದೇಶವನ್ನು ಸಂಚರಿಸಿ ನೋಡೋದಕ್ಕೆ ಬಂದಿದ್ದಾರೆ. ರಹಾಬಳ ಮನೆಯಲ್ಲಿ ಇದ್ದರೆ ಆ ಮನುಷ್ಯರನ್ನು ನನಗೆ ತಂದು ಒಪ್ಪಿಸಿ ಅಂತ ಹೇಳಿ ಕಳಿಸ್ತಾರೆ. ಆಗ ರಹಾಬಳು ಅವರಿಬ್ಬರನ್ನು ಬಚ್ಚಿಟ್ಟು ಅವರಿಗೆ, ಆ ಮನುಷ್ಯನು ನನ್ನ ಬಳಿ ಬಂದದ್ದು ನಿಜ, ಆದರೆ ಅವರು ಎಲ್ಲಿಗೆ ಹೋದ್ರಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ರಹಾಬಳು ಆ ಮನುಷ್ಯರನ್ನು ಮಾಳಿಗೆ ಮೇಲೆ ಬಚ್ಚಿಟ್ಟಿದ್ದಳು. ಅರಸನ ಆಳುಗಳು
ಆ ಮನುಷ್ಯರನ್ನು ಎಷ್ಟು ಹುಡುಕಿದ್ರೂ ಸಿಗ್ಲಿಲ್ಲ. ನಂತರ ರಹಾಬಳು ಆ ಮನುಷ್ಯರಿಗೆ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಅದರಿಂದ ನನ್ನ ಮೇಲೆ ದಯೆ ತೋರಿಸಿ ನನ್ನ ತಂದೆ ತಾಯಿ ಸಹೋದರ ಸಹೋದರಿಯರನ್ನು ನಾಶ ಮಾಡಬೇಡಿ ಅಂತ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ಬೇಕಂತ ಬೇಡ್ಕೊತಾಳೆ. ಆಗ ಆ ಮನುಷ್ಯರು ಒಪ್ಪಿಸಿಕೊಳ್ಳುತ್ತಾರೆ. ರಹಾಬಳು ಅವರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಗೆ ಇಳಿಸಿ ಅವರಿಗೆ, ನೀವು ಯಾರಿಗೂ ಸಿಕ್ಕದಂತೆ ಓಡಿ ಹೋಗಿ ಅಂತ ಹೇಳ್ತಾನೆ. ಆಗ ಆ ಮನುಷ್ಯರು, ನೀವು ನಿಮ್ಮ ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟು ಮತ್ತು ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಎಲ್ಲ ನಿನ್ನ ಮನೆಯಲ್ಲೇ ಇರಿಸ್ಕೊ ಅಂತ ಹೇಳ್ತಾರೆ. ರಹಾಬಳು ಅವರು ಹೇಳಿದಂತೆ ಮಾಡ್ತಾರೆ. ಆಗ ಅವರಿಬ್ಬರು ಯೆಹೋಶುವನ ಬಳಿಗೆ ಬಂದು ನಡೆದ ಸಂಗತಿಗಳೆಲ್ಲ ತಿಳಿಸ್ತಾರೆ. ಯೆಹೋಶುವನು ಜನರಿಗೆ ಹೇಳ್ತಾನೆ, ಯಾಜಕರಾದ ಲೇವಿಯರು ಮಂಜೂಷ ಹೊತ್ತಿರುವುದನ್ನು ನೋಡಿದ ತಕ್ಷಣ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಮಂಜೂಷದ ಹಿಂದೆ ಹೋಗಿರಿ ಅಂತ ಹೇಳ್ತಾರೆ. ಯಾಜಕರು ದೇವರ ಒಡಂಬಡಿಕೆಯ ಮಂಜೂಷವನ್ನು ಎತ್ತಿಕೊಂಡು ಯೋರ್ದನ್ ಹೊಳೆಯ ನೀರಿನಲ್ಲಿ ಕಾಲು ಇಡುತ್ತಲೇ ನೀರು ನಿಂತು ಹೋಯಿತು. ಆಗ ಜನರೆಲ್ಲ ಯೋರ್ದನ್ ನದಿಯಲ್ಲಿ ದಾಟಿದರು. ಯೆರಿಕೋವಿನವರು ಇಸ್ರಾಯೇಲ್ಯರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಮುಚ್ಕೊಂಡ್ರು. ಯಾರೂ ಒಳಗೆ ಹೋಗ್ಲಿಲ್ಲ, ಹೊರಗೆ ಬರ್ಲಿಲ್ಲ. ಆಗ ದೇವರು ಯೆಹೋಶುವನಿಗೆ, ಯೆರಿಕೋ ಪಟ್ಟಣವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೀನಿ. ನೀವು 6 ದಿವಸಗಳವರೆಗೆ ದಿನಕ್ಕೆ ಒಂದು ಸರಿ ಪಟ್ಟಣವನ್ನು ಸುತ್ತಿ 7ನೆಯ ದಿವಸ ನೀವು ಪಟ್ಟಣವನ್ನು 7 ಸರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಆಗ ಎಲ್ಲರೂ ಒಳಗೆ ನುಗ್ಗಬಹುದು ಅಂತ ಹೇಳ್ತಾರೆ. ಯಾಜಕರು ಯೆಹೋವನ ಮಂಜೂಷವನ್ನು ಹೊತ್ತುಕೊಂಡು ದೇವರು ಹೇಳಿದಂತೆ 7ನೆಯ ಸರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುತ್ತೆ. ಆಗ ಎಲ್ರೂ ಪಟ್ಟಣದ ಒಳಗೆ ನುಗ್ಗಿ ಹೋಗ್ತಾರೆ. ಇಸ್ರಾಯೇಲ್ಯರು ಸುತ್ತಮುತ್ತ ಇರುವ ದೇಶವನ್ನೆಲ್ಲ ಸ್ವಾಧೀನ ಮಾಡ್ಕೊಳ್ತಾರೆ. ಅವುಗಳಿಂದ ಅರಸನು ಸಂಹರಿಸಿದ್ರು. ನಂತರ ಯೆಹೋಶುವ 12 ಕುಲಗಳಿಗೆ ದೇಶವನ್ನ ಹಂಚಿಕೊಡ್ತಾನೆ. ಯೆಹೋಶುವ ಮುದುಕನಾದಾಗ ಎಲ್ಲಾ ಇಸ್ರಾಯೇಲ್ಯರು ಕರೆಸಿ ಅವರಿಗೆ, ನೀವು ದೇವರ ನಿಬಂಧನೆಯನ್ನು ಕೈಕೊಂಡು ನಡೆಯಿರಿ ಅಂತ ಹೇಳ್ತಾರೆ. ನಂತರದ ದಿನಗಳಲ್ಲಿ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. ಯೆಹೋಶುವನ ಶವವನ್ನು ಅವನ ಸ್ವಂತ ಭೂಮಿಯಲ್ಲಿ ಸಮಾಧಿ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮಾತಾಡಿದಿರಿ. ಸೊ ಹಾಗೆ ಸಿಸ್ಟರ್ ಪ್ರಿಯ ಅವ್ರು ಮಾತಾಡುವಾಗ ಕೇಳ್ಕೊಳ್ತೇನೆ. ಬ್ರದರ್, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಈಗ ನಾವು ಯೆಹೋಶುವನ ಚರಿತ್ರೆಯನ್ನು ನೋಡೋಣ. ಮೋಶೆಯು ಸತ್ತ ಮೇಲೆ ದೇವರು ಯೆಹೋಶುವನಿಗೆ ಹೇಳ್ತಾರೆ, ಯೆಹೋಶುವನೇ, ನನ್ನ
ನನ್ನ ಸೇವಕನಾದ ಮೋಶೆ ಸತ್ತನು ನಿಜ. ಈಗ ಜನರನ್ನು ಕರೆದುಕೊಂಡು ಯೋರ್ದಾನ್ ಹೊಳೆ ದಾಟ್ಬಿಟ್ಟು ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನೀನು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನಿನ್ನ ಸ್ವಾಧೀನ ಪಡಿಸ್ಬೇಕು ಎಂದು ಹೇಳ್ತಾನೆ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಕೈಕೊಂಡು ನಡೆಯಿರಿ. ನೀನು ಹೋಗುವಲ್ಲೆಲ್ಲ ನಿನ್ನ ಸಂಗಡ ಇರ್ತೇನೆ. ನೀವು ಈ ಯೋರ್ದಾನ್ ಹೊಳೆಯನ್ನು ದಾಟ್ಬಿಟ್ಟು ನಿಮ್ಗೆ ಕೊಡುವ ದೇಶಕ್ಕೆ ಹೋಗ್ಬೇಕು ಎಂದು ಪಾಳೆಯಾದ ಎಲ್ಲಾ ಜನರಿಗೆ ಹೇಳು ಎಂದು ದೇವರು ಹೇಳಿದಂತೆ. ಆಗ ಯೆಹೋಶುವನು ಕಾನಾನ್ ದೇಶವನ್ನು ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ 2 ಗೂಢಚಾರರನ್ನು ಕಳುಹಿಸಿದಂತೆ. ಆಗ ಅವರು ಯೆರಿಕೋವಿಗೆ ಹೋಗ್ಬಿಟ್ಟು ರಾಹಾಬಳೆಂಬ ಮನೆಯಲ್ಲಿ ಇಳ್ಕೊಂಡ್ಬಿಟ್ರಂತೆ. ಈ ವಿಷಯವನ್ನು ಜನರು ಯೆರಿಕೋವಿನ ಅರಸನಿಗೆ ತಿಳಿಸ್ತಾರೆ. ಆಗ ಅರಸನು ಆಳುಗಳಿಗೆ, ಇಸ್ರಾಯೇಲ್ ಜನರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆ. ರಾಹಾಬಳ ಮನೆಯಲ್ಲಿ ಇದ್ದಾರಲ್ಲ, ಆ ಮನುಷ್ಯರನ್ನು ನನಗೆ ತಂದು ಒಪ್ಪಿಸ್ಬೇಕು ಎಂದು ಹೇಳಿ ಕಳುಹಿಸಿದ್ನಂತೆ. ಆಗ ರಾಹಾಬಳು ಅವರಿಬ್ಬರನ್ನು ಬಚ್ಚಿಟ್ಲಂತೆ. ಅವರಿಗೆ, ಆ ಮನುಷ್ಯರು ನನ್ನ ಬಳಿಗೆ ಬಂದದ್ದು ನಿಜ, ಆದ್ರೆ ಅವರು ಎಲ್ಲಿಗೆ ಹೋದ್ರೆಂದು ನನಗೆ ಗೊತ್ತಿಲ್ಲವಲ್ಲ ಎಂದು ಹೇಳ್ತಾಳೆ. ಆದರೆ ರಾಹಾಬಳು ಆ ಮನುಷ್ಯರನ್ನ ಮಾಳಿಗೆ ಮೇಲೆ ಬಚ್ಚಿಟ್ಟಿದ್ಲಂತೆ. ಅರಸನ ಆಳುಗಳು ಆ ಮನುಷ್ಯರನ್ನು ಎಷ್ಟು ಹುಡುಕಿದ್ರಂದ್ರೆ ಸಿಕ್ಲೇ ಇಲ್ಲ. ನಂತರ ರಾಹಾಬಳು ಆ ಮನುಷ್ಯರಿಗೆ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು, ಆದ್ದರಿಂದ ನನ್ನ ಮೇಲೆ ದಯೆ ತೋರಿಸಿ ನನ್ನ ತಂದೆ ತಾಯಿ ಸಹೋದರ ಸಹೋದರಿಯರನ್ನು ನಾಶ ಮಾಡಬೇಡಿ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ಬೇಕೆಂದು ಬೇಡಿಕೊಳ್ತಾಳಂತೆ. ಆಗ ಆ ಮನುಷ್ಯರು ಒಪ್ಪಿಕೊಳ್ತಾರೆ. ರಾಹಾಬಳು ಅವರನ್ನು ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಗೆ ಇಳಿಸ್ಬಿಟ್ಲಂತೆ. ಅವರಿಗೆ, ನೀವು ಯಾರಿಗೂ ಸಿಕ್ಕದಂತೆ ಓಡ್ ಹೋಗ್ಬಿಡಿ ಎಂದು ಹೇಳ್ತಾನೆ. ಆಗ ಆ ಮನುಷ್ಯರು, ನೀನು ನಮ್ಮನ್ನು ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟು ಮತ್ತು ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಎಲ್ಲ ನಿನ್ನ ಮನೆಯಲ್ಲಿ ಇರಿಸ್ಕೋ ಎಂದು ಹೇಳಿದ್ರಂತೆ. ರಾಹಾಬಳು ಅವರು ಹೇಳಿದಂತೆ ಮಾಡಿದ್ಲಂತೆ. ಆಗ ಅವರಿಬ್ಬರು ಯೆಹೋಶುವನ ಬಳಿಗೆ ಬಂದ್ಬಿಟ್ಟು ನಡೆದ ಸಂಗತಿಗಳನ್ನೆಲ್ಲ ತಿಳಿಸ್ಬಿಟ್ರಂತೆ. ಯೆಹೋಶುವನು ಜನರಿಗೆ ಹೇಳುತ್ತಾನೆ, ಯಾಜಕರಾದ ಲೇವಿಯರು ಮಂಜೂಷತಿರುವುದನ್ನು ನೋಡಿದ್ದ ತಕ್ಷಣ ನೀವು ನಿಮ್ಮ ಸ್ಥಳವನ್ನು ಬಿಟ್ಬಿಟ್ಟು ಮಂಜೂಷದ ಹಿಂದೆ ಹೋಗ್ರಿ ಎಂದು ಹೇಳ್ತಾನೆ. ಯಾಜಕರು ದೇವರ ಒಡಂಬಡಿಕೆಯನ್ನ ಮಂಜೂಷವನ್ನು ಎತ್ಕೊಂಡ್ಬಿಟ್ಟು ಯೋರ್ದಾನ್ ಹೊಳೆಯ ನೀರಿನಲ್ಲಿ ಕಾಲಿಡ್ತಲೇ ನೀರು ನಿಂತಂತೆ. ಆಗ ಜನರೆಲ್ಲರೂ ಯೋರ್ದಾನ್ ನದಿಯನ್ನು ದಾಟ್ಬಿಟ್ರಂತೆ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರ್ಬಿಟ್ಟು ತಮ್ಮ ಪಟ್ಟಣದ ಬಾಗಿಲುಗಳನ್ನ ಮುಚ್ಕೊಂಡ್ಬಿಟ್ರಂತೆ. ಯಾರು ಒಳಗೆ ಹೋಗ್ಲೇ ಇಲ್ಲ, ಹೊರಗೂ ಬರ್ಲೂ ಇಲ್ಲಂತೆ. ಆಗ ದೇವರು ಯೆಹೋಶುವನಿಗೆ, ಯೆರಿಕೋ ಪಟ್ಟಣವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನೀವು 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಬಿಟ್ಟು 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು ಅಂತ ಹೇಳ್ತಾನೆ. ಯಾಜಕರು ಕೊಂಬುಗಳನ್ನು ಊದ್ಬೇಕು. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು
ಆಗ ಎಲ್ಲರೂ ಒಳಗೆ ನುಗ್ಗಬಹುದು ಎಂದು ಹೇಳಿದ್ರಂತೆ. ಯಾಜಕರು ಯೆಹೋವನ ಮಂಜೂಷವನ್ನು ಹತ್ಕೊಂಡ್ಬಿಟ್ಟು ದೇವರು ಹೇಳಿದಂತೆ 7ನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯ್ತಂತೆ. ಆಗ ಎಲ್ಲರೂ ಪಟ್ಟಣದ ಒಳಗೆ ನುಗ್ಗಿ ಹೋದ್ರಂತೆ. ಇಸ್ರಾಯೇಲರು ಸುತ್ತಮುತ್ತ ಇರುವ ದೇಶವನ್ನು ಸ್ವಾಧೀನ ಮಾಡ್ಕೊಂಡ್ಬಿಟ್ಟು ಅವುಗಳಲ್ಲಿದ್ದ ಅರಸರನ್ನು ಸಂಹರಿಸಿದ್ರು. ನಂತರ ಯೆಹೋಶುವ 12 ಕುಲಗಳಿಗೆ ದೇಶವನ್ನು ಹಂಚ್ಕೊಟ್ನಂತೆ. ಯೆಹೋಶುವ ಮುದುಕನಾದಾಗ ಎಲ್ಲಾ ಇಸ್ರಾಯೇಲ್ಯರನ್ನು ಕರೆಸಿ ಅವರಿಗೆ, ನೀವು ದೇವರ ನಿಬಂಧನೆಯನ್ನು ಕಾಯ್ಕೊಂಡ್ಬಿಟ್ಟು ನಡೆಯಿರಿ ಎಂದು ಹೇಳಿದನು. ನಂತರ ದಿನಗಳಲ್ಲಿ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿಬಿಟ್ನಂತೆ. ಯೆಹೋಶುವನ ಶವವನ್ನು ಅವನ ಸ್ವಂತ ಭೂಮಿಯಲ್ಲೇ ಸಮಾಧಿ ಮಾಡಿದ್ರಂತೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಪ್ರಿಯಾ ಸಿಸ್ಟರ್. ಹಾಗೆ ನೆಕ್ಸ್ಟ್ ಸಿಸ್ಟರ್ ಲಿಖಿತ ಅವರು ಮಾತಾಡೋಕೆ ಕೇಳ್ಕೊಳ್ತೇನೆ. ಎಸ್ ಬ್ರದರ್. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಮತ್ತು ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಯೆಹೋಶುವನ ಚರಿತ್ರೆಯನ್ನು ನೋಡೋಣ. ಮೋಶೆಯು ಸತ್ತ ಮೇಲೆ ದೇವರು ಯೆಹೋಶುವನಿಗೆ ಹೇಳ್ತಾರೆ, ನೂನನ ಮಗನಾದ ಯೆಹೋಶುವನೇ, ನನ್ನ ಸೇವಕನಾಗಿರ್ತಕ್ಕಂತಹ ಮೋಶೆ ಸತ್ತನು. ನೀನು ಈಗ ಜನರನ್ನ ಕರ್ಕೊಂಡು ಯೊರ್ದನ್ ಹೊಳೆಯನ್ನ ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವಂತಹ ದೇಶಕ್ಕೆ ಹೋಗು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡನೂ ಇರುವೆನು. ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನ ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿರ್ತಕ್ಕಂತಹ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯಿರಿ. ಅದನ್ನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗ್ಬೇಡ. ನೀನು ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ ಹೇಳು, ನೀವು ಇನ್ನು 3 ದಿವಸಗಳಲ್ಲಿ ಈ ಯೊರ್ದನ್ ಹೊಳೆಯನ್ನ ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶಕ್ಕೆ ಹೋಗ್ಬೇಕು ಅಂತ ದೇವರು ಹೇಳ್ತಾರೆ. ಆಗ ಯೆಹೋಶುವನು ಕಾನಾನ್ ದೇಶವನ್ನು ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ 2 ಗೂಢಚಾರರನ್ನ ಕಳಿಸ್ತಾರೆ. ಅವರು ಯೆರಿಕೋ ಪಟ್ಟಣವನ್ನ ಹೋಗಿ ರಾಹಾಬಳ ಮನೆಯಲ್ಲಿ ಉಳ್ಕೊಳ್ತಾರೆ. ಆಗ ಅರಸನು ಆಳುಗಳನ್ನ ಕರೆದು, ರಾಹಾಬಳ ಮನೆಯಲ್ಲಿ ಇಸ್ರಾಯೇಲ್ ಮನುಷ್ಯರು ಇದ್ದಾರೆ, ಅವರನ್ನ ತಂದು ಒಪ್ಸಿ ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ರಾಹಾಬಳು ಆ 2 ಮನುಷ್ಯರನ್ನ ಬಚ್ಚಿಟ್ಟು ಅವರು ಎಲ್ಲಿಗೆ ಹೋದ್ರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಳುಗಳು ಆ ಮನುಷ್ಯರನ್ನ ಹುಡುಕಿದ್ರು ಸಿಕ್ಲಿಲ್ಲ. ರಾಹಾಬಳು ಆ ಮನುಷ್ಯರಿಗೆ, ನನ್ನ ಮೇಲೆ ದಯ ತೋರಿಸಿ ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯನ್ನು ನಾಶ ಮಾಡದೆ ಉಳಿಸಿ ನೀವು ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡ್ಬೇಕಂತ ಬೇಡ್ಕೊಳ್ತಾಳೆ. ರಾಹಾಬಳು ಹಗ್ಗದ ಮೂಲಕ ಕಿಟಕಿಯಿಂದ ಆ ಮನುಷ್ಯರನ್ನ ಕೆಳಕ್ಕೆ ಇಳಿಸ್ತಾಳೆ. ಆ 2 ಮನುಷ್ಯರು ಯೆಹೋಶುವನ ಬಳಿಗೆ ಬಂದು ನಡೆದ ಸಂಗತಿಗಳನ್ನೆಲ್ಲ ತಿಳಿಸ್ತಾರೆ. ಯೆಹೋಶುವನು ಲೇವಿಯರು ಯೆಹೋವ ದೇವರ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ನೋಡಿದ ತಕ್ಷಣ, ನೀವು ನಿಮ್ಮ ಸ್ಥಳವನ್ನ ಬಿಟ್ಟು ಮಂಜೂಷದ ಹಿಂದೆ ಹೋಗಿರಿ. ಯಾಜಕರು ಮಂಜೂಷವನ್ನು ಹೊತ್ತುಕೊಂಡು ಯೊರ್ದನ್ ಹೊಳೆಯ ನೀರಿನಲ್ಲಿ ಕಾಲು ಇಡುವಾಗಲೇ ನೀರು ನಿಂತು ಹೋಗುತ್ತೆ. ಆಗ ಜನರೆಲ್ಲ ಯೊರ್ದನ್ ನದಿಯ ಆಚೆಗೆ ಸೇರ್ತಾರೆ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನ ಭದ್ರವಾಗಿ ಮುಚ್ಕೊಳ್ತಾರೆ. ಯಾರು ಒಳಗೆ ಹೋಗಲಿಲ್ಲ, ಯಾರು ಹೊರಗೆ ಬರಲಿಲ್ಲ. ಆಗ ಯೆಹೋವ ದೇವರು ಯೆಹೋಶುವನಿಗೆ, ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನ ಸುತ್ತಲಿ. 7ನೆಯ ದಿವಸ 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನ ಊದ್ಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುತ್ತೆ. ಆಗ ಎಲ್ಲರೂ ಒಳಗೆ ನುಗ್ಗಬಹುದು ಅಂತ ಹೇಳ್ತಾರೆ. ದೇವರು ಹೇಳಿದ ಪ್ರಕಾರ ಮಾಡ್ತಾರೆ. ಎಲ್ಲರೂ ಪಟ್ಟಣದ ಒಳಗೆ ನುಗ್ಗಿದ್ರು. ಆಗ ಯೆರಿಕೋ ಪಟ್ಟಣ ಇಸ್ರಾಯೇಲರಿಗೆ ಸ್ವಾಧೀನವಾಗುತ್ತೆ. ಇಸ್ರಾಯೇಲರು ಪಟ್ಟಣದಲ್ಲಿದ್ದ ಎಲ್ಲರನ್ನು ದನ ಕುರಿ ಕತ್ತೆಗಳನ್ನು ಕತ್ತಿಯಿಂದ ಸಂಹರಿಸಿದ್ರು.
ರಾಹಬಳನ್ನು ಅವಳಿಗೆ ಇದ್ದದ್ದೆಲ್ಲವನ್ನು ಹೊರಗೆ ತೆಗೆದುಕೊಂಡು ಪಾಳೆಯದ ಹೊರಗೆ ಇಟ್ಟು ಇಸ್ರಾಯೇಲರು ಪಟ್ಟಣವನ್ನು ಅದರಲ್ಲಿರುವುದೆಲ್ಲವನ್ನ ಬೆಂಕಿಯಿಂದ ಸುಟ್ರು. ಆ ಕಾನಾನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದ್ದರಿಂದ ಇಸ್ರಾಯೇಲರು ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಬಂತು. ಆಯಿ ಪಟ್ಟಣವನ್ನ ಜಯಿಸಬಹುದು, ಅವರು ಸ್ವಲ್ಪ ಜನರು ಮಾತ್ರ ಇದ್ದಾರೆ ಎಂದು ಹೇಳಿ ಆಯಿ ಪಟ್ಟಣಕ್ಕೆ ಹೋದ್ರು. ಆದರೆ ಇಸ್ರಾಯೇಲರು ಎದುರಿ ಓಡಿ ಬಂದ್ರು, ಯಾಕಂದರೆ ಆಯಿ ಊರಿನವರು ಅವರನ್ನ ಸೋಲಿಸಿದ್ರು. ಇದರಿಂದ ಇಸ್ರಾಯೇಲರಿಗೆ ಧೈರ್ಯ ಹೋಯಿತು. ಆಗ ಯೆಹೋಶುವನು ದೇವರನ್ನು ಬೇಡ್ಕೊಳ್ತಾನೆ. ಆಗ ದೇವರು ಯೆಹೋಶುವನಿಗೆ, ಇಸ್ರಾಯೇಲರು ನನ್ನ ನಿಬಂಧನೆಯನ್ನ ಮೀರಿ ಪಾಪಿಷ್ಠರಾಗಿದ್ದಾರೆ. ಆ ಕಾನಾನನು ಯೆಹೋಶುವನಿಗೆ, ನಾನು ಕೊಳ್ಳೆಯಲ್ಲಿ ನಿಲುವಂಗಿಯನ್ನು, ಬೆಳ್ಳಿಯನ್ನು, ಬಂಗಾರವನ್ನು ತೆಗೆದುಕೊಂಡೆನು. ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹೂತಿಟ್ಟಿದ್ದೇನೆ. ನಾನು ದೇವರಿಗೆ ಪಾಪ ಮಾಡಿದ್ದೇನೆ ಅಂತ ಹೇಳ್ತಾನೆ. ಯೆಹೋಶುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದೇಕೆ? ಈ ಹೊತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಅಂತ ಹೇಳಿದ ಕೂಡಲೇ ಇಸ್ರಾಯೇಲರೆಲ್ಲರೂ ಅವನನ್ನ ಕಲ್ಲೆಸೆದು ಕೊಂದ್ರು. ಅವನಿಗಿದ್ದದ್ದೆಲ್ಲವನ್ನ ಬೆಂಕಿಯಿಂದ ಸುಟ್ಬಿಟ್ರು. ಆಗ ಯೆಹೋವನ ರೋಷಾಗ್ನಿಯು ಅಡಗಿ ಹೋಯಿತು. ಇಸ್ರಾಯೇಲರು ಆಯಿ ಊರಿನವರನ್ನ ಕತ್ತಿಯಿಂದ ಸಂಹರಿಸಿ ಎಲ್ಲರೂ ಪಟ್ಟಣಕ್ಕೆ ಹೋದ್ರು. ಇಸ್ರಾಯೇಲರು ಯೊರ್ದನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಅರ್ನೋನ್ ತಗ್ಗು ಮೊದಲುಗೊಂಡು ಹೆರ್ಮೋನ್ ಪರ್ವತದವರೆಗೂ ಸ್ವಾಧೀನ ಮಾಡಿಕೊಂಡ್ರು. ಅವುಗಳಲ್ಲಿದ್ದ ಅರಸರನ್ನೆಲ್ಲರೂ ಸಂಹರಿಸಿದ್ರು. ಯೆಹೋಶುವನು ಮುದುಕನಾದ ಮೇಲೆ ಎಲ್ಲಾ ಇಸ್ರಾಯೇಲರನ್ನು ಕರೆಸಿ ಅವರಿಗೆ, ನೀವು ಮೋಶೆಯ ಧರ್ಮಶಾಸ್ತ್ರ ವಿಧಾನಗಳನ್ನೆಲ್ಲ ಕೈಗೊಂಡು ನಡೀರಿ ಅಂತ ಹೇಳಿದ್ರು. ಇದಾದ ಮೇಲೆ ಯೆಹೋಶುವನು 110 ವರುಷದವನಾಗಿ ಮರಣ ಹೊಂದಿದ್ರು. ಈ ವಾಕ್ಯವನ್ನ ದೇವರು ಆಶೀರ್ವದಿಸಲಿ. ಆಮೆನ್. ಬ್ರದರ್ ಪೃಥ್ವಿ ಬಂದಿದ್ದಾರೆ ಬ್ರದರ್. ಓಕೆ ಸಿಸ್ಟರ್. ಓಕೆ ಬ್ರದರ್ ಪೃಥ್ವಿ ಅವರೇ ಮಾತಾಡಿ. ಬ್ರದರ್. ಹಲೋ, ಮಾತಾಡಿ ಬ್ರದರ್, ಮಾತಾಡಿ. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಬ್ರದರ್? ಕ್ಲಿಯರ್ ಇದೆ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರರಿಗೂ ವಂದನೆಗಳು. ಇವತ್ತು ನಾವು ಈ ಬೈಬಲ್ ರೀಡಿಂಗ್ ನ ವೇಳೆಯಲ್ಲಿ ನಾವು ನೋಡ್ತಾ ಇರೋ ಟಾಪಿಕ್ ಅಂದ್ರೆ, ನಾವು ನೋಡ್ತಾ ಇರೋ ಪಾಠ ಏನಂದ್ರೆ ಯೋಶುವನ ಚರಿತ್ರೆ. ಮೋಶೆಯು ಸತ್ತ ಮೇಲೆ ದೇವರು ಯೋಶನ್ಗೆ ಹೇಳ್ತಾರೆ, ಮೋಶೆ ಯಾರ ಅಂದ್ರೆ ದೇವರ ಒಂದು ದೂತ ತರ. ಮೋಶೆ ಅಂದ್ರೆ ಅಬ್ರಹಾಮನ ಮಗ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಅವರು ಸತ್ತ ಮೇಲೆ ಯೆಹೋಶುವನಿಗೆ ಏನಂತ ಹೇಳ್ತಾರೆ ಅಂದ್ರೆ, ಮೋಶೆಯು ಸತ್ತ ಮೇಲೆ ದೇವರು ಯೋಶನ್ಗೆ ಈ ತರ ಹೇಳ್ತಾರೆ, ಏನಂದ್ರೆ, ಯೋಶನೇ, ನನ್ನ ಸೇವಕನಾದ ಮೋಶೆ ಸತ್ತೋದ, ನೀನು ಈಗ ಜನರನ್ನ ಕರೆದುಕೊಂಡು ಯೋರ್ದನ್ ಹೊಳೆಯನ್ನ ದಾಟಿ ನೀನು ಇಸ್ರಾಯೇಲರಿಗೆ ನಾನು ಕೊಡುವ ಒಂದು ದೇಶಕ್ಕೆ ನೀನು ಹೋಗು ಅಂತ ದೇವರು ಯೋಶನ್ಗೆ ಹೇಳ್ತಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಕಾಲಿಡುವ ಒಂದೊಂದು ಹೆಜ್ಜೆಯು ಒಂದೊಂದು ದಾರಿನೂ, ನೀವು ಹೋಗೋ ದಾರಿ ಎಲ್ಲ, ಆ ಸ್ಥಳ ಎಲ್ಲ ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಆಗ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶ ಅಂದ್ರೆ ದೇವರು ಪಿತೃಗಳಿಗೆ, ಆ ಜನರ ಯಾರು ಇಸ್ರಾಯೇಲ್ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟಿರ್ತಾರೆ ದೇವ್ರು. ಏನಂದ್ರೆ, ನಾನು ಒಂದು ಜಾಗನ ನಿಮಿಗಂತಾನೆ ಕೊಡ್ತೀನಿ ಅಂತ ಪ್ರಮಾಣ ಕೊಟ್ಟಿರ್ತಾರೆ. ಆ ತರನೇ ನಾನು ಪ್ರಮಾಣ ಮಾಡಿದೀನಿ, ನೀನು ಅದನ್ನ ಸ್ವಾಧೀನ ಅಂದ್ರೆ ಅದನ್ನ ನೀನು ಮುಗಿಸ್ಬೇಕು, ಆ ಕೆಲ್ಸನ ಮುಗಿಸ್ಬೇಕು ಅಂತ ಹೇಳ್ತಾರೆ. ಆಗ ನನ್ನ ಸೇವಕನಾದ ಮೋಶೆಯು ಬೋಧಿಸಿದ ಧರ್ಮೋಪದೇಶವನ್ನ ನೀನು ಕೈಕೊಂಡು, ಅಂದ್ರೆ ಆ ಒಂದು ಧರ್ಮವನ್ನ ನೀನು ಕೈಗೊಂಡು ನೀನು ಇದನ್ನ ನಡೆಯಿರಿ, ಅಂದ್ರೆ ಆ ಒಂದು ನಾನ್ ಕೊಟ್ಟಿರೋಂತ ಕೆಲ್ಸನ, ಆ ಪ್ರಮಾಣವನ್ನ ನೀವು ಕಾಪಾಡ್ರಿ ಅಂತ ಹೇಳ್ತಾರೆ. ನೀವು ಹೋಗುವಲ್ಲೆಲ್ಲ ನಾನು ನಿಮ್ಮ ಜೊತೆನೆ ಇರ್ತೀನಿ, ನಿಮ್ಮ ಸಂಗಡನೇ ಇರ್ತೀನಿ ಅಂತ ಹೇಳ್ತಾರೆ ದೇವ್ರು. ಆಮೇಲೆ
ನೀವು ಈ ಯೋರ್ದೋನ್ ಹೊಳೆಯನ್ನ ದಾಟಿ ನಿಮಗೆ ಕೊಡುವ ದೇಶಕ್ಕೆ ಹೋಗ್ಬೇಕಾದ್ರೆ ಆ ಪಾಳೆಯದ ಎಲ್ಲಾ ಜನರಿಗೆ ಹೇಳಿ ಅಂತ ದೇವ್ರು ಹೇಳ್ತಾರೆ. ಈ ತರ ನೀವು ಹೋಗ್ಬೇಕಾದ್ರೆ ಈ ಎಲ್ಲಾರ ಜನರಿಗೆ ಹೇಳ್ರಿ ಅಂತ ದೇವ್ರು ಹೇಳ್ತಾರೆ. ಆಗ ಯೋಶುವನ್ ಏನ್ ಮಾಡ್ತಾರೆ ಅಂದ್ರೆ ಕಾನಾನ್ ದೇಶವನ್ನ ಯೆರಿಕೋ ಪಟ್ಟಣವನ್ನ ನೋಡೋದಕ್ಕೋಸ್ಕರ ಇಬ್ರು ಗೂಢಚಾರನ್ನ ಕಳಿಸ್ತಾರೆ. ಆಗ ಯೆರಿಕೋಗೆ ಹೋಗಿ ರಾಹೇಲ್ ಎಂಬ ಮನೆಯಲ್ಲಿ, ಅಂದ್ರೆ ಆ ರಾಹೇಲ್ ಎಂಬ ಒಂದು ಸ್ತ್ರೀಯ ಮನೆಯಲ್ಲಿ ಅವ್ರು ಉಳ್ಕೊಳ್ತಾರೆ. ಈ ವಿಷಯನ ಜನರು ಯೆರಿಕೋವಿನ ಅರಸನಿಗೆ ಅಂದ್ರೆ ಆ ಪಟ್ಟಣದ ಒಂದು ಅರಸನಿಗೆ ಈ ವಿಷಯನ ತಿಳಿಸ್ತಾರೆ. ಈ ತರ ಇಬ್ರು ಗೂಢಚಾರ ರಾಹಾಬಳ ಮನೆಯಲ್ಲಿ ಇಳ್ಕೊಂಡಿದ್ದಾರೆ, ಅಂದ್ರೆ ಅಲ್ಲಿ ವಾಸಿಸ್ತಾ ಇದ್ದಾರೆ, ಈಗ ಬಂದಿದ್ದಾರೆ ಅಂತ ತಿಳಿಸ್ತಾರೆ ಆ ವಿಚಾರನ. ಆಗ ಅರಸ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಆಳುಗಳಿಗೆ ಏನಂದ್ರೆ ಇಸ್ರಾಯೇಲ್ ಜನರನ್ನ ನಮ್ಮ ದೇಶ ಸಂಚರಿಸಿ ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಅವರು ರಾಹಾಬಳ ಒಂದ್ ಮನೇಲಿ ಇದಾರಂತೆ. ಅವ್ರನ್ನ ನೀವು ಒಂದ್ಸರಿ ಆ ಮನುಷ್ಯರನ್ನ ನನಗೆ ತಂದು ಒಪ್ಪಿಸಿ, ಅಂದ್ರೆ ನನಗ ಅವ್ರನ್ನ ಕರ್ಕೊಂಬನ್ನಿ ನನ್ನ ಹತ್ರ ಅಂತ ಹೇಳ್ತಾರೆ. ಯಾರು ಆ ರಾಜ ಅವ್ರ ಸೇವಕರಿಗೆ ಹೇಳ್ತಾರೆ. ಅದಕ್ಕೆ ಕಳಿಸ್ದಾಗ ಆಗ ರಾಹಾಬಳ ಮನೆಗೆ ಅವ್ರಿಬ್ಬರು ರಾಹಾಬಳ ಏನ್ ಮಾಡಿರ್ತಾರೆ ಅಂದ್ರೆ ಅವ್ರಿಬ್ಬರನ್ನ ಬಚ್ಚಿಟ್ಟಿರ್ತಾರೆ ಅಂದ್ರೆ ಅವ್ರನ್ನ ಮರೆ ಮಾಡಿಸ್ತಾರೆ. ಯಾಕಂದ್ರೆ ಈ ತರ ಅರಸನ ಸೇವಕರು ಬರ್ತಾ ಇದಾರೆ, ಏನಾದ್ರು ಇವ್ರಿಗೆ ಏನಾದ್ರು ತೊಂದ್ರೆ ಕೊಡ್ತಾರೋ ಅನ್ಬಿಟ್ಟು ಇವ್ರು ರಾಹಾಬಳು ಬಚ್ಚಿಟ್ಟಿರ್ತಾರೆ. ಆಗ ಆ ಮನುಷ್ಯರ ಬಳಿಗೆ ಬಂದು, ಹೌದು, ರಾಹಾಬಳ ಹತ್ರ ಬಂದ್ಬಿಟ್ಟು ಆ ಸೇವಕರು ಬಂದ್ಬಿಟ್ಟು ಕೇಳ್ತಾರೆ, ಈ ತರ ಇಬ್ರು ಗೂಢಚಾರರು ಬಂದಿದ್ರಲ್ಲ ಅವ್ರು ಎಲ್ಲಿ ಅಂತ ಕೇಳ್ತಾರೆ. ಹೌದು, ಅವ್ರು ನಮ್ಮ ಮನೆಗೆ ಬಂದಿದ್ರು, ನಾನು ಒಪ್ಕೋತೀನಿ, ಆದ್ರೆ ಅವ್ರು ತಿರ್ಗಾ ಎಲ್ಲೋದ್ರು ಅಂತ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ಸೇವಕರ ಹತ್ರ. ಆಗ ರಾಹಾಬಳ ಏನ್ ಮಾಡ್ತಾರೆ ಅಂದ್ರೆ ಆ ಇಬ್ರು ಮನುಷ್ಯರನ್ನ ಒಂದು ಮಾಳಿಗೆ ಮೇಲೆ ಬಚ್ಚಿಟ್ಟಿರ್ತಾರೆ. ಆಗ ಅರಸನ ಆಳುಗಳು ಏನ್ ಮಾಡ್ತಾರೆ ಅಂದ್ರೆ ಮನುಷ್ಯರನ್ನ ಆ ಇಬ್ರುನ ಎಷ್ಟೇ ಹುಡುಗಿದ್ರು ಸಿಕ್ಲಿಲ್ಲ. ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ರಾಹಾಬಳು ಆ ಮನುಷ್ಯರ ನಿಮ್ಮ ದೇವರಾದ ಯೆಹೋವ ಒಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ, ಅಂದ್ರೆ ಆ ಮನುಷ್ಯರಿಗೆ ನಿಮ್ಮ ದೇವನಾದ ಯೆಹೋವ ಒಬ್ಬನೇ ಪರಲೋಕದಲ್ಲಿಯೂ ಮತ್ತೆ ಭೂಲೋಕದಲ್ಲಿಯೂ ದೇವರು, ಅಂದ್ರೆ ನಿಮಗೆ ದೇವರಾದ ನಮಗೆ ದೇವರಾದ ಯೆಹೋವನೊಬ್ಬನೇ ಭೂಲೋಕದಲ್ಲಾಗ್ಲಿ ಪರಲೋಕದಾಗ್ಲಿ ಅವ್ರೊಬ್ರೇ ದೇವ್ರು. ಮತ್ತೆ ಅದಾದ್ರಿಂದ ನನ್ನ ಮೇಲೆ ದಯೆ ತೋರಿಸಿ ನನ್ನ ತಂದೆಯ ತಾಯಿ ಸಹೋದರ ಸಹೋದರಿಯನ್ನ ನಾಶ ಮಾಡ್ಬೇಡಿ ಅಂತ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡ್ಬೇಕಂತ ಬೇಡ್ಕೊಳ್ತಾರೆ. ಯಾರು? ರಾಹಾಬಳು ಆ ಇಬ್ರು ಗೂಢಚಾರರ ಹತ್ರ ಬೇಡ್ಕೊಳ್ತಾರೆ. ಆಗ ಆ ಮನುಷ್ಯರು ಏನ್ ಮಾಡ್ತಾರೆ, ಆಗ ಆ ಬೇಡಿಕೆಯನ್ನ ಅದನ್ನ ಒಪ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ರಾಹಾಬಳನ್ನ ಅವ್ರನ್ನ ಹಗ್ಗದ ಮೂಲಕ ಕಿಟಕಿಯಿಂದ ಕೆಳಕ್ಕೆ ಇಳಿಸಿ ಅವ್ರಿಗೆ ನೀವು ಯಾರಿಗೂ ಸಿಗದಂತೆ ನೀವು ಓಡಿ ಹೋಗಿ ಅಂತ ಹೇಳ್ತಾರೆ. ಇವ್ರು ರಾಹಾಬಳ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕು, ಭದ್ರವಾಗಿ ಕಳಿಸ್ಬೇಕು ಅಂತ ಒಂದ್ ಹಗ್ಗವನ್ನ ಅವ್ರಿಗೆ ಕೈ ಕಟ್ಬಿಟ್ಟು ಅವ್ರನ್ನ ಕಿಟಕಿಯಿಂದ ಆಚೆಗೆ ಅವ್ರನ್ನ ಕಳಿಸ್ಬಿಟ್ಟು ನೀವು ಹುಷಾರಾಗಿ ಹೋಗಿ ಯಾರ ಕೈಗೂ ಸಿಕ್ಕಾಕೊಳ್ದಿರಂಗೆ ಅಂತ ಹೇಳ್ತಾರೆ. ಆಗ ಆ ಮನುಷ್ಯರು ನೀನು ನಮ್ಮ ಇಳಿಸಿದ ಕಿಟಕಿಗೆ ಈ ಕೆಂಪು ದಾರವನ್ನು ಕಟ್ಟು ಮತ್ತು ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಎಲ್ಲಾ ನಿನ್ನ ಮನೆಯಲ್ಲೇ ಇರಿಸಿಕೊ. ಅಂದ್ರೆ ಆ ಇಬ್ರು ಗೂಢಚಾರರು ಹೋಗ್ಬೇಕಾದ್ರೆ ಏನಂದ್ರಂತೆ, ನೀನು ಈ ಕಿಟಕಿಗೆ ಒಂದು ಕೆಂಪು ದಾರನ ಕಟ್ಟು ಮತ್ತೆ ನಿನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರ್ನೆಲ್ಲ ನಿಮ್ ಮನೆಯಲ್ಲೇ ಇರ್ಸ್ಕೊ ಅಂತ ಹೇಳ್ತಾರೆ. ಆಗ ರಾಹಾಬಳು ಹೇಳ್ದಂತೆ ಮಾಡ್ತಾರೆ. ಅವ್ರು ಹೇಳ್ದಂಗೆ ಅವ್ರ ರಾಹಾಬಳು ಮಾಡ್ತಾರೆ. ಆಗ ಅವ್ರಿಬ್ರು ಯೆಹೋಶುವನ ಬಳಿಗೆ ಬಂದ್ಬಿಟ್ಟು ನಡೆದ ಸಂಗತಿನೆಲ್ಲ ಹೇಳ್ತಾರೆ. ಅಂದ್ರೆ ಈಗ ಯೆಹೋಶುವ ಕಳ್ಸಿರ್ತಾರಲ್ಲ ಇಬ್ರು ಗೂಢಚಾರನ ಏನು ನಡೆಯುತ್ತೆ ಅಂತ ಕಳ್ಸಿರ್ತಾರಲ್ಲ ಅಲ್ಲಿ ಅವ್ರು ಇಬ್ರು ನೋಡ್ಕೊಂಡ್ ಬಂದು ಈ ಸಂಗತಿಗಳನ್ನೆಲ್ಲ ಯೆಹೋಶುವ ಹತ್ರ ಹೇಳ್ತಾರೆ. ಆಗ ಯೆಹೋಶುವನು ಜನರಿಗೆ ಹೇಳ್ತಾರೆ, ಯಾಜಕರಾದ ಲೇವಿಯರು ಮಂಜೂಷ ಹೊತ್ತಿರುವುದನ್ನು
ನೋಡಿದ ತಕ್ಷಣ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಮಂಜೂಷದ ಹಿಂದೆ ಹೋಗಿರಿ ಎಂದು ಹೇಳ್ತಾರೆ. ಅಂದ್ರೆ ಯಾಜಕರಾದ ಲೇವಿಯರ್ಗೆ ಯೋಶ್ವರು ಏನಂತ ಹೇಳ್ತಾರೆ ಅಂದ್ರೆ ಯೋಶ್ವನು ಜನರಿಗೆ ಹೇಳ್ತಾರೆ ಈ ತರ ಯಾಜಕರಾದ ಲೇವಿಯರನ್ನ ಮಂಜೂಷ ಇರುವಂತ ಹೊತ್ತಿರುವುದನ್ನ ನೋಡಿದ ತಕ್ಷಣ ನೀವು ಆ ಸ್ಥಳವನ್ನ ಬಿಟ್ಟು ಮಂಜೂಷದ ಹಿಂದೆ ಹೋಗ್ತಿರಲ್ಲ ಅಂತ ಹೇಳ್ತಾರೆ. ಆಗ ಯಾಜಕರು ದೇವರ ಒಡಂಬಡಿಕೆಯ ಮಂಜೂಷವನ್ನು ಎತ್ತಿಕೊಂಡು ಯೋರ್ದೋನ್ ಹೊಳೆಯ ನೀರಿನಲ್ಲಿ ಕಾಲು ಇಡುತ್ತಲೇ ನೀರು ನಿಂತು ಹೋಯಿತು. ಆಗ ಜನರೆಲ್ಲರೂ ಯೋರ್ದೋನ್ ನದಿಯನ್ನು ದಾಟಿದರು. ಅಂದ್ರೆ ಈಗ ಯೋಶ್ವ ದೇವರು ಒಂದು ಪ್ರಮಾಣ ಇಲ್ಲ ಒಂದ್ ಕೆಲ್ಸ ಕೊಟ್ಟಿರ್ತಾರೆ ಯೋಶ್ವ. ಏನಂದ್ರೆ ಈ ಜನರನ್ನ ನೀನು ಯೋರ್ದೋನ್ ಹೊಳೆಯನ್ನ ದಾಟಿ ಆ ಒಂದು ಊರ್ನ ಅಂದ್ರೆ ಒಂದು ಪಟ್ಟಣ ಅಂದ್ರೆ ಇಸ್ರಾಯೇಲರಿಗೆ ಒಂದು ಊರನ್ನ ನಾನು ಕೊಡುವುದಾಗಿ ಹೇಳ್ದೆ. ನೀನ್ ಅದನ್ನ ಸ್ವಾಧೀನ ಮಾಡು ಅಂದ್ರೆ ಅದನ್ನ ನೀನು ಕೊಡು ಅವ್ರಿಗೆ ಅಂತ ಹೇಳ್ತಾರೆ. ಅದೇ ತರನೇ ಅವ್ರು ಹೇಳಿದ ತರನೇ ಏನ್ ಮಾಡ್ತಾರೆ ಅಂದ್ರೆ ಯೋಶ್ವ ಅವ್ರನ್ನ ಯೋರ್ದೋನ್ ಹೊಳೆಯನ್ನ ದಾಟಿ ಆ ನೀರ್ ನಿಂತ ಹೋಯ್ತು. ಆ ಜನರನ್ನೆಲ್ಲ ನದಿಯಿಂದ ದಾಟ್ಸಿದ್ರು. ಆಮೇಲೆ ಯೆರಿಕೋನ್ಯರು ಇಸ್ರಾಯೇಲರಿಗೆ ಎದ್ರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನ ಮುಚ್ಕೊಳ್ತಾರೆ. ಯೆರಿಕೋ ಪಟ್ಟಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಸ್ರಾಯೇಲ್ ಬರ್ತವ್ರೆ ಇವ್ರು ಈ ಜನರೆಲ್ಲ ಬರ್ತವ್ರೆ ಅನ್ಬಿಟ್ಟು ತಮ್ಮ ಪಟ್ಟಣದ ಬಾಗಿಲುಗಳನ್ನೆಲ್ಲ ಅಂದ್ರೆ ಪಟ್ಟಣದಲ್ಲಿ ಒಂದ್ ಬಾಗಿಲು ಇರುತ್ತೆ. ಬಾರ್ಡರ್ ತರ ಇರುತ್ತಲ್ಲ ಆ ಬಾರ್ಡರ್ ಹತ್ರ ಒಂದ್ ಬಾಗಿಲು ಇರುತ್ತೆ. ಅದನ್ನ ಮುಚ್ಬಿಡ್ತಾರೆ ಅವ್ರು ಬರ್ದೇ ಇರಂಗ್ ಮಾಡಕ್ಕೆ. ಅವ್ರನ್ನ ಮುಚ್ಬಿಡ್ತಾರ. ಆಗ ಯಾರು ಒಳಗೆ ಹೋಗಕ್ಕಾಗ್ಲಿಲ್ಲ. ಅವರು ಯೆರಿಕೋಮ್ಯರು ಮುಚ್ಬಿಡ್ತಾರೆ. ಯಾರು ಒಳಗೆ ಹೋಗ್ಲಿಲ್ಲ, ಹೊರಗೇನು ಬರ್ಲಿಲ್ಲ. ಆಗ ದೇವ್ರು ಯೋಷನಿಗೆ ಹೇಳ್ತಾರೆ, ಯೆರಿಕೋ ಪಟ್ಟಣವನ್ನ ನೀನು ಕೈಗೆ ಒಪ್ಪಿಸಿದ್ದೇನೆ. ನೀನು 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನ ಸುತ್ತಿ 7ನೆಯ ದಿವಸ ನೀವು ಪಟ್ಟಣವನ್ನು ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅಂದ್ರೆ ಈ ತರ ಅವರು ಯೆರಿಕೋನ್ಯರು ಬಾಗಿಲನ್ನ ಮುಚ್ಚಿದ್ಮೇಲೆ ದೇವ್ರ ಏನ್ ಹೇಳ್ತಾರೆ ಅಂದ್ರೆ ಯೋಷನ್ಗೆ, ಯೋಶ್ವ ನೀನ್ ಏನ್ ಮಾಡು ಅಂದ್ರೆ ನೀನು ಆ ಪಟ್ಟಣದ ಬಾಗಿಲನ್ನ ಯೆರಿಕೋ ಪಟ್ಟಣದ ನೀನು ನಿನಗೆ ಒಪ್ಪಿಸ್ತಿದೀನಿ, ನಿನ್ ಕೈಗೆ ಒಪ್ಪಿಸ್ತಿದೀನಿ. ನೀನು ಆ 6 ದಿವಸ ಅಂದ್ರೆ 6 ದಿನಗಳು ನೀನು ಆ 1 ಸಾರಿ ಪಟ್ಟಣವನ್ನ ಸುತ್ಕೊಂಡ್ ಬಾ. ಮತ್ತೆ 7ನೆಯ ದಿವಸ ನೀನು ಆ ಪಟ್ಟಣವನ್ನ 7 ಸಾರಿ ಸುತ್ತಬೇಕು. ಅಂದ್ರೆ 7ನೇ ದಿವಸ ಯೋಷನ್ಗೆ ಹೇಳ್ತಾರೆ ನೀನು ಆ ಪಟ್ಟಣವನ್ನ 7 ಸಾರಿ ಸುತ್ತಬೇಕು ಅಂತ ಹೇಳ್ತಾರೆ. ಆಗ ಯಾಜಕರು ಕೊಂಬುಗಳನ್ನ ಊದಬೇಕು. ಅಂದ್ರೆ ಯಾಜಕರು ಕೊಂಬುಗಳನ್ನ ಊದಬೇಕು. ಅಂದ್ರೆ ಒಂದು ಪಿಪಿ ಟೈಪ್ ಅಲ್ಲಿ ಅದಿರುತ್ತೆ, ಅದನ್ನ ಊದ್ಬೇಕು ಅಂತ ಹೇಳ್ತಾರೆ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು. ಅಂದ್ರೆ ಇಲ್ಲಿ ದೇವ್ರು ಏನ್ ಹೇಳ್ತಾರೆ ಅಂದ್ರೆ ಯೋಷನ್ಗೆ, ನೀನು ಅದನ್ನ 6 ದಿವಸ ಅಲ್ಲಿ ಆ ಪಟ್ಟಣವನ್ನ ಸುತ್ತು. 7ನೆಯ ದಿವಸ ನೀನು ಆ ಪಟ್ಟಣವನ್ನ 7 ಸಾರಿ ಸುತ್ಕೊಂಬ. ಸುತ್ತಬೇಕಾದ್ರೆ ಆ ಕೊಂಬುಗಳನ್ನ ಯಾಜಕರು ಊದ್ಬೇಕು. ಆಗ ಏನಾಗುತ್ತಂದ್ರೆ ಆ ಪಟ್ಟಣದ ಗೋಡೆಯೇ ಒಡೆದೋಗುತ್ತೆ ಅಂತ ಹೇಳ್ತಾರೆ. ಗೋಡೆ ಒಡೆದೋದ್ರೆ ಇನ್ನೇನ್ ಬಾಗಿಲು ಇರುತ್ತಾ? ಬಾಗಿಲು ಸೇರ್ಸಿ ಎಲ್ಲ ಬಿದ್ದೋಗುತ್ತಲ್ವಾ. ಅದಕ್ಕೆ ದೇವ್ರು ಈ ತರ ಹೇಳ್ತಾರೆ. ಯಾಕಂದ್ರೆ ಇಸ್ರಾಯೇಲರಿಗೆ ಅಂದ್ರೆ ದೇವ್ರು ಹೇಳಿದ್ನ ಕೆಲ್ಸ ಕಾರ್ಯಗಳಿಗೆ ಅಡ್ಡವಾಗಿ ಆ ಬಾಗಿಲನ್ನ ಮುಚ್ಚಿದಕ್ಕೆ ದೇವ್ರು ಈ ತರ ಮಾಡ್ತಾರೆ. ಆಗ ಆ ಪಟ್ಟಣದ ಗೋಡೆ ಎಲ್ಲ ಬಿದ್ದೋಗುತ್ತೆ. ಆಗ ಎಲ್ಲರೂ ಆ ಒಳಗೆ ನುಗ್ಗಬಹುದು ಅಂತ ಹೇಳ್ತಾರೆ. ಯೇಸು ಕ್ರಿಸ್ತರು ಆಗ ನೀವೆಲ್ರೂ ಒಳಗೋಗ್ಬೋದು ಅಂತ ಹೇಳ್ತಾರೆ. ಆಗ ಯಾಜಕರು ಯೆಹೋವನ ಮಂಜೂಷವನ್ನ ಹೊತ್ಕೊಂಡು ಯೆಹೋವನ ಮಂಜೂಷವನ್ನ ಹೊತ್ಕೊಂಡು ದೇವ್ರು ಹೇಳ್ದಂತೆ 7ನೇ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಪಟ್ಟಣದ ಗೋಡೆ ತಾನೇ ಬಿದ್ದು ಹೋಯಿತು.
ಯೋಶ್ವ 7 ಸಾರಿ ಆ ಪಟ್ಟಣದ 7ನೇ ದಿವಸ 7 ಸಾರಿ ಅವರು ಸುತ್ಬೇಕಾದ್ರೆ ಯಾಜಕರು ಕೊಂಬುಗಳನ್ನ ಊದಿದಾಗ ಆ ಪಟ್ಟಣದ ಗೋಡೆಗಳು ತಾನಾಗಿ ಬಿದ್ದೋಯ್ತು. ದೇವ್ರು ಹೇಳ್ದಂಗೆ ಅದಾಯ್ತು. ಆಮೇಲೆ ಎಲ್ಲರೂ ಆ ಪಟ್ಟಣದ ಒಳಗೆ ನುಗ್ಗಿ ಹೋದ್ರು. ಆಮೇಲೆ ಇಸ್ರಾಯೇಲರು ಸುತ್ತಮುತ್ತ ಇರುವ ದೇಶವನ್ನ ಸ್ವಾಧೀನ ಮಾಡಿಕೊಂಡು ಅವುಗಳಿಲ್ಲದ ಅರಸರನ್ನು ಸಹ ಸಂಹರಿಸಿದರು. ಅಂದ್ರೆ ಇಸ್ರಾಯೇಲರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಮಾಡಿದಾಗ ಅವ್ರ ಸುತ್ತಮುತ್ತ ಇರುವ ಪಟ್ಟಣಗಳನ್ನೆಲ್ಲ ಅವರು ಸ್ವಾಧೀನ ಅಂದ್ರೆ ಅವ್ರು ಪಡ್ಕೊಂಡು ಆ ಅರಸನೇ ಇಲ್ಲದ ಒಂದು ಪಟ್ಟಣಗಳನ್ನ ಅವ್ರು ಸಂಹರಿಸ್ತಾರೆ. ನಂತರ ಯೋಶ್ವ 12 ಕುಲಗಳಿಗೆ ದೇಶವನ್ನು ಹಂಚಿಕೊಟ್ಟನು. ಅಂದ್ರೆ ಯೋಶ್ವ ಏನ್ ಮಾಡ್ತಾರೆ ಅಂದ್ರೆ 12 ಕುಲಗಳಿಗೆ ಆ ಒಂದು ದೇಶವನ್ನ ಹಂಚಿಕೊಡ್ತಾರೆ. ಒಂದೊಂದು ಕುಲಗೆ ಇಷ್ಟಿಷ್ಟು ದೇಶ ಅಂದ್ರೆ ಇಷ್ಟಿಷ್ಟು ರಾಜ್ಯಗಳನ್ನೆಲ್ಲ ಹಂಚ್ಕೊಡ್ತಾರೆ. ಆಮೇಲೆ ಯೋಶ್ವ ಮುದುಕನಾದಾಗ ಎಲ್ಲಾ ಇಸ್ರಾಯೇಲರನ್ನ ಕರೆಸಿ ಅವರಿಗೆ ನೀವು ದೇವರ ನಿಬಂಧನೆಯನ್ನು ಕೈಗೊಂಡು ನಡೆಯಿರಿ ಅಂತ ಹೇಳ್ತಾರೆ. ನಂತರ ಯೋಶ್ವರು 110 ವರ್ಷದವನಾಗಿ ಮರಣ ಹೊಂದಿ ಅವರು ಯೋಶ್ವ ಶವವನ್ನ ಅವನ ಸ್ವಂತ ಭೂಮಿಯಲ್ಲಿ ಸಮಾಧಿ ಮಾಡಿದ್ರು. ಅಂದ್ರೆ ಇಲ್ಲಿ ಏನಾಗುತ್ತಂದ್ರೆ ಯೋಶ್ವ ಈ ತರ ಯೆರಿಕೋ ಪಟ್ಟಣವನ್ನ ಆ ಗೋಡೆ ಎಲ್ಲ ದೇವ್ರು ಹೇಳ್ದಂಗೆ ಆ ಗೋಡೆ ಎಲ್ಲ ಬಿದ್ದೋದ್ಮೇಲೆ ಇಸ್ರಾಯೇಲರು ಆ ಪಟ್ಟಣದೊಳಗೆ ನುಗ್ಗಾದ್ಮೇಲೆ ಈ ತರ ಅವ್ರು ಇಸ್ರಾಯೇಲರು ಈ ತರ ಸುತ್ತಮುತ್ತ ಇರುವ ಎಲ್ಲಾ ರಾಜ್ಯಗಳನ್ನ ಮತ್ತೆ ಎಲ್ಲಾ ಪಟ್ಟಣವನ್ನ ಅವರಿಗೆ ಪಡ್ಕೊಂಡ್ರು. ಆಮೇಲೆ ಯಾರು ಅರಸನೇ ಇಲ್ಲದ ಒಂದು ಪಟ್ಟಣ ಇರುತ್ತೋ ಆ ಪಟ್ಟಣವನ್ನೆಲ್ಲ ಸಂಹರಿಸಿದ್ರು, ಅಂದ್ರೆ ಅಟ್ಯಾಕ್ ಮಾಡಿದ್ರು. ಆಮೇಲೆ ಯೋಶ್ವ 12 ಕುಲಗಳಿಗೆ ದೇಶವನ್ನ ಹಂಚಿಕೊಡ್ತಾರೆ. ಯೋಶ್ವ ಮುದುಕನಾಗಿ 110 ವರ್ಷನಾಗಿ ಬದುಕಿ ಸಾಯ್ತಾರೆ. ಆಮೇಲೆ ಅವರ ಯೋಶ್ವನ ಒಂದು ಶವವನ್ನ ಅವರ ಶರೀರವನ್ನ ಅವರ ಸಮಾಧಿಯಲ್ಲಿ ಸಮಾಧಿ ಮಾಡಿಸ್ತಾರೆ. ಅಂದ್ರೆ ಅವರ ಒಂದು ಭೂಮಿಯಲ್ಲ ಸಮಾಧಿ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಹಾಗೆ ಬ್ರದರ್ ತರುಣ್ ಲೋಕೇಶ್ ಅವರು ಮಾತಾಡ್ಬೇಕಾ ಕೇಳ್ಕೊಳ್ತಾನೆ. ಬ್ರದರ್ ತರುಣ್ ಲೋಕೇಶ್ ಅವರಿಲ್ಲ. ಓಕೆ ಬ್ರದರ್ ತರುಣ್ ರಾಜ್ ಅವರು ಇದಾರೆ. ಮಾತಾಡಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರೇ, ನಿಮ್ಮನ್ನು ತಂದೆಯಾದ ದೇವರ ನಾಮದಲ್ಲಿಯೂ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ ಇವತ್ತು ನಾವು ಯೋಶನ ಬಗ್ಗೆ ತಿಳ್ಕೊಳ್ಳೋಣ. ಮೋಸೆಯ ಮರಣದ ನಂತರ ನೂನನ ಮಗನಾದ ಯೋಶನಿಗೆ ದೇವರು ಹೇಳ್ತಾರೆ, ನನ್ನ ಸೇವಕನಾದ ಮೋಶೆ ಸತ್ತಿದ್ದಾನೆ, ಇನ್ನು ಮುಂದೆ ನೀನು ಇಸ್ರಾಯೇಲ್ ಜನರನ್ನು ನೀನೇ ನಡೆಸಬೇಕು, ಮತ್ತೆ ನೀನೇ ಈ ಕಾನಾನ್ ದೇಶವನ್ನು ಸ್ವಾಧೀನಪಡಿಸ್ಕೊಂಡು ಇಸ್ರಾಯೇಲ್ ಜನರಿಗೆ ಕೊಡ್ಬೇಕು ಅಂತ ಅಂತಾರೆ. ಮತ್ತೆ ನಾನು ಹೇಗೆ ಮೋಶೆಯ ಸಂಗಡ ಜೊತೆಯಲ್ಲಿದ್ದೆ ಅದೇ ರೀತಿ ನಾನು ನಿನ್ನ ಸಂಗಡ ಇರ್ತೀನಿ, ಭಯ ಪಡಬೇಡ, ಧೈರ್ಯದಿಂದ ಇರು ಅಂತ ಅಂತಾರೆ. ಮತ್ತೆ ಮೋಸೆ ಒಂದು ಧರ್ಮೋಪದೇಶದ ಒಂದು ಪ್ರಕಾರ ನೀನು ನಡಿಬೇಕು ಅಂತ ಅಂತಾರೆ. ಅದಕ್ಕೆ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ನೀನು ಹೋಗ್ಬಾರ್ದು ಅಂತ ಅಂತಾರೆ. ಅದಾದ್ಮೇಲೆ ಯೋಶನು ಅವರು ಎಲ್ಲ ಒಂದು ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ, ಇನ್ನು 3 ದಿನಗಳ ನಂತರ ನಾವು ಯೋರ್ದನ್ ನದಿನ ನಾವು ದಾಟ್ತೀವಿ ಅಂತ ಅಂತಾರೆ. ಅದಾದ್ಮೇಲೆ ಯೋಶನು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಯೆರಿಕೋ ಒಂದು ಪಟ್ಟಣದಲ್ಲೇ, ಯೆರಿಕೋ ಒಂದು ರಾಜ್ಯನೇ ಆ ಒಂದು ಇಸ್ರಾಯೇಲ್ ಒಂದು ಕಾನಾನ್ ದೇಶದಲ್ಲಿ ಇರುತ್ತೆ. ಅದಕ್ಕೆ ಒಂದು ಯೆರಿಕೋ ಒಂದು ದೇಶವನ್ನು ಅವರು ಸ್ವಾಧೀನಪಡಿಸ್ಕೋಸ್ಕರ ಆಗ ಯೋಶನು ಏನ್ ಮಾಡ್ತಾರೆ ಅಂದ್ರೆ 2 ಗೂಢಚಾರರನ್ನು ಕಳಿಸ್ತಾರೆ ಯೆರಿಕೋ ಪಟ್ಟಣಕ್ಕೆ. ಅಲ್ಲಿ ಹೆಂಗಿದೆ ಅದ್ರ ಬಗ್ಗೆ ನಾವು ಆ ಒಂದು ದೇಶದ ಬಗ್ಗೆ ತಿಳ್ಕೊಳಕ್ಕೆ ಅವರು ಕಳಿಸ್ತಾರೆ. ಆಗ ಅವರು ಹೋಗ್ಬಿಟ್ಟು ಅಲ್ಲಿ ಹೋದಾಗ, ಯೆರಿಕೋ ಪಟ್ಟಣಕ್ಕೆ ಹೋದಾಗ ಅವರು ರಹಾಬ ಒಬ್ಳು ಮನೆಯಲ್ಲಿ ಇರ್ತಾರೆ. ಆಗ ಅವರು ಈ ಒಂದು ವಿಷಯನ ಯೆರಿಕೋ ಪಟ್ಟಣ ಜನರಿಗೆ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರಂದ್ರೆ ಆ ಒಂದು ಅರಸರಿಗೆ ಹೋಗ್ಬಿಟ್ಟು ಹೇಳ್ತಾರೆ, ಈ ರೀತಿ ನಮ್ಮ ಒಂದು ದೇಶಕ್ಕೆ ಗೂಢಚಾರರು ಬಂದಿದ್ದಾರೆ, ನೋಡಕ್ಕೆ ಇಸ್ರಾಯೇಲ್ ಜನರು ಅವ್ರು ಬಂದಿದ್ದಾರೆ ಅಂತ ಅಂತಾರೆ.
ಅದಕ್ಕೆ ಒಂದು ರಾಜ ಏನ್ ಮಾಡ್ತಾರಂದ್ರೆ ರಹಾಬನನ್ನ ಕರ್ಸ್ಬಿಟ್ಟು ಹೇಳ್ತಾರೆ, ನಿನ್ನ ಒಂದು ಮನೇಲಿ ಇದ್ದಾರಲ್ಲ ಆ ಗೂಢಚಾರನ ನೀನು ಈಚೆ ಕರ್ಸ್ಕೊಂಬಾ ಅಂತ ನನ್ನ ಬಳಿಗೆ ಕರ್ಕೊಂಬಾ ಅಂತ ಅಂತಾರೆ. ಅದಕ್ಕೆ ಅವ್ರು ರಹಾಬರ್ ಏನ್ ಮಾಡ್ತಾರಂದ್ರೆ ಆ ಇಬ್ಬರು ಗೂಢಚಾರನ್ನ ಮೇಲೆ ಮಾಳಿಗೆಯಲ್ಲಿ ಬಚ್ಚಿಕ್ಬಿಡ್ತಾರೆ. ಅದಾದ್ಮೇಲೆ ಅವ್ರು ಮಾಳಿಗೆ ಬಚ್ಚಿಗೆ ಆಮೇಲೆ ಅವರು ಬರ್ತಾರ, ಅವರು ಸೈನಿಕರು ಬಂದ್ಬಿಟ್ಟು ಕೇಳ್ತಾರೆ ಆ ಒಂದು ರಹಾಬರ್ಗೆ, ಎಲ್ಲಿ ಒಂದು ಇಬ್ರು ಅವ್ರ ಗೂಢಚಾರರೆಲ್ಲಿ ಅಂತ ಕೇಳಿದಾಗ ಅವಾಗ ರಹಾಬರ್ ಅಂತಾರೆ, ಅವ್ರು ಬಂದ್ರು ಅದು ನಾನು ಒಪ್ಕೋತೀನಿ, ಆದ್ರೆ ಅವರು ಎಲ್ಲಿ ಅವ್ರು ಯಾರವರು ಅಂತ ನಂಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಅವ್ರು ಇನ್ನೇನು ಇದು ಒಂದ್ ಪಟ್ಟಣ ಬಾಗ್ಲು ಮುಚ್ಚುತ್ತೈತೆ ಅಂತ ಅಂದ್ಬಿಟ್ಟು ಕತ್ತಲೆ ಆಗೋ ಒಂದು ಸಮಯದಲ್ಲಿ ಅವ್ರು ಹೋಗಿದ್ದಾರೆ ಅಂತ ಅಂತಾರೆ. ಅದಾದ್ಮೇಲೆ ಅವರು ಅವರು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ರಹಾಬರು ಅವರು ಗೂಢಚಾರನ ಮುಚ್ಚಿಕ್ಕಿತಾರ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ನಾನು ನಂಗೆ ಗೊತ್ತು ನೀವು ನಂಗೆ ಗೊತ್ತು ನಿಮ್ಮ ದೇವರೇನೆ ಪರಲೋಕಕ್ಕೆ ಮತ್ತೆ ಭೂಲೋಕಕ್ಕೆ ದೇವರು, ಮತ್ತೆ ಇದು ನಿಮ್ಮ ಒಂದು ಪ್ರದೇಶ ಅಂತ ಗೊತ್ತು. ಅದಕ್ಕೆ ನೀವು ನಂಗೆ ನೀವು ನನ್ನ ಮತ್ತೆ ನನ್ನ ಕುಟುಂಬನ ನೀವು ಏನು ಮಾಡ್ಬೇಡ್ರಿ ಅಂತ ಕೇಳ್ಕೊತಾರೆ. ಅದಕ್ಕೆ ಅವರಿಂದ ಪ್ರಣಾಮವನ್ನು ಇವರು ಗೂಢಚಾರರು ಮಾಡಿಸ್ಕೋತಾರೆ. ಅದಾದ್ಮೇಲೆ ಅವರು ಆ ಒಂದು ಅವ್ರ ಮನೆಯನ್ನ ಬಿಡಕ್ಕೋಸ್ಕರ ಅವ್ರ ಮನೆಗೆ ಒಂದು ಕಿಟಕಿಲಿ ದಾರ ಕಟ್ಬಿಟ್ಟು ಆ ಒಂದು ಪ್ರದೇಶವನ್ನು ಬಿಡಕ್ಕೆ ನೋಡ್ತಾರೆ. ಆಗ ಒಂದು ಕಿಟಕಿಯಿಂದ ಇಳ್ದಾದ್ಮೇಲೆ ಆಗ ಅವರು ಗೂಢಚಾರ ಅಂತಾರೆ, ನೀನು ಈ ಒಂದು ಕಿಟಕಿಯಲ್ಲಿ ಒಂದು ಕೆಂಪು ದಾರನ ಕಟ್ಟು, ಆಗ ನಿನ್ನ ಕುಟುಂಬವನ್ನ ಏನು ಮಾಡಲ್ಲ, ಎಲ್ಲ ನಿನ್ ಕುಟುಂಬ ಏನು ಎಲ್ಲ ನಿನ್ನೆಲ್ಲ ಸೊತ್ತೈತೆ ಅದೆಲ್ಲ ನಿನ್ ಮನೆಯಲ್ಲೇ ಇಟ್ಕೋ ಅಂತ ಅಂತಾರೆ. ಅದಾದ್ಮೇಲೆ ರಹಾಬ್ ಅಂತಾರೆ ಆ ಒಂದು ಗೂಢಚಾರರಿಗೆ, ನೀವು ಆ ಒಂದು ಬೆಟ್ಟದಲ್ಲೇನೆ 3 ದಿವಸ ನೀವಿದ್ರಿ, ಅಲ್ಲಿ ಬಚ್ಚಿಕೊಂಡಿದ್ರಿ, ಅದಾದ್ಮೇಲೆ ನಿಮ್ಮ ದಾರಿನ ಇಟ್ಕೊಡ್ರಿ ಅಂತ ಅಂತಾರೆ. ಅವ್ರು ಅದೇ ರೀತಿ 3 ದಿವಸ ಬಚ್ಚಿಕೊಂಡ್ರೆ ಅವ್ರೊಂದು ಯೋಶನ ಬಳಿಗೆ ಹೋಗ್ತಾರೆ. ಅದಾದ್ಮೇಲೆ ಯೋಶನು ಬೆಳಿಗ್ಗೆ ಎದ್ದಾದ್ಮೇಲೆ ಅವರು ಶಿಕೇಮ್ ಒಂದು ಪ್ರದೇಶದಿಂದ ಹೋಗಿ ಯೋರ್ದನ್ ನದಿಯ ಬಳಿ ಹತ್ರ ಹೋಗ್ತಾರೆ. ಆಗ ಅವರು ಯೋಶನ್ ಪತಿ ಮತ್ತೆ ಜನಾಧಿಪತಿ ಹತ್ರ ಹೋಗ್ಬಿಟ್ಟು ಎಲ್ಲ ಒಂದು ವಿಷಯನ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಈ ರೀತಿ ಅವ್ರೆಲ್ಲ ಒಂದು ಇಷ್ಟ ಜನ ಪಾಳ್ಯದಲ್ಲಿರೋ ಜನರಿಗೆಲ್ಲ ಹೇಳ್ಬೇಕು ಅಂತ ಅಂತಾರೆ. ಅದೇನಂತ ಅಂದ್ರೆ ಅವರು ಎಲ್ಲ ಜನಾಧಿಪತಿ ಎಲ್ಲ ಹೋಗ್ಬಿಟ್ಟು ಒಂದಿಷ್ಟ ಜನರಿಗೆ ಹೇಳ್ತಾರೆ, ಯಾಜಕರು ಮತ್ತೆ ಲೇವಿಯರು ಒಂದು ಮಂಜೂಷ ಪೆಟ್ಟಿಗೆಯನ್ನು ಎತ್ಕೊಂಡ್ ಬರ್ತಾರೆ. ಆಗ ಎತ್ಕೊಂಡ್ಬರೋ ನೀವು ನೋಡಿದ ತಕ್ಷಣನೇ ನಿಮ್ಮ ಒಂದು ಸ್ಥಳನ ಬಿಟ್ಟು ಅವ್ರ ಹಿಂದೆ ಹೋಗಿ, ಆದ್ರೆ ಅವ್ರಿಗೆ ಮತ್ತೆ ನಿಮ್ಗೂ 2000 ಮೊಳ ಅಂತರವರೆಗೂ ಇರ್ಬೇಕು ಅಂತ ಅಂತಾರೆ. ಅದೇ ರೀತಿನೇ ಅವರು ಅದೇ ರೀತಿ ಅವ್ರ ಮಾರನೇ ದಿನ ಹಂಗೇನೆ ಅವರು ಮಂಜೂಷ ಪೆಟ್ಟಿಗೆಯನ್ನು ಎತ್ಕೊಂಡು ಹೋಗುವಾಗ ಅವ್ರು ಎಲ್ಲಾರುನು ಅವ್ರ ಹಿಂದೆ ಬರ್ತಾರೆ. ಅದಾದ್ಮೇಲೆ ಅವ್ರ ಹಿಂದೆ ಬಂದಾಗ ಆಮೇಲೆ ಆಗ ಮೊದ್ಲು ಏನ್ ಮಾಡ್ತಾರೆ ಅಂದ್ರೆ ಮಹಾಯಾಜಕರು ಮತ್ತೆ ಲೇವಿಯರು ಮಂಜೂಷ ಪೆಟ್ಟಿಗೆಯನ್ನು ಎತ್ಕೊಂಡಿರ್ತಾರಲ್ಲ, ಆವಾಗ ಅವರು ಯೋರ್ದಾನ್ ನದಿಯ ಒಂದು ಮೇಲೆ ಅವರು ಕಾಲಿಕ್ಕಿದಾಗ ಆಗ ಏನ್ ಯೋರ್ದಾನ್ ನದಿ ಹರಿತಾ ಇತ್ತು ಆ ನದಿ ಅಲ್ಲೇನೆ ನಿಂತ್ಕೊಬಿಡುತ್ತೆ. ಆಮೇಲೆ ಅಲ್ಲೇ ಒಂದು ಮೇಲೇನೆ ನಿಂತ್ಕೊಂಡು ಅಲ್ಲೇ ರಾಶಿಯಾಗಿ ನೀರೆಲ್ಲ ನಿಂತ್ಕೊರುತ್ತೆ. ಆಗ ಎಲ್ಲಾ ಇಸ್ರಾಯೇಲ್ ಜನರೆಲ್ಲ ಆ ಒಂದು ನದಿನ ದಾಟಿ ಹೋಗ್ತಾರೆ. ಈ ವಿಷಯ ಒಂದು ಯೆರಿಕೋ ಪಟ್ಟಣ ರಾಜನಿಗೆ ಗೊತ್ತಾಗುತ್ತೆ, ಇವ್ರು ಬಂದ್ಬಿಟ್ಟು ನಮ್ಮ ದೇಶನ ಒಂದು ಹಾಳ್ ಮಾಡಕ್ ಸ್ವಾಧೀನ ಪಡಿಸ್ಕೊಳಕ್ಕೋಸ್ಕರ ಬರ್ತಾವ್ರೆ ಅಂತ ಗೊತ್ತಾಗಾದ್ಮೇಲೆ ಅವ್ರು ಏನ್ ಮಾಡ್ತಾರಂದ್ರೆ ಯೆರಿಕೋ ಎಲ್ಲಾ ಒಂದು ಪಟ್ಟಣ ಬಾಗಿಲನ್ನ ಮುಚ್ತಾರೆ. ಯಾರು ಈಚೆ ಹೋಗಕ್ಕಾಗಲ್ಲ ಮತ್ತೆ ಯಾರು ಒಳಗ್ ಬರಕ್ಕೂ ಆಗಲ್ಲ, ಆ ರೀತಿ ಮಾಡ್ತಾರೆ. ಇದನ್ನ ದೇವರು ಯೋಶನಿಗೆ ಹೇಳ್ತಾರೆ, ನೀನು ಏನ್ ಮಾಡ್ಬೇಕಂದ್ರೆ ನಿನ್ನ ಭಟ್ಟರನ್ನೆಲ್ಲ ಕರ್ಕೊಂಡು ನಿನ್ನ ಮನುಷ್ಯರನ್ನೆಲ್ಲ ಕರ್ಕೊಂಡು ನೀನು 6 ದಿನ ಅವ್ರು ಒಂದು ಸುತ್ತನ್ನ ಹಾಕ್ಬೇಕು. ಮತ್ತೆ 7ನೇ ದಿನ ನೀನ್ ಏನ್ ಮಾಡ್ಬೇಕಂದ್ರೆ ಒಂದು ಮಂಜೂಷ ಪೆಟ್ಟಿಗೆಯನ್ನು ಮುಂದೆ ಹೋಗಿ ಮಂಜೂಷ ಪೆಟ್ಟಿಗೆಯನ್ನು ಎತ್ಕೊಂಡು ಮಹಾಯಾಜಕರು ಎತ್ಕೊಂಡು ಮತ್ತೆ ಅವ್ರ ಮುಂದೆ ಯಾಜಕರು 7 ಯಾಜಕರು ಹೋಗ್ಬೇಕು ಅಂತ ಅಂತಾರೆ. ಮತ್ತೆ ಅವ್ರು 7 ಯಾಜಕರು ಕೊಂಬುಗಳನ್ನು ಇಕ್ಕೋಬೇಕು ಅಂತ ಅಂತಾರೆ. ಮತ್ತೆ ಅವರು ಒಂದು 7 ಸುತ್ತು ಆಗಿದ ತಕ್ಷಣ ಆ ಕೊಂಬುಗಳನ್ನ ಊದಿದ ತಕ್ಷಣ ನೀವೆಲ್ಲ ಆರ್ಭಟಿಸಿ ಆ ಒಂದು ಆರ್ಭಟಿಸಿದಾಗ ಆ ಒಂದು ಕೋಟೆ ಎಲ್ಲ ಬಿದೋಗುತ್ತೆ. ಆಗ ನೀವೆಲ್ಲರೂ ಒಂದು ಪ್ರದೇಶ ಒಂದು ಯೆರಿಕೋ ಪಟ್ಟಣಕ್ಕೆ ಹೋಗಿ ನೀವು ಸ್ವಾಧೀನ ಪಡಿಸ್ಕೋಬೇಕು ಅಂತಾರೆ. ಅದೇ ರೀತಿ ಅವರು ಒಂದು 6 ದಿವಸ ಹಂಗೇನೆ ಸುತ್ತಾಕಿ ಆಮೇಲೆ 7ನೇ ದಿವಸ ಈ ರೀತಿ ಮಾಡಿ ಅವರು ಒಂದು ಪ್ರದೇಶವನ್ನು ಯೆರಿಕೋ ಪ್ರದೇಶವನ್ನು ಅವರು ಸ್ವಾಧೀನಕ್ಕೆ ಪಡ್ಕೊತಾರೆ. ಆಮೇಲೆ ದೇವ್ರು ಅಂದಿರ್ತಾರೆ, ಅಲ್ಲಿರೋ ಒಂದು ಯಾವುದೇ ವಸ್ತುನ ನೀವು ಮುಟ್ಟಂಗಿಲ್ಲ ಮತ್ತೆ ಎಲ್ಲಾನು ನೀವು ನಾಶ ಮಾಡ್ಬೇಕು ಅಂತ ಅಂತಾರೆ.
ಅದೇ ರೀತಿ ಅವ್ರು ಎಲ್ಲವನ್ನು ನಾಶ ಮಾಡ್ತಾರೆ. ಎಲ್ಲಾ ಒಂದು ಜನರು ಮತ್ತೆ ಎಲ್ಲಾ ನಾಶ ಮಾಡ್ತಾರೆ. ಯಾರ ಮಕ್ಳು ಇರ್ಲಿ, ಮುದುಕರಿರ್ಲಿ, ಮತ್ತೆ ಹೆಂಗಸರಿರ್ಲಿ, ಗಂಡಸರಿರ್ಲಿ ಎಲ್ಲಾರ್ನ ನಾಶ ಮಾಡ್ತಾರೆ. ಅದಾದ್ಮೇಲೆ ಅವರು ಈ ಎಲ್ಲಾ ಒಂದು ಚಿನ್ನ, ಬೆಳ್ಳಿ ಮತ್ತೆ ತಾಮ್ರ ಎಲ್ಲ ಕಬ್ಬಿಣನೆಲ್ಲ ಒಂದು ದೇವರ ಆಲಯಕ್ಕೆ ಅವರು ಒಪ್ಪಿಸ್ತಾರೆ. ಆದ್ರೆ ಆಕಾನನ್ ಮಾತ್ರ ಒಂದು ಸ್ವಲ್ಪ ಒಂದು ವಸ್ತುಗಳನ್ನ ಮಾತ್ರ ಕದ್ದಿರ್ತಾನೆ. ಇದನ್ನ ದೇವರು ನೋಡ್ಬಿಟ್ಟು ತುಂಬಾ ಕೋಪಿಸ್ತರಾಗ್ತಾರೆ. ಮತ್ತೆ ಇವರು ಏನ್ ಮಾಡ್ತಾರೆ ಅಂದ್ರೆ ಯೋಶವನು ಈ ಆಯ ಒಂದು ಪ್ರದೇಶ ಒಂದು ಪಟ್ಟಣವನ್ನು ಅವರು ಒಂದು ಸ್ವಾಧೀನ ಪಡಿಸ್ಕೋಕ್ಕೋಸ್ಕರ ಸ್ವಲ್ಪ ಗೂಢಚಾರನ್ನ ಕಳಿಸ್ತಾರೆ. ಅಲ್ಲಿ ಅವರು ಒಂದು ಅದ್ ಬಗ್ಗೆ ನಾವು ಒಂದು ಆಯ ಒಂದು ಪಟ್ಟಣ ಬಗ್ಗೆ ತಿಳ್ಕೊಳಕ್ಕೆ ಕಳಿಸ್ತಾರೆ. ಅದಾದ್ಮೇಲೆ ಅವರು ಎಲ್ಲ ಒಂದು ಇನ್ಫಾರ್ಮೇಶನ್ಸ್ ಎಲ್ಲ ತಗೊಂಡ್ ಬಂದಾದ್ಮೇಲೆ ಆ ಒಂದು ಗೂಢಚಾರರು ಆಗ ಅವ್ರು ಹೇಳ್ತಾರೆ, ಅಲ್ಲಿ ಅದು ಒಂದು ಆಯ್ ಪಟ್ಟಣ ಅದೇನು ದೊಡ್ಡ ಪಟ್ಟಣ ಅಲ್ಲ, ಒಂದು ಚಿಕ್ಕ ದೇಶನೇ. ಅದಕ್ಕೆ ನಾವು ಒಂದು 2 ಇಲ್ಲಾಂದ್ರೆ 3,000 ಜನರು ವರ್ಗು ನಾವು ಕಳ್ಸಿದ್ರೆ ಸಾಕು, ಫುಲ್ ಎಲ್ಲಾರ್ನು ಕಳ್ಸೋದ್ ಬೇಡ ಅಂತ ಅಂತಾರೆ. ಅದೇ ರೀತಿ ಅವರು 3,000 ಜನರನ್ನ ಕಳಿಸ್ತಾರೆ. ಆದ್ರೆ ಇಲ್ಲಿ ಇಸ್ರಾಯೇಲ್ ಜನರು ಆಯಿ ಪಟ್ಟಣನ ಹೊಡೆಯೋ ಬದಲು ಇಲ್ಲಿ ಆಯಿ ಪಟ್ಟಣ ಇಸ್ರಾಯೇಲ್ ಜನನ ಹೊಡ್ಬಿಡ್ತಾರೆ. ಅವ್ರು ಪಟ್ಟಣ ಬಾಗಿಲಿಂದಾನೇ ಅವ್ರೆಲ್ಲಾರ್ನು ಕಲ್ಲಿಂದ ಹೊಡೆದಿ ಓಡಿಸ್ತಾರೆ. ಅಲ್ಲಿ 36 ಜನರು ಸಾಯ್ತಾರೆ. ಇದನ್ನ ತಿಳ್ಕೊಂಡು ಯೋಶುವನು ಮತ್ತೆ ಇಸ್ರಾಯೇಲ್ ಜನ ಹಿರಿಯರೆಲ್ಲ ತಿಳ್ಕೊಂಡು ಫುಲ್ ಬೇಜಾರ್ಗೊಂಡ್ಬಿಟ್ಟು ಅವ್ರ ಬಟ್ಟೆಗಳನ್ನ ಹರ್ಕೊಂಡು ಮತ್ತೆ ಅವರು ತಲೆ ಮೇಲೆ ಒಂದು ಬೂದಿನ ಹಾಕೊಂಡು ಅವರು ಬೋರ್ಗಳ್ತಾರೆ. ಆಗ ಅವರು ಇದನ್ನ ನೋಡ್ಬಿಟ್ಟು ದೇವ್ರ ಅಂತಾರೆ, ನೀವೇನಕ್ಕೆ ಏನೋ ಬೋರ್ ಕೊಡ್ತಾ ಇದ್ದೀರಾ ಅಂತ ಅಂದಾದ್ಮೇಲೆ ಆಗ ಅವಾಗ ದೇವರಂತಾರೆ, ನಿಮ್ಮ ಒಂದು ಇಸ್ರಾಯೇಲ್ ದೇಶದಲ್ಲಿ ನೀವು ಒಂದು ಶಾಪಗ್ರಸ್ತರಾಗಿದ್ದೀರಾ. ಒಂದು ನಿಮ್ಮಲ್ಲಿ ಒಬ್ಬನು ನಾನು ಅದೇನೋ ಯೆರಿಕೋ ಪಟ್ಟಣದಲ್ಲಿ ಏನೋ ತಗೋಬಾರ್ದಾಗಿತ್ತು, ಆ ಒಂದು ಶಾಪಗ್ರಸ್ತ ವಸ್ತುಗಳನ್ನ ನೀವು ತಗೊಂಡು ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ. ಅವ್ರು ಯಾರಂತ ಅವ್ರನ್ನ ತೆಗ್ದಾಕೋವರ್ಗು ನಾನು ನಿಮ್ಮ ಜೊತೆ ಬರೋದಿಲ್ಲ ಅಂತ ಅಂತಾರೆ. ಅದಾದ್ಮೇಲೆ ಅವರು ಯೋಶನು ಈ ವಿಷಯನ ಎಲ್ಲಾರ್ಗು ಹೇಳ್ತಾರೆ ಜನರಿಗೆ. ಏನಂತ ಅಂದ್ರೆ, ನೀವು ನಿಮ್ಮನ್ನು ನೀವೇ ಪರಿಶುದ್ಧ ಮಾಡ್ಕೊರಿ, ಯಾಕಂದ್ರೆ ನಿಮ್ಮ ಮಧ್ಯದಲ್ಲಿ ಒಂದು ಶಾಪದ ವಸ್ತು ಇದೆ ಅಂತ ಅಂತಾರೆ. ಅದಾದ್ಮೇಲೆ ಅಂತಾರೆ, ನಾನು ನಾಳೆ ಎಲ್ಲಾರ್ನು ನೋಡ್ತೀನಿ, ಕುಲವಾಗಿ, ಗೋತ್ರವಾಗಿ, ಕುಟುಂಬವಾಗಿ ಮತ್ತೆ ಒಬ್ಬನಾಗಿ ನಾನು ನೋಡ್ತೀನಿ ಅಂತ ಅಂತಾರೆ. ಅದಾದ್ಮೇಲೆ ಮಾರನೆಯ ಬೆಳಗ್ಗೆಯಲ್ಲಿ ಎಲ್ಲ ಕುಲಗಳನ್ನ ನೋಡ್ತಾರೆ. ಆಗ ಕುಲ ನೋಡಿದಾಗ ಅಲ್ಲಿ ಯೂದ ಕುಲ ಸಿಗಾಕೊಳ್ಳುತ್ತೆ. ಅದೇ ಯೂದ ಕುಲದಲ್ಲಿ ಗೋತ್ರ ನೋಡಿದಲ್ಲಿ ಅಲ್ಲಿ ಜಾರನ್ ಎಂಬ ಒಂದು ಗೋತ್ರ ಸಿಗಾಕೊಳ್ಳುತ್ತೆ. ಆ ಗೋತ್ರದಲ್ಲಿ ಕುಟುಂಬವಾಗಿ ನೋಡಿದಾಗ ಜಬಿಯೇಮ್ ಎಂಬ ಒಂದು ಕುಟುಂಬ ಸಿಕ್ಕಾಕೊರುತ್ತೆ. ಅಲ್ಲಿ ಪುರುಷರನ್ನು ನೋಡಿದಾಗ ಅಲ್ಲಿ ಆಕಾನನು ಸಿಕ್ಕಾಕೊತಾನೆ. ಆಗ ಆಕಾನ್ ಸಿಕ್ಕಾಕೊಂಡೆ ಅವನು ಯೋಶನಿಗೆ ಎಲ್ಲವನ್ನು ಹೇಳ್ತಾನೆ. ಆಗ ಹೇಳ್ತಾನೆ ಅವನು, ನಾನು ಆಸೆ ಪಟ್ಬಿಟ್ಟು ನಾನು ಅಲ್ಲಿಂದ ಎತ್ಕೊಂಡಿದ್ದೀನಿ, ಮತ್ತೆ ನಿಲುವಂಗಿನ ಎತ್ಕೊಂಡಿದ್ದೀನಿ, ಮತ್ತೆ 200 ರೂಪಾಯಿ ತೂಕದ ಬೆಳ್ಳಿಯನ್ನು ಎತ್ಕೊಂಡಿದ್ದೀನಿ, ಮತ್ತೆ 50 ರೂಪಾಯಿ ತೂಕ ಬೆಲೆ ಬಾಳುವ ಒಂದು ಚಿನ್ನದ ಗಟ್ಟಿಯನ್ನು ಎತ್ಕೊಂಡಿದ್ದೀನಿ. ಇದನ್ನ ನನ್ನ ಗುಡಾರದ ಮಧ್ಯದಲ್ಲೇನೆ ನಾನು ಬಚ್ಚಿಕ್ಕಿದ್ದೀನಿ ಅಂತ ಒಂದು ಊಟ ಹಾಕಿದ್ದೀನಿ ಅಂತ ಅಂತಾರೆ. ಅದಾದ್ಮೇಲೆ ಯೋಶನು ಅವ್ನ ಸೇವಕರನ್ನ ಕಳ್ಸ್ಬಿಟ್ಟು ಆಮೇಲೆ ಅವ್ರು ಎಲ್ಲ ಒಂದು ಏನ್ ಮುಚ್ಚಿಕ್ಕಿರ್ತಾರಲ್ಲ ಅದನ್ನ ಎತ್ಕೊಂಡ್ ಬಂದ್ಬಿಟ್ಟು ತೋರಿಸ್ತಾರೆ. ಅದಾದ್ಮೇಲೆ ಆ ಒಂದು ಏನು ಒಂದು ಆಸ್ತಿ ಒಂದು ಅವ್ರದ್ದು ಕುಟುಂಬವನ್ನೆಲ್ಲ ಕಲ್ಲಿಂದ ಹೊಡೆದಿ ಸಾಯಿಸ್ತಾರೆ. ಮತ್ತೆ ಒಂದು ಏನು ಆಸ್ತಿ ಇರುತ್ತಲ್ಲ ಅದನ್ನೆಲ್ಲ ಬೆಂಕಿಯಿಂದಾನೆ ಅವೆಲ್ಲ ಸುಟ್ಟಿ ಇದ್ ಮಾಡ್ತಾರೆ. ಅದಾದ್ಮೇಲೆ ದೇವ್ರು ಅಂತಾರೆ, ಭಯ ಪಡ್ಬೇಡ, ನೀನು ಹೋಗ್ಬಿಟ್ಟು ಒಂದು ಪಟ್ಟಣವನ್ನು ನೀನು ಸ್ವಾಧೀನ ಪಡಿಸ್ಕೊ. ಅದಕ್ಕೆ ನೀನ್ ಏನ್ ಮಾಡ್ಬೇಕಂದ್ರೆ, ನೀನು ಸ್ವಲ್ಪ ಜನರನ್ನ ಊರಿನ ಹಿಂಭಾಗದಲ್ಲಿ ಅವರು ಅಂಚು ಕೊಡುವಂತೆ ಇರ್ಕೋ ಅಂತ ಅಂತಾರೆ. ಅವ್ರು ಅದೇ ರೀತಿ ಮಾಡ್ತಾರೆ. ಏನಂದ್ರೆ 30,000 ಒಂದು ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಪಟ್ಟಣದ ಹಿಂದೆ ಅವರು ಹಂಚು ಹಾಕೊಂಡಿರ್ತಾರೆ. ಅಲ್ಲೇನೆ ಇದ್ದಾಗ ಅವಾಗ ಒಂದು 5,000 ಜನರ ಜೊತೆ ಯೋಶುವ ಒಂದು ಪಟ್ಟಣ ಒಂದು ಪ್ರದೇಶಕ್ಕೆ ಅವ್ರೊಂದು ಸ್ವಾಧೀನ ಪಡಿಸ್ಕೊಳಕ್ಕೋಸ್ಕರ ಹೋಗ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಪಟ್ಟಣವರು ಇವ್ರು ಮತ್ತೆ ಬಂದ್ರು, ಮತ್ತೆ ಇವ್ರು ವೀಕ್ ಆಗಿದಾರೆ ಅಂದ್ಬಿಟ್ಟು ಅವ್ರು ಎಲ್ಲಾರು ಒಂದು ಇಸ್ರಾಯೇಲ್ ಜನರಿಗೆ ಒಂದು ಇಸ್ರಾಯೇಲ್ ಜನರನ್ನೆಲ್ಲ ಹೊಡೆಯಕ್ಕೆ ಹೋಗ್ತಾರೆ.
ಆಗ ಇಸ್ರಾಯೇಲ್ ಜನರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರು ಹಿಂತಿರುಗಿ ಅವರು ಓಡೋಗ್ತಾರೆ. ಇದನ್ನ ಓಡೋಗನ್ ನೋಡ್ಬಿಟ್ಟು ಅಲ್ಲಿ ಎಲ್ಲ ಒಂದು ಹಿಂದೆ 30,000 ಜನರು ಹಂಚು ಹಾಕೋರಿರ್ತಾರಲ್ಲ ಅವ್ರೆಲ್ಲಾರು ಬಂದ್ಬಿಟ್ಟು ಆ ಒಂದು ಪಟ್ಟಣಕ್ಕೆ ಫುಲ್ ಎಲ್ಲ ಸ್ವಾಧೀನ ಪಡ್ಕೊಂಡು ಅವರು ಎಲ್ಲ ಬೆಂಕಿಯಿಂದ ಸುಟ್ಟಾಕ್ತಾರೆ. ಆಗ ಈ ದೊಡ್ಡ ಬೆಂಕಿ ಒಂದು ಅವೇ ಎಲ್ಲ ಹೊಗೆ ಎಲ್ಲ ನೋಡ್ಬಿಟ್ಟು ಆ ಒಂದು ಎಲ್ಲ ಬಂದಿರ್ತಾರಲ್ಲ ಇಸ್ರಾಯೇಲ್ ಜನರಿಗೆ ಹೊಡೆಯಕ್ಕೆ, ಆ ಒಂದು ಎಲ್ಲಾ ಜನರೆಲ್ಲ ನೋಡ್ಬಿಟ್ಟು ಅವ್ ಫುಲ್ ಭೀತ ಆಗ್ತಾರೆ. ಆಗ ಇಸ್ರಾಯೇಲ್ ಜನರು ಅರಣ್ಯವರೆಗೂ ಹೋಗಿ ಅವ್ರು ಮತ್ತೆ ಹಿಂತಿರುಗಿ ಬಂದು ಆ ಒಂದು ಎಲ್ಲಾ ಒಂದು ಜನರನ್ನೆಲ್ಲ ಎಲ್ಲ ಸಮರ್ಸ್ತಾರೆ. ಅದಾದ್ಮೇಲೆ ಈ ಐಗುಪ್ತ ದೇಶದಿಂದ ಬಂದಿರ್ತಾರಲ್ಲ ಎಲ್ಲಾ ಇಸ್ರಾಯೇಲ್ ಜನರು ಯಾರು ಯೆಹೋವನ ಮಾತನ್ನು ಕೇಳ್ತಾ ಇದ್ದಿಲ್ಲ ಅವ್ರೆಲ್ಲಾನು ಸಂಹರಿಸ್ತಾರೆ. ಮತ್ತೆ ಯಾರು ಮಾತ್ರ ಒಂದು ಕಾನಾನ್ ದೇಶಕ್ಕೆ ಹೋಗ್ತಾರೆ ಅಂತ ನೋಡಿದ್ರೆ ಯೋಶುವನು ಮತ್ತೆ ಕಾಲೇಬು ಮತ್ತೆ ಐಗುಪ್ತ ದೇಶದಿಂದ ಬಂದಿರ್ತಾರಲ್ಲ ಇಸ್ರಾಯೇಲ್, ಅವರು ಇಸ್ರಾಯೇಲ್ ಹೋಗಿರಲ್ಲ, ಅವ್ರ ಮಕ್ಕಳು ಮಾತ್ರ ಒಂದು ಕಾನಾನ್ ದೇಶಕ್ಕೆ ಹೋಗಿರ್ತಾರೆ. ಮತ್ತೆ ಯೋಶನ್ ಏನ್ ಮಾಡ್ತಾರೆ ಅಂದ್ರೆ ಅವ್ರೆಲ್ಲಾರ್ಗು ಸುನ್ನತಿ ಮಾಡಿಸ್ತಾರೆ. ಮತ್ತೆ ಇಸ್ರಾಯೇಲ್ ಜನರು ಯೆರಿಕೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸ್ತಾರೆ. ಮತ್ತೆ ಅವರು ದೇಶದ ಧಾನ್ಯವನ್ನು ಅವ್ರು ಊಟ ಮಾಡ್ತಾರೆ. ಏನು ದೇಶದಲ್ಲಿ ಅವ್ರು ಧಾನ್ಯ ಬೆಳೆಸಿರ್ತಾರಲ್ಲ ಮೊದಲಾಗಿ ಆ ಒಂದು ಧಾನ್ಯನೆಲ್ಲ ಅವ್ರು ಊಟ ಮಾಡ್ತಾರೆ. ಆಗ ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಟ್ಟು ಅವರು ತೆನೆಗಳನ್ನು ತಿಂತಾರೆ. ಇದನ್ನ ಆವಾಗ ಆ ದೇಶದ ಊಟ ತಿಂದ ಮೇಲೆ ಮರುದಿನನೇ ಅದೇನು ಅವ್ರಿಗೆ ದಿನ ಮನ್ನಾ ಸಿಗ್ತಾ ಇತ್ತಲ್ಲ ಆ ಮನ್ನಾ ಎಲ್ಲ ನಿಂತೋಗುತ್ತೆ. ಇಸ್ರಾಯೇಲರು ಯೋರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಆರ್ನೋನ್ ತಗ್ಗು ಮೊದಲುಗೊಂಡು ಯೆಮೋನ್ ಒಂದು ಪರ್ವತವನ್ನು ಎಲ್ಲಾ ಕಡೆ ಸ್ವಾಧೀನ ಪಡಿಸ್ಕೋತಾರೆ. ಅದಾದ್ಮೇಲೆ ಯೆಹೋವನು ಯೋಶನಿಗೆ ಹೇಳ್ತಾರೆ, ನಾನ್ ನಿಂಗೆ ಆಜ್ಞೆ ಪಡಿಸಿದ ಹಾಗೆ ಎಲ್ಲಾ ಕುಲರಿಗೆ ಒಂದು ಸ್ಥಳವನ್ನು ಹಂಚ್ಬೇಕು ಅಂತ ಅಂತಾರೆ. ಅದೇ ರೀತಿ ಅವನು ಎಲ್ಲಾ ಕುಲಗಳಿಗೆ ಹಂಚಿಸ್ತಾನೆ. ಆದ್ರೆ ಲೇವಿಯ ಕುಲಕ್ಕೆ ಮಾತ್ರ ಅವ್ರಿಗೊಂದು ಪಾಲ್ ಸಿಗಲ್ಲ. ಅವ್ರಿಗೆ ಒಂದು ದನ ಕುರಿ ಮತ್ತೆ ಒಂದು ಅವ್ರಿಗೆ ಏನ್ ಬೇಕೋ ಅಷ್ಟು ಮಾತ್ರ ಅವ್ರಿಗೊಂದು ಸ್ಥಳ ಸಿಗುತ್ತೆ. ಮತ್ತೆ ಯೋಶನು ಮುದುಕನಾಗ್ತಾನೆ. ಅದಾದ್ಮೇಲೆ ಇಸ್ರಾಯೇಲ್ ಜನರನ್ನೆಲ್ಲ ಕಳಿಸ್ಬಿಟ್ಟು ಹೇಳ್ತಾರೆ, ನಾನು ಇವಾಗ ದಿನ ತುಂಬಿರೋ ಮುದುಕನಾಗಿದ್ದೇನೆ. ನೀವು ಮೋಶೆ ಏನ್ ಧರ್ಮಶಾಸ್ತ್ರ ಕೊಟ್ಟಿದ್ದಾರೋ ಅದರ ಪ್ರಕಾರ ನಡೀರಿ. ಮತ್ತೆ ಬೇರೆ ಒಂದು ಅನ್ಯ ದೇವತೆಗಳನ್ನ ನೀವು ಆರಾಧಿಸ್ಬೇಡಿ, ನೀವು ದೇವರ ಕೋಪಕ್ಕೆ ಗುರಿಯಾಗಬಾರ್ದು ಅಂತ ಅಂತಾರೆ. ಆಗ ಇಸ್ರಾಯೇಲ್ ಜನರೆಲ್ಲ ಹೇಳ್ತಾರೆ, ನಮ್ಮನ್ನ ಐಗುಪ್ತ ದೇಶದ ಒಂದು ದಾಸತ್ವದಿಂದ ನಮ್ಮನ್ನು ಕರ್ಕೊಂಡ್ಬಂದು ಈ ಒಂದು ಕಾನಾನ್ ದೇಶದವರೆಗೂ ಸೇರ್ಸಿರೋವರೆಗೂ ಎಲ್ಲ ಒಂದು ಅದ್ಭುತ ಕಾರ್ಯನ ನೋಡಿ ನಾವು ಯೆಹೋವನ ದೇವರನ್ನೇ ನಾವು ಹಿಂಬಾಲಿಸ್ತೀವಿ, ಮತ್ತೆ ಅವರನ್ನೇ ನಾವು ದೇವರಂತೀವಿ ಅಂತ ಅವ್ರು ಅಂತಾರೆ. ಹೀಗೆ ಯೋಶುವನು ಶಿಕೆಮಿನಲ್ಲಿ ಇಸ್ರಾಯೇಲರೊಡನೆ ಒಡಂಬಡಿಕೆಯನ್ನು ಮಾಡ್ಕೋತಾರೆ. ಅದಾದ್ಮೇಲೆ ಯೋಶುವನು 110 ವರ್ಷ ಆದ್ಮೇಲೆ ಅವ್ರು ಮರಣಗೊಳ್ತಾರೆ. ಆಗ ಇಫ್ರಾಯಿಮ ಒಂದು ಪರ್ವತದ ಪ್ರದೇಶದಲ್ಲಿ ಗಾಶ್ ಬೆಟ್ಟದ ಉತ್ತರ ದಿಕ್ಕಿನಲ್ಲಿ ತಿಮೆತ್ ಒಂದು ಸೆರೆಹ ಒಂದು ಪ್ರದೇಶದಲ್ಲಿ ಅವ್ರ ಸ್ವಂತ ಭೂಮಿಯಲ್ಲೇನೆ ಅವ್ರನ್ನ ಸಮಾಧಿ ಮಾಡ್ತಾರೆ. ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಸ್ತೋತ್ರ, ದೇವರಿಗೆ ಆಮೇನ್. ಥ್ಯಾಂಕ್ ಯು ಬ್ರದರ್. ಸರಿ, ಹಾಗೆ ಇವತ್ತು ಪೂರ್ತಿ ಎಲ್ಲರೂ ಚೆನ್ನಾಗಿ ದೇವರ ವಾಕ್ಯವನ್ನು ಮಾತಾಡಿದ್ರಿ. ಜೋಶುವರ ಲೈಫ್ ಸ್ಟೋರಿನ ಕಂಪ್ಲೀಟ್ ಆಗಿ ಎಲ್ಲರೂ ಕವರ್ ಮಾಡಿದಿರಿ. ಸೊ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸೊ ಕೊನೆಯದಾಗಿ ಪೃಥ್ವಿ ಬ್ರದರ್ ಪ್ರಾರ್ಥನೆ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ನೀವೇನಾದ್ರು ಎಕ್ಸ್ಪ್ಲೈನ್ ಮಾಡೋದಿದ್ರೆ ಮಾಡಿ ಬ್ರದರ್. ಸಿಸ್ಟರ್ ಆಲ್ಮೋಸ್ಟ್ ಎಲ್ಲ ಬ್ರದರ್ ಸಿಸ್ಟರ್ಸ್ ಎಲ್ಲ ಕವರ್ ಮಾಡಿದ್ದಾರೆ. ನೀವು ಏನ್ ಪಾಠ ಅನ್ನೋದು ಹೇಳೋದಿದ್ರೆ ಹೇಳಿ. ಇದರಿಂದ ಆತ್ಮಿಕ ಪಾಠ ಅನ್ನೋದಾದ್ರೆ ನಾವು ನೋಡ್ರಿ, ಈಗ ಅವ್ರು ಏನ್ ಮಾಡಿದ್ರು, ದೇವರು ಮೋಶೆ ಈಗ ಸತ್ತನು, ಈಗ ನೀನು ಇಸ್ರಾಯೇಲ್ ನಡೆಸ್ಬೇಕಂತ ದೇವರು ಹೇಳುವಾಗ ಯೆಹೋಶುವರು ದೇವರ ಮಾತನ್ನು ಕೇಳಿ ಭಯಭಕ್ತಿಯಿಂದ ನಡ್ಕೊಳ್ತಾರೆ. ಮತ್ತೆ ಅವ್ರ ಜೀವಮಾನ ಕಾಲವೆಲ್ಲ ಅವರು ದೇವರ ಭಯಭಕ್ತಿಯಿಂದ ಜೀವಿಸ್ತಾರೆ. ಮತ್ತೆ ಇಸ್ರಾಯೇಲ್ರು ಕೂಡ ಅದೇ ರೀತಿ ನೀವು ಬದುಕಬೇಕಂತ ಕೂಡ ಅವ್ರು ಬೋಧನೆ ಮಾಡ್ತಾರೆ. ಮತ್ತೆ ಮೋಶೆ ಅವರು ಧರ್ಮಶಾಸ್ತ್ರದಲ್ಲಿ ಬೋಧಿಸಿದಂತ ಎಲ್ಲಾ ವಿಷಯಗಳನ್ನ ಮತ್ತೊಂದು ಸಾರಿ ಅವರೆಲ್ಲರೂ ತಿಳಿಸ್ತಾರೆ. ಮತ್ತು ಅವರೆಲ್ಲರೂ ಸುನ್ನತಿ ಕೂಡ ಮಾಡಿಸ್ತಾರೆ. ಯಾಕಂದ್ರೆ ಅವರು ಇಸ್ರಾಯೇಲ್ರು ಮಕ್ಕಳಾಗಿರ್ತಾರೆ, ಹೊಸ ಸಂತತಿ ಬಂದಿರುತ್ತೆ. ಸೊ ಇದರಿಂದ ಮುಂದಿನ ನಿಮ್ಮ ಭವಿಷ್ಯ ಕೂಡ ದೇವರ ವಾಕ್ಯದ ಪ್ರಕಾರ ನೀವು ಜೀವನ ಮಾಡಿದರೆ ನಿಮ್ಗೆ ಆಶೀರ್ವಾದ ಇರ್ತದೆ ಅಂತ ಕೂಡ ಅವ್ರು ಹೇಳ್ತಾರೆ. ಸೊ ನಾವು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆ ಎಂಬುದಾಗಿ ಅವ್ರು ಕೊನೆಯದಾಗಿ ಆ ಮಾತನ್ನು ಕೂಡ ಹೇಳ್ತಾರೆ. ಸೊ ಇದರಿಂದ ನಾವು ಕಲಿಯುವ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಜೀವನಮಾನ ಪೂರ್ತಿ ಕಾಲವೆಲ್ಲ ದೇವರ ಭಯಭಕ್ತಿಯಲ್ಲಿ ದೇವರ ವಾಕ್ಯಗಳ ಮುಂದೆ ನಡೆಯುವಾಗ ನಿಮ್ಗೆ ಆಶೀರ್ವಾದ ಇದೆ ಎಂಬುದಾಗಿ ನಾವು ಈ ಜೋಶುವರ ಒಂದು ಜೀವನದಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಓಕೆ ಸಿಸ್ಟರ್.
ಓಕೆ ಬ್ರದರ್, ಸಾರಿ, ಥ್ಯಾಂಕ್ ಯು. ಓಕೆ. ಸೊ ಒಬ್ರು ಯಾರಾದ್ರು ಪ್ರಾರ್ಥನೆ ಮಾಡಕ್ಕೆ ಕೇಳ್ಕೊಳ್ತೀರಾ? ಸಿಸ್ಟರ್ ಯಾರಿದ್ದಾರೆ ನೋಡಿ ಪ್ರೇಯರ್ ಮಾಡಕ್ಕೆ. ಪೃಥ್ವಿ ಅವ್ರು ಕೊಡಿ ಬ್ರದರ್. ಓಕೆ, ಪೃಥ್ವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ರೇಷ್ಮೆ ಸಿಸ್ಟರ್? ನೀತು ಇದಾರೆ ನೋಡಿ ಬ್ರದರ್. ನೀತು ಸಿಸ್ಟರ್ ಪ್ರೇಯರ್ ಮಾಡ್ತೀರಾ? ಬ್ರದರ್ ಸಿಸ್ಟರ್ ಹೇಳಿ. ಯಾರು ಬ್ರದರ್? ಇಲ್ಲ ಅವಳು. ಇಲ್ವಾ? ಇಲ್ಲ ಬ್ರದರ್. ಸಿಸ್ಟರ್ ನೀವು ಪ್ರೇಯರ್ ಮಾಡ್ತೀರಾ? ಹಲೋ, ಮಾಡ್ಬೇಕಾ ಬ್ರದರ್? ಸಿಸ್ಟರ್ ಪ್ರೇಯರ್ ಮಾಡಿ. ಓಕೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನನ್ನ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರಗಳು. ಸಂಜೆ ವೇಳೆಯಲ್ಲಿ ತಂದೆ ನಮ್ಮನ್ನು ಒಟ್ಟಾಗಿ ಸೇರಿಸಿ ತಂದೆ ನಿಮ್ಮ ಒಂದು ಯೆಹೋಶುವನ ಒಂದು ಚರಿತ್ರೆಯನ್ನ ಎಲ್ಲಾ ಮಕ್ಕಳು ತಂದೆ ಹೇಳಲಿಕ್ಕಾಗುವಂತೆ ಆ ಮಕ್ಕಳಿಗೆ ಬೇಕಾದಂತ ಒಳ್ಳೆ ಜ್ಞಾನ ತಿಳುವಳಿಕೆಗಳನ್ನ ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳು. ಇನ್ನು ಮುಂಬರುವಂತ ದಿನಗಳಲ್ಲಿ ತಂದೆ ಎಲ್ಲಾ ನಿನ್ನ ಮಕ್ಕಳು ತಂದೆ ಇನ್ನು ಹೆಚ್ಚಾಗಿ ತಿಳ್ಕೊಂಡು ತಂದೆ ಆ ಮಕ್ಕಳು ತಂದೆ ನಿಮ್ಮ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ನೀವು ಕೃಪೆ ತೋರಬೇಕಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ತಂದೆ. ನಿಮ್ಮ ಒಂದು ಚಿತ್ತದಂತೆ ಎಲ್ಲಾ ನಿನ್ನ ಮಕ್ಕಳನ್ನ ನೀವು ಆಶ್ರಯಿಸಿ ಕಾಯ್ದು ಕಾಪಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಇನ್ನು ಹೆಚ್ಚಾಗಿ ತಂದೆ ನಾವೆಲ್ಲರೂ ತಂದೆ ನಿಮ್ಮ ಒಂದು ಸತ್ಯಗಳನ್ನ ಅರಿತುಕೊಂಡು ತಂದೆ ಬರೀ ಕೇಳೋರಾಗಿರದೆ ತಂದೆ ನಮ್ಮ ಒಂದು ನಡತೆಗಳನ್ನ ಸರಿಪಡಿಸಿಕೊಂಡು ನಿಮ್ಮ ಒಂದು ಗುಣಗಳಲ್ಲಿ ತಂದೆ ನಾವು ನಮ್ಮ ಒಂದು ಗುಣಗಳಲ್ಲಿ ಸರಿಪಡಿಸಿಕೊಂಡು ನಿಮ್ಮ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ನಮ್ಗೆ ಕೃಪೆ ತೋರಬೇಕಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ತಂದೆ. ನಿಮ್ಮ ಒಂದು ಚಿತ್ತದಂತೆ ನೀವು ನಡೆಸಿ ನಮ್ಮನ್ನ ಕಾಯ್ದು ಕಾಪಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ನಮ್ಮ ಒಬ್ಬರು ಒಡೆಯರು ರಕ್ಷಕರು ಆಗಿರುವಂತಹ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಜೀವವುಳ್ಳ ತಂದೆ, ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ರಶ್ಮಾ ಸಿಸ್ಟರ್, ಸುಧಾ ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ ನಮಸ್ತೆ. ಗುಡ್ ಈವ್ನಿಂಗ್ ಸಿಸ್ಟರ್. ನಮಸ್ತೆ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆ ಸಿಸ್ಟರ್. ನಮಸ್ತೆ. ನಮಸ್ತೆ ಪ್ರಕಾಶ್ ಬ್ರದರ್, ಎಲ್ಲರಿಗೂ ನಮಸ್ತೆ. ನಮಸ್ತೆ ಸಿಸ್ಟರ್. ನಮಸ್ತೆ ಸಿಸ್ಟರ್. ಇಡ್ಲಾ?